ಇಲ್ಲ ಅಂತ ಹೇಳ್ತಾರೆ. ವಯಸ್ಸಾದ ಮೇಲೆ ರುಚಿಯಾಗಿ ನಾಲ್ಗೆ ಬಯಸತ್ತಂತೆ ಇನ್ನೂ ಹೆಚ್ಚು. ಹಾಗಾಗಿ ಚಕ್ಲಿ ಮಾಡಿದರೆ ಎದ್ದೆಬ್ಬಿ ಹಾಲಿರೋದಿಲ್ಲ ತಿನ್ನಲಿಕ್ಕೆ, ಆದರೂ ಆ ಚಕ್ಲಿಯನ್ನು ಮೆತ್ತಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಸತ್ತೆ. ತಿಂತಾನೆ ಮನುಷ್ಯ. ಯಾರ ಬಗ್ಗೆನೂ ಹೇಳ್ತಲ್ಲ, ಎಲ್ಲ ಸಾಮಾನ್ಯವಾಗಿ ಏನು ಪ್ರವಚನದಲ್ಲಿ ಏನು ಹೇಳ್ತಾರೆ ಭಾಗವತದಲ್ಲಿ, ಅದ್ರ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ, ಯಾರನ್ನೂ ಟೀಕೆ ಮಾಡೋದಲ್ಲ. ಹಲ್ಲಿಂದ ಇದ್ರೂ ಹಲ್ಲಿನ ಕಟ್ ಹಾಕ್ಸ್ಕೊಂಡು ತಿನ್ನೋ ಸಮಸ್ಯೆ ಬರುತ್ತೆ. ಎಲ್ಲ ಈ ರೀತಿಯಾಗಿ ವೈರಾಗ್ಯ ಅನ್ನೋದು ಜೀವನದಲ್ಲಿ ವಯಸ್ಸು ಎಷ್ಟೇ ಆದರೂ ಕೂಡ ಬರೋದೇ ಇಲ್ಲ. ಹಾಗಾಗಿ ವೈರಾಗ್ಯವನ್ನು ಮುಂದಿನ ಉಪದೇಶವನ್ನು ಮಾಡ್ತಾನೆ. ಆ ಎರಡು ಕಾಮಕ್ರೋಧವನ್ನು ನಾವು ಗೆಲ್ಲಬೇಕು. ಅದನ್ನು ಗೆಲ್ಲಕ್ಕೆ ನಮ್ಮ ಕೈಗೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನ ಸೇವೆಯನ್ನು ಮಾಡಬೇಕು. ಭಗವಂತನೇ ನಮ್ಮಲ್ಲಿಂದು ಪ್ರೇರಣೆ ಮಾಡಿ ಕಾಮವನ್ನು ಕ್ರೋಧವನ್ನು ಕಡಿಮೆ ಮಾಡಬೇಕು ಹೊರತು ನಾವು ಪ್ರಯತ್ನಪಟ್ಟು ಮಾಡ್ತೀವಿ. ಯಾಕೆಂದರೆ ಎಷ್ಟೆಷ್ಟು ಕಾಮನಿಗ್ರಹವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವೋ ಅಷ್ಟಷ್ಟು ಜಾಸ್ತಿ ಆಗ್ತಾ ಹೋಗುತ್ತದೆ. ಹಾಗಾಗಿ ಅದಕ್ಕೆ ಅದನ್ನು ನಿಗ್ರಹ ಮಾಡುವ ಸಾಮರ್ಥ್ಯ ಇರೋದು ಕೇವಲ ಭಗವಂತನಿಗೆ. ಅದರಿಂದ ಅವನ ಸೇವೆಯನ್ನೇ ಅವನನ್ನೇ ನಾವು ಮೊರೆ ಹೋಗಬೇಕು. ಸಜ್ಜನರ ಸಂಘವನ್ನು ಮಾಡಬೇಕು. ಯಾರು ಸಜ್ಜನರು ನೋಡ್ರಿ, ಸಜ್ಜನರ ಸಂಘ ಅನ್ನೋದು ಸಾಧನೆಯ ಮಾರ್ಗದಲ್ಲಿ ಮೊದಲಿನ ಹೆಜ್ಜೆ. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಮೊದಲನೇ ಸ್ಟೆಪ್ಪು ಸಾಧು ಸಂಘ, ಕೊನೆಯ ಸ್ಟೆಪ್ಪು ಲಿಂಗಭಂಗ. ಹಾಗಾಗಿ ಮೋಕ್ಷಕ್ಕೆ ಮೊದಲು ಸಾಧನೆ ಆದ ಸಜ್ಜನರ ಸಂಪರ್ಕ. ಉತ್ತಮರಾದಂತಹ, ಜ್ಞಾನಿಗಳಾದಂತಹ, ವಿರಕ್ತರಾದಂತಹ ಸಜ್ಜನರ ಸಂಪರ್ಕವನ್ನು ಮಾಡಿದಾಗ ಅವರ ಸೇವೆಯಿಂದ ನಮಗೆ ಸ್ವಲ್ಪ ಅವರ ಗುಣಗಳು ಕೂಡ ನಮ್ಮ ಮನಸ್ಸಿನಲ್ಲಿ ಬರಲಿಕ್ಕೆ ಸಾಧ್ಯ. ಎಂಥವ್ರು ಸಜ್ಜನರು ಯಾರು, ಅವರ ಲಕ್ಷಣಗಳನ್ನು ಹೇಳಲಿ ಅಂತಂದರೆ ಕಪಿಲರೂಪಿ ಭಗವಂತ ಹೇಳ್ತಾನೆ, ತಿತಿಕ್ಷವಃ ಕಾರುಣಿಕಾ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಾಃ ಮಯಿ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ ಮತ್ಕೃತೆ ತ್ಯಕ್ತ ಕರ್ಮಾಣಸ್ತ್ಯಕ್ತ ಸರ್ವಪರಿಗ್ರಹ ತ್ಯಕ್ತ ಸ್ವಜನ ಬಾಂಧವಾಃ. ತಿತಿಕ್ಷವಃ, ಮೊದಲನೇ ಗುಣ ತಿತಿಕ್ಷ ಅಂತಂದರೆ ಸಹನೆ. ಸಂಸಾರದಲ್ಲಿ ನಮಗೆ ಯಾವ ರೀತಿಯಾದ ಕಷ್ಟ ಬಂದರೂ ಕೂಡ ಅದನ್ನು ಸಹನೆ ಮಾಡುವಂತಹ ಸಾಮರ್ಥ್ಯ ನಾವು ಪಡ್ಕೊಂಡಿರಬೇಕು. ಸುಖವಾದರೂ ದುಃಖವಾದರೂ ಅದನ್ನು ಸಮಾನವಾಗಿ ಕಾಣಬೇಕು. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರೋ ಪಾಂಡುರಂಗ. ಹಾಗಾಗಿ ಸುಖದಲ್ಲೂ ನಾವು ದೇವರನ್ನು ಮರೆಯೋ ಹಾಗಿಲ್ಲ, ದುಃಖದಲ್ಲೂ ದೇವರನ್ನು ಮರಿಬಾರದು. ಸಮಾನವಾಗಿ ಅದನ್ನು ಕಾಣಬೇಕು. ಎಂಥ ಕಷ್ಟ ಬಂದರೂ ಸಹನೆ ಮಾಡಬೇಕು ಅದನ್ನು. ಭಗವಂತ ನಮ್ಮ ಕರ್ಮಾನುಸಾರವಾಗಿ ನಮಗೆ ಕಷ್ಟ ಕೊಟ್ಟಿದ್ದಾನೆ, ಸುಮ್ಮನೆ ಭಗವಂತ ಕಷ್ಟ ಕೊಡೋದಿಲ್ಲ. ಹಾಗಾಗಿ ಅದನ್ನು ದೇವರ ಸ್ಮರಣೆ ಮೂಲಕವಾಗಿ ಅದನ್ನು ಕಳ್ಕೋಬೇಕೆ ಹೊರತು ಕಷ್ಟ ಬಂತು ಅಂತ ಹೇಳಿ ದೇವರನ್ನ ಮರೆಯೋದು, ಸುಖ ಬಂದಾಗ ದೇವರನ್ನ ಮರೆಯೋದು ಈ ರೀತಿಯಾಗಿ ಮಾಡಬಾರ್ದು. ಅಂಥವರು ಸಾಧುಗಳು. ಮತ್ತು ಸಹನೆ ಅಂತಂದರೆ ಬೇಕಾದಷ್ಟು ಜನ ನಮಗೆ ತೊಂದರೆ ಕೊಡಲಿಕ್ಕಿದ್ದಾರೆ. ಸ್ವಲ್ಪ ಏನಾದರೂ ನಮಗೆ ಮಾತಾಡಬೇಕಾದ್ರೆ ಹೆಚ್ಚು ಕಡಿಮೆ ಆದರೆ ಸಾಕು ಅವಮಾನ ಆಗ್ಬಿಡುತ್ತೆ. ನಮಗೆ ಅವಮಾನ ಆಗಿ ಅವ್ರ ಮೇಲೆ ಸಿಟ್ಟು ಮಾಡಿಬಿಡ್ತೀವಿ, ಕ್ರೋಧ ಮಾಡ್ತೀವಿ. ಆರಾಧನೆಗೆ ಹೋದಾಗ ಎಲೆ ಹಿಡಿದು ಕೂತ್ಕೊಂಡಿರ್ತೀವಿ. ಇಲ್ಲಿ ಬೇಡ, ಸ್ವಲ್ಪ ಮುಂದೆ ಕೂತ್ಕೊಂಡ್ರೆ ಸಾಕು ಸಿಟ್ಟು ಬಂದ್ಬಿಡುತ್ತೆ ನಮಗೆ. ಹಾಗಾಗಿ ಏನ್ರಿ ನಾವು ಬ್ರಾಹ್ಮಣರೇ ಶೂದ್ರ ನಾವು ಅಂತೇಳಿ ಕಿರ್ಚಾಡೋದೆಲ್ಲ ಮಾಡ್ತೀವಿ. ಆ ಥರ ಮಾಡಬಾರ್ದು. ತಿತಿಕ್ಷವಃ, ಸಹನೆಯನ್ನು ಮಾಡಬೇಕು. ಏನೇ ಬಂದರೂ ಕಷ್ಟ ಬಂದರೂ, ಯಾರೇ ಬೈದರೂ, ಯಾರೇ ಹೊಡೆದರೂ ಕೂಡ ಸಹನೆಯನ್ನು ಮಾಡೋದು ಬ್ರಾಹ್ಮಣನ ಮುಖ್ಯವಾದ ಧರ್ಮ. ಕ್ಷಮಾ ಬಾಹ್ಯೇಷು ಶತ್ರುಷು. ಹಾಗಾಗಿ ಕ್ಷಮಾಗುಣವನ್ನು ಬೆಳೆಸ್ಕೋಬೇಕು. ಕಾರುಣಿಕ, ಅಷ್ಟೇ ಅಲ್ಲದೆ ಬೇರೆ ಎಲ್ಲ ಜೀವರಾಶಿಗಳ ಮೇಲೆ ಕರುಣೆಯನ್ನು ಮಾಡಬೇಕು. ನಾನು ನನ್ನ ಬಾಳಿನ ಇದ್ದೀನಿ, ಯಾರು ಏನಾದರೂ ಸಾಯಲಿ ಅಂತ ನಾವು ಭಾವ ಇರಬಾರ್ದು. ಅವರಿಗೆ ಕಷ್ಟ ಬಂದಾಗ ನಾವು ಪರೋಪಕಾರವನ್ನು ಮಾಡಬೇಕು. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಪರೋಪಕಾರ ಮಾಡೋದೇ ಮುಖ್ಯವಾದಂತಹ ಧರ್ಮ. ಆದ್ದರಿಂದ ಪರರು ಅಂದರೆ ಸಜ್ಜನರು, ದುರ್ಜನರಲ್ಲ. ಸಜ್ಜನರಾದಂತಹ ಅವರಿಗೆ ಸಹಾಯವನ್ನು, ಅವರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು. ಯಾಕೆಂದರೆ ಅವರಲ್ಲೂ ಭಗವಂತ ಇದ್ದಾನೆ. ಈ ರೀತಿಯ ಕಾರಣಿಕ ಸುಹೃದ ಸರ್ವದೇಹಿನಾಂ, ಎಲ್ಲ ಜೀವರಾಶಿಗಳಲ್ಲಿ ಮೈತ್ರಿಯನ್ನು ಮಾಡಬೇಕು. ಎಲ್ಲರಲ್ಲಿ ಅಂತರ್ಯಾಮಿಯಾದಂತಹ ಭಗವಂತನನ್ನು ಕಾಣಬೇಕು. ಶುನಿಚೈವ ಶಪಾಕೇಚ ಪಂಡಿತ ಸಮದರ್ಶಿನಃ. ಎಲ್ಲರಲ್ಲೂ ಸಮಾನವಾಗಿ ವ್ಯಾಪ್ತನಾದಂತಹ ಭಗವಂತ ಇದ್ದಾನೆ. ನಾಯಿ, ನರಿ, ಶ್ವಪಚ, ಚಂಡಾಲ, ಬ್ರಾಹ್ಮಣ ಎಲ್ಲರಲ್ಲೂ ಇರುವ ಭಗವಂತ ಮಾತ್ರ ಒಬ್ಬನೇ. ಅಧಿಷ್ಠಾನಗಳಲ್ಲಿ ತಾರತಮ್ಯ ಇದೆ ಹೊರತು ಅಂತರ್ಯಾಮಿಯಾದ ಭಗವಂತನಲ್ಲಿ ತಾರತಮ್ಯ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಈ ರೀತಿಯಾಗಿ ಯಾರು ಚಿಂತನೆ ಮಾಡ್ತಿರ್ತಾರೋ ಶಾಂತಾಹ, ಎಂತಹ ವ್ಯಸನದಲ್ಲೂ ಕೂಡ ತಾವು ಧೃತಿಗೆಡೋದಿಲ್ಲ. ತಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳಲ್ಲ. ಅವರು ಶಾಂತರಾಗಿರ್ತಾರೆ, ಮನಸ್ಸನ್ನು ವಿಚಾರವನ್ನು ಮಾಡ್ಕೊಳ್ಳೋದಿಲ್ಲ. ಅಂತಹ ಸಾಧವ ಸಾಧುಭೂಷಣ. ಇನ್ನೂ ಒಂದು ಮುಖ್ಯವಾದ ಗುಣ ಅವರಲ್ಲಿ ಇರೋದು ಯಾವುದು ಅಂದರೆ ಅದು ಭಗವಂತನ ಭಕ್ತಿ. ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತಿ ಯೇ ದೃಢ.
ದೃಢವಾದ ಭಕ್ತಿಯನ್ನು ಮಾಡ್ತಿರ್ತಾರೆ, ನಿರಂತರವಾಗಿ ಭಕ್ತಿಯನ್ನು ಮಾಡೋದು. ಅದು ಸಜ್ಜನರ ಮುಖ್ಯವಾದ ಲಕ್ಷಣ. ಅದು ಯಾರಲ್ಲಿ ಇದೆಯೋ ಅವರನ್ನು ನಾವು ಸಜ್ಜನರು ಅಂತ ಕರಿಬೇಕು. ಸದ್ಗುಣಗಳಿರಬೇಕು ಮುಖ್ಯ, ಸದ್ಗುಣಗಳ ಜೊತೆ ಭಕ್ತಿಯೂ ಇರಬೇಕು. ಭಕ್ತಿಯೇ ಪ್ರಧಾನ. ಕೇವಲ ಸದ್ಗುಣಗಳಿದ್ದರೆ ಅದು ಪ್ರಯೋಜನ ಬರೋದಿಲ್ಲ. ಅದನ್ನು ಸಪ್ತಮ ಸ್ಕಂದದಲ್ಲಿ ಅದನ್ನು ಹೇಳ್ತಾರೆ. ಬ್ರಾಹ್ಮಣ ವಿಪ್ರಾದ್ ದ್ವಿಷಡ್ಗುಣಯುಧಾದ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣಃ ಪುನಾತಿ ಸಕಲಂ ನತು ಭೂರಿಮಾನಃ. ಆದ್ದರಿಂದ ಬ್ರಾಹ್ಮಣನಾದವನು ಅಥವಾ ಯಾರೇ ಜಾತಿಯಲ್ಲಿ ಹುಟ್ಟಿದಂತಹ ಮನುಷ್ಯ ಎಷ್ಟೇ ಸದ್ಗುಣವನ್ನು ಪಡ್ಕೊಂಡಿದ್ರೂ ಕೂಡ ಭಕ್ತಿ ಇಲ್ಲದೆ ಹೋದರೆ ಅವನು ಉದ್ಧಾರ ಆಗೋದಿಲ್ಲ, ಅವನು ಸಜ್ಜನ ಅಲ್ಲ. ಭಕ್ತಿ ಇದ್ದು ಯಾವುದೇ ಗುಣ ಇಲ್ಲದೇ ಇದ್ರೂ ಕೂಡ ಅವನು ಉತ್ತಮನಾಗ್ತಾನೆ. ಆದರೆ ಭಕ್ತಿ ಒಂದೇ ಸಾಕಾಗೋದಿಲ್ಲ, ಭಕ್ತಿ ಜೊತೆ ಬೇರೆ ಸದ್ಗುಣಗಳನ್ನು ಬೇಕು, ಅದು ಕೂಡ ಸಂಪಾದನೆ ಮಾಡಬೇಕು. ಆದರೆ ಭಕ್ತಿಯ ಮಹಿಮೆ ಏನು ಅಂತಂದರೆ, ಭಕ್ತಿ ಒಂದಿದ್ರೆ ಸಾಕು, ಆ ಭಗವಂತ ಭಕ್ತಿಯನ್ನು ನೋಡಿ ಬೇರೆ ಎಲ್ಲ ಸದ್ಗುಣಗಳನ್ನು, ಈ ತಿತಿಕ್ಷ, ಕರುಣಿಕತ್ವ, ಸುಹೃದತ್ವ ಎಲ್ಲ ಗುಣಗಳನ್ನು ತಾನು ಭಗವಂತ ಒಂದೊಂದಾಗಿ ಕೊಡ್ತಾನೆ ನಮಗೆ. ಅಂತಹ ಅದ್ಭುತವಾದಂತಹ ಸಜ್ಜನರ ಲಕ್ಷಣವನ್ನು ಹೇಳಿ, ಸಜ್ಜನರ ಸಂಘವನ್ನು ಮಾಡಬೇಕು ಅಂತ ಹೇಳಿ ಯಾವ ರೀತಿಯಾಗಿ ಇನ್ನು ಅನೇಕ ತತ್ವಗಳ ಲಕ್ಷಣವನ್ನು ತಿಳಿಸ್ತಾನೆ. ಭಗವಂತ ತನ್ನ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾನೆ. ಹೇಗೆ ಅಂತಂದರೆ, ಸಂಚಿಂತೆಯೇ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರು ಹಲಾಂಛನಾಢ್ಯಂ ಉತ್ತುಂಗರಕ್ತವಿಲಸನ್ನ ಖಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಹೃದ ಮಹದ್ಹೃದಯಾಂಧಕಾರಂ. ಭಗವಂತನ ಪಾದದಿಂದ ಹಿಡ್ಕೊಂಡು ಭಗವಂತನ ಮಂದಹಾಸದವರೆಗೂ ಚಿಂತನೆ ಮಾಡಬೇಕು ಅಂತ ಹೇಳಿದ ಭಗವಂತ ಹಿಂದೆ. ಅದೇ ಆ ಸ್ವರೂಪವನ್ನು ವಿಸ್ತಾರವಾಗಿ ದೇವಹೂತಿಗೆ ವಿವರಣೆ ಮಾಡ್ತಾ ಇದ್ದಾನೆ. ಭಗವಂತನ ಪಾದಾರವಿಂದವನ್ನು ಚಿಂತನೆ ಮಾಡಬೇಕಂತೆ. ಹೇಗಿದೆ ಇದು ಪಾದ ಅಂದರೆ, ಧ್ವಜ ವಜ್ರಾಂಕುಶ ಚಿಹ್ನಿತವಾಗಿದೆ, ಅತ್ಯಂತ ಪ್ರಕಾಶಮಾನವಾಗಿದೆ. ಯಾವ ಭಗವಂತನ ಪಾದ ಪ್ರಕಾಶದಿಂದ ನಮ್ಮ ಮನಸ್ಸಿನಲ್ಲಿರುವಂತಹ ಅಂಧಕಾರವೆಲ್ಲ ನಾಶ ಆಗಿದೆ, ಆ ರೀತಿ ಚಿಂತನೆ ಮಾಡಬೇಕಂತೆ. ಆ ಭಗವಂತನ ಪಾದದ ಮಹಿಮೆ ಎಷ್ಟಿದೆ ಅಂತಂದರೆ, ಭಗವಂತ ತ್ರಿವಿಕ್ರಮ ಅವತಾರದಲ್ಲಿ ಆ ಪಾದವನ್ನು ಬ್ರಹ್ಮಾಂಡದ ಕಟಾಹಕ್ಕೆ ತಾಗಿಸಿದಾಗ ಹರಿದಂತಹ ನದಿ, ಗಂಗಾ ನದಿ, ಬ್ರಹ್ಮಾಂಡದ ಹೊರಗಡೆ ಇರುವಂತಹ ಜಲರಾಶಿ ಅದು ಒಳಗೆ ಬಂತು. ಬ್ರಹ್ಮಾಂಡದ ಒಳಗೆ ಬಂದ ಮೇಲೆ ಆ ನೀರನ್ನು ಯಾರ ತಲೆ ಮೇಲೆ ಹಾಕ್ಕೊಂಡ್ರು? ರುದ್ರದೇವರ ತಲೆ ಮೇಲೆ ಹಾಕ್ಕೊಂಡ್ರು. ಅದಕ್ಕೋಸ್ಕರವಾಗಿ ಅವರಿಗೆ ಶಿವ ಅಂತ ಹೆಸರು ಬಂದಂತೆ. ಯಚ್ಛೌಚ ನಿಸೃತ ಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ಧತಿ ಧೃತೇನ ಶಿವಭೂತ್. ಶಿವನಿಗೆ ಶಿವ ಅಂತ ಯಾಕೆ ಹೆಸರು ಬಂತು? ಶಿವ ಅಂತ ರುದ್ರದೇವರಿಗೆ ಕರೀತಾರೆ. ಮಂಗಳ ಸ್ವರೂಪಿ ಅಂತ ಅದಕ್ಕೆ ಹೆಸರು. ಅವನಿಗೆ ಮಾಂಗಲ್ಯ ಯಾವುದರಿಂದ ಬಂತು ಅಂತಂದರೆ, ಇದರಿಂದ ಭಗವಂತನ ಪಾದೋದಕವನ್ನು ತಮ್ಮ ತಲೆ ಮೇಲೆ ಧಾರಣೆ ಮಾಡಿದ್ದಾರೆ ರುದ್ರದೇವರು ಅನ್ನೋ ಸಲುವಾಗಿ ಅವರಿಗೆ ಮಾಂಗಲ್ಯ ಉಂಟಾಗಿದೆ. ನಿರಂತರವಾಗಿ ಗಂಗಾ ರುದ್ರದೇವರ ತಲೆ ಮೇಲೆ ಇರ್ತಾಳೆ, ಅದಕ್ಕೋಸ್ಕರ ಅವನನ್ನು ಶಿವ ಅಂತ ಕರೀತಾರೆ. ಅಂದರೆ ನೋಡ್ರಿ, ಭಗವಂತನ ಪಾದೋದಕಕ್ಕೆ ಇಷ್ಟು ಮಹಿಮೆ ಇರಬೇಕು ಅಂದರೆ ಭಗವಂತನ ಪಾದಕ್ಕೆ ಇನ್ನೂ ಎಷ್ಟು ಮಹಿಮೆ ಇರಬೇಕು. ಅಂತಹ ಪಾದ, ಅದೇ ರೀತಿ ಅವನ ಮೊಣಕಾಲು, ಅವನ ಕಟಿ, ಆಮೇಲೆ ಉದರ ಎಲ್ಲವನ್ನು ಚಿಂತನೆ ಮಾಡಬೇಕು. ಹಾಸಂಹರೇ ರವನತಾಖಿಲ ದೋಷ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ ಮತ್ಯುದಾರಂ ಸಂಮೋಹನಾಯ ರಚಿತಂ ನಿಜಮಾಯಾಸ್ಯ ಭ್ರಮಂಡಲಂ ಅನುಸುದೇ ಮಕರಧ್ವಜಸ್ಯ. ಭಗವಂತನ ಮಂದಹಾಸ ಹೇಗಿದೆ ಅಂತಂದರೆ, ಮಂದಹಾಸದಿಂದ ಬಂದಂತಹ ಗಾಳಿಯಿಂದ ನಮ್ಮ ಸಮಗ್ರವಾದಂತಹ ಸಂಸಾರ ಸಾಗರ ಅದು ನಾಶ ಆಗಿಬಿಡುತ್ತೆ. ಅಷ್ಟು ಭಗವಂತನ ಮಹಿಮೆ ಇದೆ. ಆಮೇಲೆ ಆ ವೈರಾಗ್ಯ ಉಪದೇಶವನ್ನು ಮಾಡ್ತಾನಂತೆ. ಯಥಧ್ರುವಸ್ಯ ದೇಹಸ್ಯ ಸಾನುಬಂಧಸ್ಯ ದುರ್ಮತಿ ಧ್ರುವಾಣಿ ಮನ್ಯತೆ ಮೋಹಾತ್ ಗೃಹಕ್ಷೇತ್ರ ವಸೂನಿ ಚ. ಸಂಸಾರದಲ್ಲಿ ನಾವು ಯಾವ್ಯಾವ ರೀತಿಯ ದುಃಖವನ್ನು ಅನುಭವಿಸ್ತೀವೋ ಅದನ್ನು ನಾವು ತಿಳ್ಕೋಬೇಕು. ದುಃಖವನ್ನು ಅನುಭವಿಸಿ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಹೊರತು, ದುಃಖ ಇದೆ ಈ ಸಂಸಾರದಲ್ಲಿ ಅಂತ ತಿಳ್ಕೊಂಡು ದುಃಖ ನಮಗೆ ಪರ್ಮನೆಂಟಾಗಿ ಶಾಶ್ವತವಾದ ದುಃಖ ನಿವೃತ್ತಿ ಬೇಕು ಅಂತ ಹೇಳಿ ಅದಕ್ಕೆ ಪ್ರಯತ್ನ ಮಾಡೋದೇ ಇಲ್ಲ. ಹಾಗಾಗಿ ಭಾಗವತದಲ್ಲಿ ಭಗವಂತ ಉಪದೇಶ ಮಾಡಬೇಕಾದ್ರೆ ಸಂಸಾರದಲ್ಲಿ ಮೊದಲು ವೈರಾಗ್ಯ ಬರಬೇಕು. ವೈರಾಗ್ಯ ಯಾವುದ್ರಲ್ಲಿ ಬರುತ್ತೆ ನಮಗೆ? ವೈರಾಗ್ಯ ಅಂದರೆ ಬೇಡ ಅನ್ನುವ ಬುದ್ಧಿ. ಆ ಬುದ್ಧಿ ಯಾವಾಗ ಬರುತ್ತೆ ಅಂದರೆ ದೋಷವನ್ನು ಕಂಡಾಗ. ಯಾವುದರಲ್ಲಿ ನಾವು ದೋಷವನ್ನು ತಿಳ್ಕೊಳ್ತೀವೋ ಅದು ನಮಗೆ ಬೇಡ ಅಂತ ಅನಿಸುತ್ತೆ. ಹಾಗಾಗಿ ಸಂಸಾರದಲ್ಲಿ ಅನೇಕ ದೋಷಗಳಿದೆ ಅಂತ ಉಪದೇಶ ಮಾಡ್ತಾ ಇದ್ದಾನೆ. ದೇಹ ನಮಗೆ ದೇಹವನ್ನು ಭಗವಂತ ಕೊಟ್ಟಿದ್ದಾನೆ. ಈ ದೇಹ ಹೇಗಿದೆ ಅಂತಂದರೆ, ಜೀವನಿಗೆ ಯಾವ ರೀತಿ ದೇಹ ಬರುತ್ತೋ ಎಲ್ಲ ದೇಹವನ್ನು ಕೂಡ ಇದು ಶಾಶ್ವತವಾದ ದೇಹ. ಧ್ರುವಾಣಿ ಮನ್ಯತೆ ಮೋಹಾತ್. ನಮಗಿರೋ ದೇಹ ಶಾಶ್ವತವಾಗಿದೆ, ನಮ್ಮ ಮನೆ ಶಾಶ್ವತ,
ನಮ್ಮ ಕ್ಷೇತ್ರ ಶಾಶ್ವತ, ನಮ್ಮ ದುಡ್ಡು ಸಂಪತ್ತು ಶಾಶ್ವತ ಅಂತ ತಿಳಿತಾನೆ ಮನುಷ್ಯ. ಜಂತುರ್ವೈ ಭವೇ ತಸ್ಮಿನ್ ಯಾಮ್ಯಾಂ ಯೋನಿ ಉಪಾವ್ರಜೇತ್. ಮತ್ತು ಮನುಷ್ಯ ಯಾವ್ಯಾವ ಯೋನಿಯನ್ನು ಹೊಂದುತ್ತಾನೋ, ಮನುಷ್ಯ ಯೋನಿ ಆಗಿರ್ಬೋದು, ನಾಯಿ, ಹಂದಿ, ಕತ್ತೆ ಎಲ್ಲ ಯಾವ ರೀತಿಯಾದಂತಹ ಯೋನಿಯನ್ನು ಹೊಂದುತ್ತಾನೋ ಆ ಯೋನಿಯನ್ನು ಪ್ರೀತಿಸಲಿಕ್ಕೆ ಶುರು ಮಾಡ್ತಾನೆ. ಅದೇ ಸುಖ ಅಂತ ತಿಳ್ಕೊತಾನೆ. ತಸ್ಯಾಂ ಸ ಲಭತೆ ನಿವೃತ್ತಿ ನ ವಿರಜ್ಯತೆ. ಅಂದಮೇಲೆ ಆ ಯೋನಿಯಲ್ಲಿ ಅದು ಅಲ್ಲಿ ಇರ್ಲಿಕ್ಕೆ ಸುಖನೇ ಅಲ್ಲಿ ವೈರಾಗಿ ಬರೋದೇ ಇಲ್ಲ. ಒಬ್ಬ ಜ್ಯೋತಿಷ್ಯ ಇದ್ದಂತೆ, ಅವನು ತಾನು ತನ್ನ ಜ್ಯೋತಿಷ್ಯ ಜಾತಕವನ್ನು ನೋಡಿಕೊಂಡು ತಿಳ್ಕೊತಾನೆ, ಮುಂದಿನ ಜನ್ಮ ನನಗೆ ಹಂದಿ ಜನ್ಮ ಬರ್ತಾ ಇದೆ ಅಂತ ತಿಳ್ಕೊತಾನಂತೆ. ಅದಕ್ಕೆ ಮಗನನ್ನು ಕರೆದು ಹೇಳ್ತಾನೆ, ನೋಡಪ್ಪ, ನನಗೆ ಜ್ಯೋತಿಷ್ಯದಿಂದ ನಾನು ತಿಳ್ಕೊಂಡಿದ್ದೀನಿ, ನನಗೆ ಮುಂದೆ ಹಂದಿ ಜನ್ಮ ಬರ್ತಾ ಇದೆ. ಆ ಜನ್ಮ ಬಂದಾಗ ನಾನು ನಿನ್ನ ಹತ್ರ ಬರ್ತೀನಿ, ನನ್ನನ್ನು ಹೊಡೆದು ಸಾಯಿಸ್ಬಿಡು, ನನಗೆ ಹಂದಿ ಜನ್ಮ ಬೇಡ, ಹಂದಿ ಜನ್ಮದಿಂದ ನಾನು ಪಾರಾಗ್ಬಿಡ್ತೀನಿ, ಮತ್ತೆ ಮನುಷ್ಯ ಜನ್ಮ ಬರುತ್ತೆ, ಅವಾಗ ಸುಖವಾಗಿರ್ಬೋದು ಅಂತ ಹೇಳಿ ಮಗನಿಗೆ ಹೇಳಿ ಉಪದೇಶ ಮಾಡಿ ಹೋಗ್ತಾನಂತೆ. ಒಂದು ದಿವಸ ಸಾಯ್ತಾನೆ, ಹಂದಿಯಾಗಿ ಹುಟ್ಟುತ್ತಾನೆ. ಹುಟ್ಟಿ ತಾನು ಅನೇಕ ಹಂದಿಗಳನ್ನು ಕರ್ಕೊಂಬರ್ತಾನಂತೆ. ಕರ್ಕೊಂಬಂದು ಮಗನ ಹತ್ರ ಬರ್ತಾನೆ. ನೋಡೋ, ನಾನು ಹೇಳಿದ್ನಲ್ಲ ಹಂದಿಯಾಗಿ ಹುಡ್ತೀನಿ ಅಂತ ಹೇಳಿ, ಹಿಂದೆ ಹಂದಿಯಾಗಿ ಬಂದ್ಬಿಟ್ಟಿದ್ದೀನಿ ನೋಡು ಅಂತ ಹೇಳ್ತಾನಂತೆ. ಹೌದಾ, ಸರಿ ಆಯಿತು ಅಂತ ಹೊಡೆದಿಕ್ಕೆ ಹೋಗ್ತಾನಂತೆ. ಇರು ಹೊಡಿಬೇಡ, ಯಾಕೆಂದರೆ ನಾನು ಒಬ್ಬನೇ ಇಲ್ಲ, ನಾನು ನೋಡಿ ಹೆಂಡತಿ ಮಕ್ಕಳು ಎಲ್ಲ ಪರಿವಾರದವ್ರು ಎಷ್ಟು ಚೆನ್ನಾಗಿದ್ದೀವಿ, ನಾನು ಆರಾಮಾಗಿದ್ದೀನಿ, ಇಲ್ಲೇ ನಾನು ತೊಂದರೆ ಇಲ್ಲ, ದುಃಖ ಆಗ್ತಾಯಿಲ್ಲ, ಇದೇ ಚೆನ್ನಾಗಿದೆ ಅಂತ ಹೇಳಿ ಹೋಗ್ಬಿಟ್ನಂತೆ. ಹಾಗೆ ಯಾವ್ಯಾವ ರೀತಿಯಾದಂತಹ ಯೋನಿಯನ್ನು ಮನುಷ್ಯ ಹೊಂದ್ತಾನೋ, ಜೀವ ಹೊಂದ್ತಾನೋ, ಆ ಯೋನಿಯನ್ನು ಪ್ರೀತಿಸ್ತಾನೆ, ಆ ದೇಹವನ್ನು ಪ್ರೀತಿಸ್ತಾನೆ, ಅಲ್ಲೇ ಸುಖವನ್ನು ಕಾಣ್ತಾನೆ. ಎಷ್ಟರ ಮಟ್ಟಿಗೆ ಅಂತಂದರೆ ನರಕದಲ್ಲೂ ಕೂಡ ಯಮದೂತರು ಯಾತನಾ ಶರೀರವನ್ನು ಕೊಡ್ತಾರೆ, ದುಃಖ ಅನುಭವಿಸ್ಲಿಕ್ಕೇನೆ ಶರೀರವನ್ನು ಕೊಡ್ತಾರೆ. ಆ ಶರೀರದ ಮೇಲೂ ಪ್ರೀತಿಸ್ತಾನಂತೆ ಮನುಷ್ಯ. ಅದನ್ನ ನರಕಸ್ಥೋಪಿ ದೇಹಂ ವೈ ನಪುಮಾಂಸ ತ್ಯಕ್ತುಮಿಚ್ಛತೆ, ಅದನ್ನು ಬಿಡ್ಲಿಕ್ಕೆ ಸಾಧ್ಯ, ಬಿಡ್ಲಿಕ್ಕೆ ತಯಾರಾಗೋದಿಲ್ಲ ಅವನು. ಯಾಕೆ ಅಲ್ಲೂ ಕೂಡ ಸುಖ ಇದೆ ಅಂತ ತಿಳ್ಕೊತಾನೆ. ಎಂತಹ ಮೋಹ! ಯಾವ ದೇಹದ ಮೇಲೆ ಮೋಹ ಮಾಡಬಾರ್ದು, ಯಾವ ದೇಹ ಸತ್ತರೆ ಅದು ಭೀಮಸೇಂದ್ರ ಹೇಳ್ತಾರಲ್ಲ, ಪ್ರತಿತಸ್ಯಾಸ್ಯ ದೇಹಸ್ಯ ಕಾಷ್ಟವಿಷ್ಟಾಸನಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತ ಇತಿ. ಬಿದ್ದರೆ ದೇಹ ಅದಕ್ಕೆ ಮೂರೇ ಗತಿ, ಒಂದು ಸುಟ್ಟು ಬುದಿ ಆಗುತ್ತೆ, ಇಲ್ಲ ಮಣ್ಣಿನಲ್ಲಿ ಹೋಗಿ ಅದನ್ನು ಹುಳಗಳು ತಿಂದು ಹಾಕುತ್ತೆ, ಇಲ್ಲಾಂದರೆ ನಾಯಿ ನರಿಗಳು ತಿಂದು ಅದು ಮಲವಾಗಿ ಹೊರಗೆ ಬರುತ್ತಂತೆ. ಇಷ್ಟೇ ಈ ದೇಹದ ಗತಿ ಆಗೋದು ಮುಂದೆ ದೇಹ ಬಿಟ್ಟರೆ. ಅಂದಮೇಲೆ ಅಂತಹ ಕ್ಷುದ್ರವಾದಂತಹ ಅಂತ್ಯ ಇರುವಂತಹ ಈ ದೇಹದ ಮೇಲೆ ಮನುಷ್ಯ ಪ್ರೀತಿ ಮಾಡಿ 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 ಏನಾಯಿತು, ದೇಹದ ಮೇಲೆ ಅಭಿಮಾನವನ್ನು ಮಾಡ್ತಾನೆ ಮನುಷ್ಯ. ಮಾಡಿ ಏನಾಗುತ್ತೆ ಅಂದರೆ ಒಮ್ಮೆ ಅವನಿಗೆ ಹಣ ಸಂಪಾದನೆ ಎಲ್ಲಿವರೆಗೂ ಮಾಡ್ತಾ ಇರ್ತಾನೋ ಅಲ್ಲಿವರೆಗೂ ಅವನನ್ನು ಎಲ್ಲರೂ ಗೌರವ ಕೊಡ್ತಿರ್ತಾರೆ. ಆದರೆ ಯಾವಾಗ ಹಣ ಸಂಪಾದನೆ ಮಾಡೋದು ನಿಲ್ಲಿಸ್ತಾನೋ, ಜಯ ಉಪಾತ್ತ ವೈರೂಪ್ಯ ಮರಣಾಭಿಮುಖೋ ಗೃಹೆ, ಯಾವಾಗ ಮರಣಕ್ಕೆ ಹತ್ತಿರ ಆಗ್ತಾ ಇರ್ತಾನೋ ಆವಾಗ ಯಾರೂ ಅವನನ್ನು ಗೌರವಿಸೋದಿಲ್ಲ. ತನ್ನ ಮಕ್ಕಳು, ತನ್ನ ಹೆಂಡತಿ ಯಾರೂ ಗೌರವಿಸೋದಿಲ್ಲ ಅವನನ್ನು. ಒಂದು ಮೂಲೆಯಲ್ಲಿ ಗೃಹಪಾಲ ವಾಚ್ಮ್ಯಾನ್ ಹಾಗೆ ಬಿದ್ದಿರಬೇಕಾಗತ್ತೆ. ಎಲ್ಲರೂ ಅವನನ್ನು ಅವಮಾನ ಮಾಡ್ತಾರೆ. ಅವಮಾನ ಮಾಡಿದ್ರೂ ಕೂಡ ಅವನಿಗೆ ವೈರಾಗ್ಯ ಬರೋದಿಲ್ಲಂತೆ. ಏನಿದು, ಇಂತಹ ಅವಮಾನ ಅನುಭವಿಸ್ತಾ ಇದ್ದೀನಿ, ಇಂತಹ ದೇಹ ಜನ್ಮ ಬೇಡ ನನಗೆ ಅಂತ ಅನ್ನೋದಿಲ್ಲ. ಆ ಅವಮಾನವನ್ನೇ ಇದು ಆಗಬೇಕಾದ್ದೆ, ಇದು ಚೆನ್ನಾಗಿದೆ, ಸುಖವಾಗಿದೆ ಅಂತ ಹೇಳಿ ಅದನ್ನೇ ಸುಖ ಅಂತ ತಿಳ್ಕೊತಾನೆ. ಜಾಸ್ತಿ ತಿನ್ಲಿಕ್ಕೆ ಬರ್ತಾ ಇರೋದಿಲ್ಲ, ಮಾತಾಡ್ಲಿಕ್ಕೆ ಬರೋದಿಲ್ಲ. ವಾಯುನ ಉತ್ಕ್ರಮತೋ ಉತ್ತಾರಕ ಕಫ ಸಮೃದ್ಧ ನಾಸಿಕ, ಕಫ ಕಟ್ಬಿಟ್ಟಿರುತ್ತೆ, ಗುರು ಶಬ್ದ ಬರ್ತಾ ಇರುತ್ತೆ, ಕೆಮ್ಮು ಬರ್ತಾ ಇರುತ್ತೆ, ನೆಗಡಿ ಬರುತ್ತೆ, ಎಲ್ಲರೂ ಬರ್ತಾ ಇರುತ್ತೆ, ಕಂಠ ಎಲ್ಲ ಗದ್ಗದಿತ ಆಗಿಬಿಟ್ಟಿರುತ್ತೆ, ಎಲ್ಲ ಇಂದ್ರಿಯಗಳ ಶಕ್ತಿ ಕುಗ್ಗೋಗಿರುತ್ತೆ. ಆದರೂ ಕೂಡ ಮಲ್ಕೊಂಡಿರ್ತಾನೆ, ಮಲ್ಕೊಂಡಲ್ಲೇ ಒಂದೇ ಕಡೆ ಮಲ್ಕೊಂಡಿರ್ತಾನೆ, ಮಲ್ಕೊಂಡು ದುಃಖ ಪಡ್ತಾ ಇರ್ತಾನೆ. ಎಲ್ಲ ತನ್ನ ಬಂಧುಗಳು ಬರ್ತಾರೆ, ಬಂದು ನಾನು ಗೊತ್ತಾ ನನ್ನ ಕಣ್ಣು ಹಿಡಿತೀರಾ ಅಂತ ಕೇಳ್ತಾರೆ. ಆದರೂ ಕೂಡ ಅವನಿಗೆ ಗೊತ್ತು ಅಂತ ಹೇಳ್ತಾನೆ, ಮಾತಾಡ್ಲಿಕ್ಕೆ ಬರ್ತಾ ಇರೋದಿಲ್ಲ. ಆ ಪರಿಸ್ಥಿತಿ ಬರುತ್ತೆ. ಈ ರೀತಿಯಾಗಿ ಒಂದು ದುರ್ಭರವಾದಂತಹ ಪರಿಸ್ಥಿತಿಯಲ್ಲಿ ಎಲ್ಲ ರೋಗಗಳಿಂದ ಅಭಿಭೂತನಾಗಿ ಒಂದು ದಿನ ಪ್ರಾಣ ಬಿಡ್ತಾನೆ. ಬಿಟ್ಟರೂ ಕೂಡ ಮತ್ತೆ ಪುನಃ ಜನ್ಮವನ್ನು ತಾಳಬೇಕಾದ್ರೆ ಮತ್ತೆ ತಾಯಿಯ ಗರ್ಭ, ಅಲ್ಲೂ ದುಃಖ. ಒಂದಲ್ಲ, ಎರಡು ದಿನ ಅಲ್ಲ, 3 ದಿನ ಅಲ್ಲ, 9 ತಿಂಗಳು ತಾಯಿಯ ಗರ್ಭದಲ್ಲಿದ್ದು ಅವನು ಬೆಳಿಬೇಕು. ಯಾವ ದಿನ ಏನೇನು ಬೆಳೆಯುತ್ತೆ ಅನ್ನೋದನ್ನೆಲ್ಲ ಹೇಳ್ತಾರೆ. ಮೊದಲನೇ ದಿನ ಈ ಕಲಲ ಅಂತ ಆಗುತ್ತೆ, ಆಮೇಲೆ ಬುದ್ಬುದ, ಆಮೇಲೆ ಕರ್ಕಂಧು, ಪೇಶಿ, ಅಂಡ, ಈ ರೀತಿಯಾಗಿ ಮೊದಲನೇ ತಿಂಗಳಲ್ಲಿ ತಲೆ ಬರುತ್ತೆ, ಕೈಕಾಲುಗಳು ಬರುತ್ತೆ, ಲಿಂಗ ಉತ್ಪತ್ತಿ ಆಗುತ್ತೆ. ಹೀಗೆ ಬೇರೆ ಬೇರೆ ತಿಂಗಳಲ್ಲಿ ಅವನು
ಅವನಿಗೆ ಯಾವ ರೀತಿಯಾದಂತಹ ಅವಸ್ಥೆ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಆ ಮಗು ತಾನು ಹೊಟ್ಟೆಯಲ್ಲಿ ಇರಬೇಕಾದ್ರೆ, ಹೊಟ್ಟೆಯಲ್ಲಿದ್ದಾಗ ಆ ಮಗುವಿಗೆ ಸುಖವಾಗಿರೋದಿಲ್ಲ. ಆ ಅಂಡ ಹೊಟ್ಟೆ ಒಳಗಡೆ ಇರುವಂತಹ ಜೀವ ಅವನು ಒಂದು ಮಲಮೂತ್ರದ ಚೀಲದಲ್ಲಿ ಇರ್ತಾನಂತೆ. ಅಲ್ಲಿ ವಾಸ ಮಾಡಿಕೊಂಡು ಅಲ್ಲಿ ಇರುವಂತಹ ಎಲ್ಲ ದುರ್ಗಂಧವನ್ನು ಅನುಭವಿಸಿ ಅಲ್ಲಿ ದುಃಖ ಪಡ್ತಾ ಇದ್ದಾನೆ. ಮಾತೃಭುಕ್ತೈರ್ ಉಪಸೃಷ್ಟ ಸರ್ವಾಂಗೋಪವತ್ಸಿತ ವೇದೇನ, ಎಲ್ಲ ಅಂಗಗಳಿಂದ ಅವನಿಗೆ ವೇದನೆ ಆಗ್ತಾ ಇರುತ್ತೆ. ಸಣ್ಣ ಜಾಗ, ಕತ್ತಲು, ಏನು ಮಾಡ್ಲಿಕ್ಕಾಗಲ್ಲ, ಕೈಕಾಲು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸಣ್ಣ ಜಾಗದಲ್ಲಿ ಕೂತ್ಕೊಂಡು ದುಃಖ ಪಡ್ತಾ ಇರ್ತಾನೆ. ಯಾವಾಗ ಹೊರಗೆ ಬಂದೇನೋ, ಯಾವಾಗ ಈ ದುಃಖದಿಂದ ಹೊರಗೆ ಬರ್ತೀನಿ ನಾನು, ಅಲ್ಲಿ ವಾಸ ಮಾಡ್ಲಿಕ್ಕೆ ಆಗದೇನೆ ಪಂಜರದಲ್ಲಿ ಪಕ್ಷಿ ಕೂಡ ಹಾಕಿದಾಗ ಹೇಗೆ ದುಃಖ ಆಗುತ್ತೋ ಆ ರೀತಿ ದುಃಖ ಅನುಭವಿಸ್ತಿರ್ತಾನೆ. ಆದರೆ ಒಂದು ವೇಳೆ ಆ ಜೀವ ಉತ್ತಮ ಜೀವನಾಗಿದ್ದರೆ ಅವನಿಗೆ ಜಾತಸ್ಮೃತಿ, ಭಗವಂತನ ಸ್ಮರಣೆ ಬರುತ್ತಂತೆ. ಭಗವಂತನನ್ನು ಸ್ಮರಣೆ ಮಾಡಿ ಅವನು ಭಗವಂತನ ಕೇಳ್ಕೊತಾನೆ, ಸ್ವಾಮಿ ನನ್ನನ್ನು ದಯವಿಟ್ಟು ಈ ದೇಹದಿಂದ ಹೊರಹಾಕು, ನನಗೆ ನನ್ನ ತಾಯಿಯ ದೇಹದಿಂದ ಹೊರಹಾಕ್ಬಿಡು, ನಾನು ಇನ್ನು ಮುಂದೆ ಇಂತಹ ದುಃಖವನ್ನು ಅನುಭವಿಸೋ ಥರ ಮಾಡ್ಕೊಳ್ಳಲ್ಲ. ನಾನು ಹುಟ್ಟಿದಾಗಿಂದ ಸಾಯೋ ತನಕ ಕೇವಲ ನಿನ್ನ ಅಖಂಡ ನಾಮಸ್ಮರಣೆಯನ್ನು ಮಾಡ್ತೀನಿ, ಸಾಧನೆಯನ್ನು ಮಾಡ್ತೀನಿ, ಮೋಕ್ಷ ಸಾಧನೆಗೋಸ್ಕರ ಪ್ರಯತ್ನ ಮಾಡ್ತೀನಿ. ನನ್ನನ್ನು ಈ ಗರ್ಭವಾಸ ದುಃಖಕ್ಕೆ ಹಾಕಬೇಡ, ದಯವಿಟ್ಟು ನನ್ನನ್ನು ಬಿಡುಗಡೆ ಮಾಡು. ತುಳಸಿ ಕಟ್ಟೆ, ಬಾವಿ ಕಟ್ಟೆ, ದೇವ್ರ ಕಟ್ಟೆ, ಈ ಮೂರೇ ಕಟ್ಟೆ ಹತ್ತೀನಿ, ಬೇರೆ ಕಡೆ ಹೋಗಲ್ಲ ಅಂತ ಹೇಳಿ ದೇವರನ್ನ ಕೇಳ್ಕೊತಾನಂತೆ, ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಯಾವಾಗ ಭಗವಂತ 9 ತಿಂಗಳಾದಮೇಲೆ ಮಗುವನ್ನು ಆ ಶಿಶುವನ್ನು ಹೊರಗಡೆ ಹಾಕ್ತಾನೋ ಮುಗೀತು, ಎಲ್ಲ ಮರ್ತು ಬಿಡ್ತಾನೆ. ತಾನೇನು ಸ್ತೋತ್ರ ಮಾಡಿದ್ದೆ, ಏನನ್ನ ಭಗವಂತನ ಹತ್ರ ಬೇಡ್ಕೊಂಡಿದ್ದೆ, ಏನು ಪ್ರತಿಜ್ಞೆ ಮಾಡಿದ್ದೆ, ಎಲ್ಲ ಮರ್ತು ಬಿಡ್ತಾನೆ. ಒಂದು ಅತ್ರೆ ಸಾಕು, ಎಲ್ಲ ದುಃಖ ಮರ್ತೋಗ್ಬಿಡುತ್ತೆ. ಆಮೇಲೆ ಮತ್ತೆ ಪುನಃ ಹೊಸ ಅಪ್ಪ ಅಮ್ಮ, ಹೊಸ ಅಣ್ಣ ತಂಗಿ, ಎಲ್ಲ ಬಂಧು ಬಾಂಧವರು ಬಂಧನ ಶುರು ಆಗುತ್ತೆ. ಅದೇ ರೀತಿ ಸಂಸಾರ ನಡೀತಾ ಇರುತ್ತೆ ಅಂತ. ಅದರಿಂದ ಇಂತಹ ದುಃಖದಲ್ಲಿ ಬಿದ್ದು ಒದ್ದಾಡುವಂತಹ ಜೀವ ಆ ಸಂಸಾರವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಅದರಲ್ಲಿ ಇನ್ನೂ ಆಸಕ್ತನಾಗಬಾರ್ದು ಅಂತ ಹೇಳಿ ಕಪಿಲ ಪರಮಾತ್ಮ ಇನ್ನೂ ವಿಶೇಷವಾಗಿ ಎಲ್ಲ ತತ್ವಗಳ ಲಕ್ಷಣವನ್ನು ಉಪದೇಶವನ್ನು ಮಾಡ್ತಾನೆ. ದೇವಹೂತಿ ದೇವಿ ಆ ಎಲ್ಲ ಉಪದೇಶವನ್ನು ಕೇಳಿಸಿಕೊಂಡು ಧನ್ಯಳಾಗಿ ಅವಳು ಸಿದ್ಧಿದ ಅನ್ನುವಂತಹ ನದಿಯಾಗಿ ಹರಿತಾಳಂತೆ. ಅವನು ಕಪಿಲರೂಪಿ ಭಗವಂತ ತಾನು ಅಲ್ಲಿಂದ ಹೊರಟು ಹೋಗ್ತಾನೆ. ಈ ರೀತಿಯಾಗಿ 3ನೇ ಸ್ಕಂಧವನ್ನು ಮುಗಿಸಿ ಮತ್ತೆ ಪ್ರಶ್ನೆ ಮಾಡ್ತಾರೆ ಮೈತ್ರಿಯರಿಗೆ ವಿದುರರು. ಮನುವಿನ ಇನ್ನೂ ಹೆಚ್ಚಿನ ವಂಶ ವಿಸ್ತಾರವನ್ನು ತಿಳಿಸಿ ಹೇಳಿ ನಮಗೆ ಅಂತ ಹೇಳಿ ಕೇಳಿದಾಗ ಸರಿ ಅಂತ ಅವರು ಹೇಳ್ತಾರೆ. ಸ್ವಯಂಭೂ ಮನುವಿಗೆ 5 ಜನ ಮಕ್ಕಳಾಗಿದ್ದರು. ಅದರಲ್ಲಿ ದೇವಹೂತಿಯ ಕಥೆಯನ್ನು ಹೇಳಿ ಆಯಿತು. ರುಚಿ ಪ್ರಜಾಪತಿಗಳಿಗೆ 2ನೇ ಮಗಳನ್ನೇ ಕೊಡ್ತಾರಂತೆ. 2ನೇ ಮಗಳಿಗೆ ದೇವಹೂತಿ ಆಕೂತಿ ಅಂತ ಹೆಸರು. ದೇವಹೂತಿ, ಆಕೂತಿ, ಪ್ರಸೂತಿ ಅಂತ 3 ಜನ ಆಕೂತಿಯನ್ನು ಕೊಡ್ತಾರೆ. ಆ ಆಕೂತಿಯಲ್ಲಿ ಭಗವಂತನೇ ಅವತಾರ ಮಾಡ್ತಾನೆ. ರುಚಿ ಪ್ರಜಾಪತಿಗಳು, ಆಕೂತಿ ಇವರಿಬ್ಬರಲ್ಲಿ ಯಜ್ಞನಾಮಕ ಭಗವಂತ ಅವತಾರ ಮಾಡ್ತಾನೆ. ಸ್ವಯಂಭೂಮನು ಅವನನ್ನು ದತ್ತವಾಗಿ ತೊಗೊಂಡ್ಬಿಡ್ತಾನಂತೆ. ದೇವರನ್ನು ತನ್ನ ಮಗನನ್ನಾಗಿ ಸ್ವೀಕಾರ ಮಾಡೋದು. ಯಜ್ಞನಾಮಕ ಭಗವಂತನನ್ನು ಮಗನನ್ನಾಗಿ ಸ್ವೀಕಾರ ಮಾಡಿ ಅವನನ್ನು ಸ್ತೋತ್ರ ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂತಂದರೆ ರಾಕ್ಷಸರೆಲ್ಲ ಸ್ವಯಂಭೂ ಮೌನವನ್ನು ಕೊಲ್ಲಲಿಕ್ಕೆ ಬಂದಾಗ ಸ್ತೋತ್ರ ಮಾಡ್ತಾನೆ ರಕ್ಷಣೆ ಮಾಡುವಂಥ. ಆ ಸ್ತೋತ್ರವೇ ಈಶಾವಾಸ್ಯ ಉಪನಿಷತ್ತು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃಧ ಕಸ್ಯಸ್ವಿತ್ ಧನಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾನೆ ಸ್ವಯಂಭೂಮನು. ಅದ್ಭುತವಾದಂಥ ಉಪನಿಷತ್ತು. ಅದಾದ ಮೇಲೆ ಈ ಕಡೆ ಮತ್ತೆ ಪ್ರಿಯವ್ರತ, ಉತ್ತಾನಪಾದ ಅಂತಿಬ್ಬರು ಮಕ್ಕಳು. ಅತ್ರಿ ಋಷಿಗಳು, ಕರ್ದಮ ಪ್ರಜಾಪತಿಗಳು ತಮ್ಮ 9 ಜನ ಹೆಣ್ಣುಮಕ್ಕಳನ್ನು 9 ಜನ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಅದರಲ್ಲಿ ಅನಸೂಯ ದೇವಿಯನ್ನು ಅತ್ರಿ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಆ ಅತ್ರಿ ಋಷಿಗಳಲ್ಲಿ 3 ಜನ ಮಕ್ಕಳಾಗ್ತಾರೆ. ದತ್ತಂ ದುರ್ವಾಸದಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್. ವಿದುರ ಪ್ರಶ್ನೆ ಮಾಡ್ತಾನೆ, ಅತ್ರಿ ಋಷಿಗಳಿಗೆ ಈ ರೀತಿಯಾಗಿ ದೇವತೆಗಳು ಸ್ವಯಂ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ತ್ರಿಮೂರ್ತಿಗಳು ಅವತಾರ ಮಾಡಿದ್ದಾರೆ, ಹೇಗೆ ಹುಟ್ಟಿದ್ರು ಅವರು, ಆ ಕಥೆಯನ್ನು ತಿಳಿಸಿ ಅಂತ ಕೇಳಿದಾಗ ಮೈತ್ರಿಯರು ಹೇಳ್ತಾರೆ, ದೇವತೆಗಳ ಮಾನದ ಅನುಸಾರವಾಗಿ ಅತ್ರಿ ಋಷಿಗಳು 100 ವರ್ಷ ತಪಸ್ಸನ್ನು ಮಾಡ್ತಾರಂತೆ. ದೇವರ ಮಾನ ಅಂದರೆ ಮನುಷ್ಯ ಮಾನದ ಪ್ರಕಾರ 1 ವರ್ಷಕ್ಕೆ 365 ದಿವಸ. ಅದೇ ದೇವತೆಗಳಿಗೆ 1 ದಿವಸ 365 ದಿವಸ, 1 ವರ್ಷ 360 ದಿವಸ. 1 ವರ್ಷ ಆದರೆ ದೇವತೆಗಳಿಗೆ 1 ದಿನ ಆಗುತ್ತೆ.
ದಕ್ಷಿಣಾಯನ ರಾತ್ರಿ, ಉತ್ತರಾಯಣ ಹಗಲು. ಈ ರೀತಿಯಾಗಿ 100 ವರ್ಷ ಅಂತಂದರೆ ಮನುಷ್ಯಮಾನದ ಪ್ರಕಾರ 36,000 ವರ್ಷ ಆಗುತ್ತೆ. ಹೀಗೆ 36,000 ವರ್ಷಗಳ ಕಾಲ ಅತ್ರಿ ಋಷಿಗಳು ತಾವು ಅತಿ ಘೋರವಾದಂತಹ ತಪಸ್ಸನ್ನು ಆಚರಣೆ ಮಾಡ್ತಾರೆ. 3 ಜನ ಪ್ರತ್ಯಕ್ಷರಾಗ್ತಾರೆ, ಬ್ರಹ್ಮ, ವಿಷ್ಣು, ಮಹೇಶ್ವರರು. ಅತ್ರಿ ಋಷಿಗಳು ಕೇಳ್ತಾರೆ, ನಮಸ್ಕಾರ ಮಾಡಿ, ಸ್ವಾಮಿ ನಾನು ಕರೆದಿದ್ದು ಭಗವಂತನ 3 ರೂಪಗಳನ್ನು, ಆದರೆ ಬ್ರಹ್ಮದೇವರು ರುದ್ರದೇವರು ನೀವಿಬ್ಬರು ಯಾಕೆ ಬಂದಿರಿ ಅಂತ ಕೇಳ್ತಾರೆ ಅತ್ರಿ ಋಷಿಗಳು. ಅದಕ್ಕೆ ತಾತ್ಪರ್ಯ ಶ್ರೀಮದಾಚಾರ್ಯರು ಅವರು ತಪಸ್ ಮಾಡಿದ್ದು ಯಾರನ್ನ ಅಂತಂದರೆ ಬ್ರಹ್ಮಾಂತರ್ಯಾಮಿಯಾದಂತಹ ಬ್ರಹ್ಮರೂಪಿಯಾದ ಭಗವಂತನನ್ನು, ರುದ್ರಾಂತರ್ಯಾಮಿಯಾದ ರುದ್ರರೂಪನಾದ ಭಗವಂತನನ್ನು ತಪಸ್ ಮಾಡಿರ್ತಾರೆ. ಅಂತರ್ಯಾಮಿ ರೂಪಗಳು ಅಧಿಷ್ಠಾನವನ್ನು ಬಿಟ್ಟು ಬರೋದಿಲ್ಲ. ಬ್ರಹ್ಮದೇವರ ಒಳಗಿರುವ ದೇವರು ಬರಬೇಕು ಅಂದರೆ ಬ್ರಹ್ಮದೇವರೇ ಬರಬೇಕು. ನೀರು ತೊಗೊಂಬ ಅಂತ ನಾವಂದರೆ ಲೋಟ ತೊಗೊಂಬರ್ತಾರೆ. ಲೋಟ ಯಾಕೆ ತೊಗೊಂಬಂದ್ರೆ ನೀರು ನಾನು ಕೇಳಿದ್ದು ಅಂತಂದರೆ ಲೋಟ ಬಿಟ್ಟು ನೀರು ತರಲಿಕ್ಕೆ ಆಗಲ್ಲ. ಹೇಗೋ ಹಾಗೆ ಬ್ರಹ್ಮದೇವರನ್ನು ಬಿಟ್ಟು ಅವರ ಅಂತರ್ಯಾಮಿ ರೂಪ ಇರೋದಿಲ್ಲ. ಆದ್ದರಿಂದ ಬ್ರಹ್ಮದೇವರ ಜೊತೆಗೆ ಬರ್ತಾರೆ, ರುದ್ರದೇವರ ಜೊತೆಗೆ ಭಗವಂತನೂ ಬರ್ತಾನೆ ಅಂತರ್ಯಾಮಿಯಾಗಿ. ಆಗ ನನಗೆ ನೀವೇ ಮಕ್ಕಳಾಗಿ ಹುಟ್ಟಬೇಕು ಅಂತ ಹೇಳಿ ಕೇಳಿದಾಗ ಸರಿ ಅಂತ ರುದ್ರದೇವರು ದುರ್ವಾಸರಾಗಿ ಭಗವಂತ ದತ್ತಾತ್ರೇಯನಾಗಿ, ದತ್ತ ಅಂತ ಹೆಸರು, ತನ್ನನ್ನು ತಾನು ಕೊಟ್ಕೊಂಡು ಬಿಟ್ಟಿದ್ದಾನೆ, ಅದರಿಂದ ದತ್ತ ಅಂತ ಅವನಿಗೆ ನಾಮಕರಣ ಮಾಡ್ತಾರೆ. ಆಮೇಲೆ ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಆದ್ದರಿಂದ ಚಂದ್ರ, ಸೋಮ ಅವನು ಅವತಾರ ಮಾಡ್ತಾನೆ. ಅವರಲ್ಲಿ ಬ್ರಹ್ಮದೇವರ ಆವೇಶ ಇರುತ್ತೆ. ಈ ರೀತಿಯಾಗಿ ಅತಿರಶಿಗಳಲ್ಲಿ ತ್ರಿಮೂರ್ತಿಗಳು ಅವತಾರ ಆಗುತ್ತೆ ಅಂತ ಹೇಳ್ತಾರೆ. ದುರ್ವಾಸರರು ಅವರು ಸನ್ಯಾಸಿಗಳಾಗ್ತಾರೆ. ದತ್ತನಾಮಕ ಭಗವಂತ ಎಲ್ಲ ದೇವತೆಗಳಿಗೆ ಯೋಗಶಾಸ್ತ್ರವನ್ನು ಉಪದೇಶವನ್ನು ಮಾಡ್ತಾನೆ. ಆಮೇಲೆ ಅನೇಕ ಬೇರೆ ಎಲ್ಲ ಋಷಿಗಳಲ್ಲಿ ಯಾರ್ಯಾರು ಹುಡ್ತಾರೆ ಅನ್ನೋದನ್ನು ವಿಸ್ತಾರವಾಗಿ ಹೇಳ್ತಾರೆ. ಅತ್ರಿ, ಮರೀಚಿ, ಅಂಗಿರಸ್, ಪುಲಸ್ತ್ಯ, ಪುಲಹ ಇತ್ಯಾದಿ ಎಲ್ಲರಿಗೂ ಅವರವರು ಮಕ್ಕಳನ್ನು ಕೊಟ್ಟಿರ್ತಾರೆ. ಗರ್ದಮ ಪ್ರಜಾಪತಿಗಳ ಮಕ್ಕಳನ್ನು. ದಕ್ಷ ಪ್ರಜಾಪತಿಗೆ ಪ್ರಸೂತಿಯನ್ನು ಕೊಟ್ಟು ಮದುವೆ ಮಾಡಿರ್ತಾರೆ. ದಕ್ಷ ಪ್ರಜಾಪತಿ ಅವನು ಪ್ರಸೂತಿ, ಸ್ವಯಂಭೂ ಮನುವಿನ 3ನೇ ಮಗಳು ಪ್ರಸೂತಿ, ಅವಳನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಆ ದಕ್ಷ ಅವರ ಕಥೆಯನ್ನು ಸ್ವಲ್ಪ ಹೇಳಿ ಅಂತ ಹೇಳಿದಾಗ ಅದನ್ನು ಹೇಳ್ತಾರೆ. ದಕ್ಷ ಪ್ರಜಾಪತಿ ಒಮ್ಮೆ ಬ್ರಹ್ಮದೇವರು ಯಜ್ಞವನ್ನು ಮಾಡಿದಾಗ ಸತ್ಯಲೋಕದಲ್ಲಿ ಎಲ್ಲ ದೇವತೆಗಳು ಬಂದು ಸಭೆಯಲ್ಲಿ ಕೂತಿರ್ತಾರೆ. ಕೂತಾಗ ದಕ್ಷ ಪ್ರಜಾಪತಿ ಬಂದಾಗ ಎಲ್ಲರೂ ಎದ್ದು ನಿಂತು ಅವನಿಗೆ ಸತ್ಕಾರವನ್ನು ಮಾಡ್ತಾರೆ, ಅಂದರೆ ಗೌರವವನ್ನು ತೋರಿಸ್ತಾರೆ. ಬ್ರಹ್ಮದೇವರು ಮತ್ತು ರುದ್ರದೇವರು ಮಾತ್ರ ಇಬ್ಬರು ಎದ್ದು ನಿಲ್ಲೋದಿಲ್ಲ, ಅವರು ಸುಮ್ಮನೆ ಕೂತಿರ್ತಾರೆ. ಅದನ್ನು ನೋಡಿ ದಕ್ಷ ಪ್ರಜಾಪತಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ರುದ್ರದೇವರನ್ನ ಬಾಯಿಗೆ ಬಂದ ಬೈದ್ಬಿಡ್ತಾನೆ. ಯದ್ಯಪಿ ದಕ್ಷ ಪ್ರಜಾಪತಿಗೆ ಮೊದಲು 16 ಜನ ಮಕ್ಕಳಾಗಿರ್ತಾರೆ, ಅದರಲ್ಲಿ 13 ಜನರನ್ನು ಯಮನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಒಬ್ಬಳನ್ನು ಪಿತೃಗಳಿಗೆ, ಒಬ್ಬನನ್ನು ಚಂದ್ರನಿಗೆ, ಮತ್ತು ಒಬ್ಬಳನ್ನು ರುದ್ರದೇವರಿಗೆ, ಉಮಾದೇವಿಯನ್ನು ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಹಾಗಾಗಿ ರುದ್ರದೇವರು ದಕ್ಷ ಪ್ರಜಾಪತಿಯ ಅಳಿಯ. ಆದರೂ ಕೂಡ ಅವನಿಗೆ ನನ್ನ ಅಳಿಯ ನಾನು ಬಂದರೆ ಎದ್ನಿಂದ ನನ್ನ ಸತ್ಕಾರ ಮಾಡಲಿಲ್ಲ ಅಂತ ಹೇಳಿ ಸಿಟ್ಟು ಬಂದು ಬೈಲಿಕ್ಕೆ ಶುರು ಮಾಡ್ತಾನೆ. ನೋಡ್ರಿ, ನೀವೆಲ್ಲ ದೇವತೆಗಳಿದ್ದೀರಿ, ನಾನು ಬಂದರೆ ನೀವೆಲ್ಲ ಎದ್ದು ನಿಂತು ನನಗೆ ಸತ್ಕಾರವನ್ನು ಮಾಡಿದ ಗೌರವವನ್ನು ತೋರಿಸಿದ್ರಿ, ಇದು ಸಭ್ಯತೆ. ಆದರೆ ಈ ರುದ್ರನಿಗೆ ಆ ಸಭ್ಯತೆಯೇ ಇಲ್ಲ. ಯೇಷಮೇ ಶಿಷ್ಯತಾಂ ಪ್ರಾಪ್ತ ಎಮ್ಮೆ ದುಹಿತರು ಅಗ್ರಹೀತ್. ನನ್ನ ಶಿಷ್ಯನು, ನನ್ನ ಮಗಳನ್ನ ಮದುವೆಯಾದಂತಹ ಅಳಿಯ, ಆದರೆ ಇವನಿಗೆ ಸಾಮಾನ್ಯ ಜ್ಞಾನವೂ ಇಲ್ಲ. ನಾನು ಯಾಕಾರು ಕೊಟ್ಟು ನನ್ನ ಮಗಳನ್ನು ಕೊಡಬಾರ್ದಾಗಿತ್ತು. ಗೃಹೀತ ಮೃಗಶ, ಒಳ್ಳೆ ಸುಂದರಳಾದಂತಹ ನನ್ನ ಮಗಳು ಇಂತಹ ಮರ್ಕಟಲೋಚನ, ಕೋತಿಯಂತೆ ಕಣ್ಣಿರುವ ಈ ರುದ್ರನಿಗೆ ಕೊಟ್ಬಿಟ್ಟಿದ್ದೀನಿ. ಎಷ್ಟು ಅಶುಚಿ, ಸ್ಮಶಾನದಲ್ಲಿ ಸಂಚಾರ ಮಾಡ್ತಾನೆ, ಭಸ್ಮಗಳನ್ನು ಧಾರಣೆ ಮಾಡ್ತಾನೆ, ಇಂಥವನನ್ನು ನಾನು ಮಗಳನ್ನು ಕೊಡಬಾರ್ದಾಗಿತ್ತು ಅಂತ ಹೇಳಿ ಅಲ್ಲಿಂದ ಶಾಪ ಕೊಟ್ಬಿಡ್ತಾನೆ. ಸಿಟ್ಟು ಬಂದು ದಕ್ಷ ಪ್ರಜಾಪತಿ ಈ ರುದ್ರದೇವರಿಗೆ ಯಜ್ಞದಲ್ಲಿ ಪಾಲು ಸಿಗೋದು ಬೇಡ, ಯಜ್ಞದಲ್ಲಿ ಆಹುತಿ ಯಾರೂ ಕೊಡಬಾರ್ದು ಅಂತ ಹೇಳಿ ಶಾಪವನ್ನು ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ರುದ್ರದೇವರು ತಾವು ಸುಮ್ಮನೆ ಇರ್ತಾರೆ, ಏನು ಮಾತಾಡೋದಿಲ್ಲ, ತಾವು ತಮ್ಮಲ್ಲಿ ಹೋಗೋಕ್ಕೆ ಆಮೇಲೆ ಬರ್ತಾರೆ. ಅದಾದ ಮೇಲೆ ಇಲ್ಲಿ ಪ್ರಶ್ನೆ ಬರುತ್ತೆ, ಯಾಕೆ ರುದ್ರದೇವರು ಎದ್ದು ನಮಸ್ಕಾರ ಮಾಡಲಿಲ್ಲ ತಮ್ಮ ಮಾವನಿಗೆ ಅಂತಂದರೆ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ. ನೋಡ್ರಿ, ಬ್ರಹ್ಮದೇವರು ಅಂತೂ ಹೇಳುವಂಥ ಪ್ರಸಂಗನೇ ಇಲ್ಲ, ಯಾಕೆ ದೊಡ್ಡವರು ಅವರು, ಎಲ್ಲರಿಗೂ ತಂದೆ, ಹಾಗಾಗಿ ಅವರು ಹೇಳುವಂತಹ ಪ್ರಸಂಗ ಇಲ್ಲ. ರುದ್ರದೇವರು ಯಾಕೆ ಎದ್ದಿಲ್ಲ ಅಂತಂದರೆ ಒಂದು ಧರ್ಮಶಾಸ್ತ್ರದ ನಿಯಮ ಇದೆ. ಏನು ಅಂತಂದರೆ ಸಭೆಯಲ್ಲಿ ಯಾರು ಉತ್ತಮರಾಗಿರ್ತಾರೋ
ಅವರು ಇದ್ದಾಗ ಬೇರೆಯವರಿಗೆ ನಮಸ್ಕಾರವನ್ನು ಮಾಡಬಾರ್ದು. ಅವರು ಇಂಥ ಕೆಳಗಿನವ್ರಿಗೆ ಅಧಮರಾದವರಿಗೆ ನಮಸ್ಕಾರವನ್ನು ಮಾಡಬಾರ್ದು ಉತ್ತಮರಿದ್ದಾಗ. ಇದು ಒಂದು ನಿಯಮ. ಆಮೇಲೆ ಇನ್ನೊಂದು ಏನು ಅಂತಂದರೆ, ರುದ್ರದೇವರು ತಾವು ಧ್ಯಾನಮಗ್ನರಾಗಿರ್ತಾರೆ. ಬ್ರಹ್ಮದೇವರ ಅಂತರ್ಯಾಮಿಯ ಭಗವಂತನ ಧ್ಯಾನವನ್ನು ಮಾಡ್ತಾ ಕೂತಿರ್ತಾರೆ. ಹಾಗಾಗಿ ಬ್ರಹ್ಮದೇವರಲ್ಲಿರೋ ದೇವರನ್ನ ಧ್ಯಾನ ಮಾಡಬೇಕಾದ್ರೆ ಸಣ್ಣವನಾದ ದಕ್ಷ ಪ್ರಜಾಪತಿ ಬಂದಾಗ ಎದ್ದು ನಿಲ್ಲುವಂತಹ ಕಾರಣ ಇಲ್ಲ. ಹಾಗಾಗಿ ರುದ್ರದೇವರ ತಪ್ಪ ಏನಿಲ್ಲ ಇದರಲ್ಲಿ. ಮತ್ತು ರುದ್ರದೇವರು ದೊಡ್ಡವರು, ದಕ್ಷ ಪ್ರಜಾಪತಿ ಸ್ವಯಂ ಚಿಕ್ಕವನು, 10ನೇ ಕಕ್ಷೆಯಲ್ಲಿ ಬರ್ತಾನೆ. ರುದ್ರದೇವರು 5ನೇ ಕಕ್ಷೆ, ಉತ್ತಮರಾದವರು. ಹಾಗಾಗಿ ನಮಸ್ಕಾರ ಮಾಡೋದು ಬೇಕಾಗಿಲ್ಲ ಅಂತ ಈ ರೀತಿಯಾಗಿ ಹೇಳ್ತಾರೆ. ಆದ್ದರಿಂದ ಅವನದೇ ತಪ್ಪು, ಅವ್ರು ಶಾಪ ಕೊಟ್ಟು ಹೋಗ್ಬಿಡ್ತಾನೆ. ಆಮೇಲೆ ಒಮ್ಮೆ ತಾನೇ ಯಜ್ಞವನ್ನು ಮಾಡ್ತಾನೆ ದಕ್ಷ ಪ್ರಜಾಪತಿ. ಕೆಲವು ದಿವಸಗಳಾದ ಮೇಲೆ ಬೃಹಸ್ಪತಿ ಸವ ಅನ್ನುವಂಥ ಒಂದು ಯಜ್ಞವನ್ನು ದಕ್ಷ ಪ್ರಜಾಪತಿ ಮಾಡ್ತಾನೆ. ಮಾಡಬೇಕಾದ್ರೆ ಎಲ್ಲ ದೇವತೆಗಳನ್ನೆಲ್ಲ ಕರೀತಾನೆ. ಎಲ್ಲರೂ ಕೂಡ ತಮ್ಮ ತಮ್ಮ ಲೋಕಗಳಿಂದ ಬರ್ತಾ ಇದ್ದಾರೆ. ಬರಬೇಕಾದ್ರೆ ಕೈಲಾಸದ ಮೇಲೆ ಬರ್ತಾ ಇದ್ದಾರೆ. ಅಲ್ಲಿ ಪಾರ್ವತಿ ಆಗಿರೋದಿಲ್ಲ, ಸತಿ, ದಕ್ಷ ಪ್ರಜಾಪತಿ ಮಗಳು ಸತೀದೇವಿ ನೋಡ್ತಾಳೆ. ಎಲ್ಲ ದೇವತೆಗಳು ಹೋಗ್ತಾ ಇದ್ದಾರೆ. ಹೇಗೆ ಹೋಗ್ತಾ ಇದ್ದಾರೆ? ಒಳ್ಳೆ ಸಂಭ್ರಮದಿಂದ ಎಲ್ಲ ಅಲಂಕಾರ ಮಾಡಿಕೊಂಡು, ಆಭರಣ ಹಾಕ್ಕೊಂಡು, ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದಾರಂತೆ. ಈಗ ಮದುವೆಗೆಲ್ಲ ನಾವೆಲ್ಲ ರೆಡಿಯಾಗಿ ಹೋಗ್ತೀವಲ್ಲ, ಆ ರೀತಿ. ಅದನ್ನು ನೋಡಿ ಕೇಳ್ತಾಳೆ, ಎಲ್ಲಿ ಹೋಗ್ತಾ ಇದ್ದೀರಿ ನೀವೆಲ್ಲ ಅಂಥೇಳಿ. ನೀನು ಗೊತ್ತಿಲ್ವಾ, ನಿಮ್ಮ ಅಪ್ಪನೇ ಯಜ್ಞ ಮಾಡ್ತಾ ಇದ್ದಾನೆ, ನೀನು ಕರೆದಿಲ್ವಾ ಅಂತ ಒಂದು ಮಾತು ಅಂದ್ಬಿಡ್ತಾರೆ. ಆವಾಗ ಇವಳಿಗೆ ಹೊಟ್ಟೆಯಲ್ಲಿ ಬೆಂಕಿ ಹಾಕ್ದಂಗೆ ಆಗುತ್ತೆ. ಅಯ್ಯೋ, ನಮ್ಮಪ್ಪನೇ ನನ್ನನ್ನು ಕರೆದಿಲ್ಲ, ಆದರೆ ಏನಾಯಿತು, ನಾನು ಹೋಗ್ತೀನಿ ಅಂಥೇಳಿ ತನ್ನ ಗಂಡನಿಗೆ ಶಿವನಿಗೆ ಕೇಳ್ತಾಳೆ. ನಾನು ಹೋಗಬೇಕು, ಬನ್ನಿರಿ ಹೋಗೋಣ, ನಮ್ಮಪ್ಪ ಯಜ್ಞ ಮಾಡ್ತಾ ಇದ್ದಾನಂತೆ, ಎಲ್ಲ ದೇವತೆಗಳನ್ನು ಕರೆದಿದ್ದಾನೆ ಅಂತ ಕೇಳಿದಾಗ ರುದ್ರದೇವರು ಹೇಳ್ತಾರೆ, ಇಲ್ಲ ಹೋಗಬೇಡ, ಈಗ ಹೋಗುವಂತಹ ಕಾಲ ಅಲ್ಲ. ಯಾಕೆ ಹೋಗಬಾರ್ದು? ಎಲ್ಲರೂ ಯಾರ ಮನೆಗೆ ಹೋಗಬೇಕು? ಮತ್ತು ನಮ್ಮಪ್ಪನ ಮನೆಗೆ ಹೋಗ್ದೇನೆ ಅಪ್ಪನ ಮನೆಗೆ ಮತ್ತು ಗುರುಗಳ ಮನೆಗೆ, ಮಾವನ ಮನೆಗೆ ಹೋಗಬೇಕಾದ್ರೆ ಆಹ್ವಾನ ಬೇಕಾಗಿಲ್ಲ. ಅನಾಹುತೋಪ್ಯಭಿಯಾಂತಿ ಸೌಹೃದಾತ್ ಭರ್ತೃಗುರೋರ್ ದೇಹ ಕೃತಶ್ಚ ಕೇತನಂ ತನ್ಮೇ ಪ್ರಸೀದೇದಮಾರ್ತ್ಯ ಆಂಚಿತಂ ಕರ್ತುಂ ಭವಾನ್ ಕಾರುಣಿಕೋ ಬತಾರ್ಹಸಿ. ಗುರುಗಳ ಮನೆ, ತಂದೆಯ ಮನೆ ಮತ್ತು ಗಂಡನ ಮನೆಗೆ ಹೋಗಲಿಕ್ಕೆ ಯಾರನ್ನೂ ಪರ್ಮಿಷನ್ ಕೇಳೋದು ಬೇಕಾಗಿಲ್ಲ, ಆಹ್ವಾನ ಬೇಕಾಗಿಲ್ಲ, ಹೋಗ್ಬೋದು ಅಂತಂದಾಗ, ಹೌದು ಸರಿನೇ ಹೇಳಿದ್ದು, ಆದರೆ ತ್ರಯೋದಿತಂ ಶೋಭನಮೇವ ಶೋಭನೆ ಅನಾಹುತಾಪಿ ಅಭಿಯಾಂತಿ ಬಂಧುಷು ತೇ ಯದ್ಯನುತ್ಪಾದಿತ ದೋಷದೃಷ್ಟಯ ಬಲೀಯಸಾನ ಅನಾತ್ಮಮದೇನ ಬಂಧುನ ಮನ್ಯುನ. ಒಂದು ವೇಳೆ ಆ ಬಂಧುಗಳು ನಮ್ಮ ಮೇಲೆ ಯಾವುದೇ ವಿಧವಾದ ದೋಷಾರೋಪವನ್ನು ಮಾಡದೇ ಇದ್ದರೆ, ನಮ್ಮ ಮೇಲೆ ದೋಷದೃಷ್ಟಿ ಇಟ್ಕೊಳ್ಳದೇ ಇದ್ದರೆ, ಗುರುಗಳ ಶಿಷ್ಯನ ಮೇಲೆ ಕೋಪಿಸ್ಕೊಂಡಿದ್ರೆ, ತಂದೆ ಮಕ್ಕಳ ಮೇಲೆ ಕೋಪಿಸ್ಕೊಂಡಿದ್ರೆ, ಆವಾಗ ಅವ್ರ ಮನೆಗೆ ಹೋಗಬಾರ್ದು ಅಂತ ನಿಯಮ ಇದೆ. ಆದ್ದರಿಂದ ಈಗ ದಕ್ಷ ಪ್ರಜಾಪತಿ ನನಗೆ ಶಾಪವನ್ನು ಕೊಟ್ಟಿದ್ದಾನೆ, ನನ್ನ ಗಂಡ್ರೆ ಅವನಿಗಾಗಲ್ಲ, ಆದ್ದರಿಂದ ನೀನು ಹೋಗೋದು ಬೇಡ ಅಂತ. ಅದಕ್ಕೆ ಇವಳಿಗೆ ತಡ್ಕೊಳಕ್ಕಾಗೋದಿಲ್ಲ, ಪ್ರತಿಬಿಸಿ ತುಂಬ ಹೋಗಲೇಬೇಕು ಅನ್ನುವಂತಹ ಉತ್ಕಂಠತೆ ಇರುತ್ತೆ. ಹಾಗಾಗಿ ನಾನು ಹೋಗ್ತೀನಿ ನಾನು ಅಂತಂದಾಗ, ಸರಿ ನೀ ಹೋಗ್ಬಾ ಅಂತ ಹೇಳಿ ಕಳಿಸ್ತಾರೆ. ಯಾಕೆ ಕಳಿಸ್ತಾರೆ ಅಂತಂದರೆ, ರುದ್ರದೇವ ವಿಚಾರ ಮಾಡ್ತಾರಂತೆ, ಒಂದು ವೇಳೆ ನಾನು ಇವಳನ್ನು ಕಳಿಸ್ಲಿಲ್ಲ ಅಂತಂದರೆ ಇಲ್ಲೇ ಒಂದು ಅತ್ಯಂತ ಅಭಿಲಾಷೆಯನ್ನು ಹಿಡ್ಕೊಂಡು ಅವಳು ಪ್ರಾಣನೇ ಬಿಟ್ಬಿಡ್ತಾಳೆ. ಒಂದು ವೇಳೆ ಕಳಿಸಿದ್ರೆ ಅಲ್ಲೂ ಕೂಡ ಪ್ರಾಣ ಬಿಡ್ತಾಳೆ. ಇಲ್ಲಿ ಇಟ್ಕೊಂಡ್ಬಿಟ್ರೆ ನನಗೆ ಅಪಕೀರ್ತಿ, ನನ್ನ ಹೆಂಡತಿ ನನ್ನ ಮುಂದೆ ಸತ್ಲು ಅಂತ ಹೇಳಿ ಅವಳ ಅಲ್ಲೇ ದಕ್ಷ ಪ್ರಜಾಪತಿಗೆ ಅಪಕೀರ್ತಿ ಬರಲಿ ಅಂತ ಹೇಳಿ ಹೋಗ್ಬಾ ಅಂತ ಹೇಳಿಬಿಡ್ತಾರಂತೆ. ಸರಿ ಅಂತ ಅವಳು ದಕ್ಷ ಪ್ರಜಾಪತಿಯ ತನ್ನ ತಂದೆಯ ಮನೆಗೆ ಯಜ್ಞ ಮಂಟಪಕ್ಕೆ ಬರ್ತಾಳೆ. ಹೋಗಬೇಕಾದ್ರೆ ರುದ್ರದೇವರು ಎಲ್ಲ ಭೂತಗಣಗಳನ್ನು ಕಳಿಸ್ತಾರಂತೆ. ಅವಳು ನಿಮ್ಮ ಸತೀದೇವಿಗೆ ಏನಾದರೂ ಅನಾಹುತ ಆಗ್ಬೋದು, ಅದನ್ನು ನೋಡಿ ನೀವು ಅವಳನ್ನು ಅವಳ ಹಿಂದೆ ರಕ್ಷಕರಾಗಿರ್ರಿ. ಯದ್ಯಪಿ ರಕ್ಷಣೆ ಬೇಕಾಗಿಲ್ಲ, ಸುಮ್ಮನೆ ಇರ್ರಿ, ಯಾವುದಕ್ಕಾದರೂ ಆಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಸಾವಿರಾರು ಜನ ಭೂತಗಣಗಳೆಲ್ಲ ಅವಳ ಹಿಂದೆ ಬರ್ತಾರೆ. ಬಂದಾಗ ಸರಿ ಅಂತ ಹೋಗ್ತಾರೆ. ಯಾರು ಮಾತಾಡ್ಸೋದೇ ಇಲ್ಲ. ಎಷ್ಟು ಅವಮಾನ ಆಗುತ್ತೆ. ತಂದೆ ಮನೆಗೆ ಬಂದಾಗ ತಂದೆ ಮುಖ ಸಹಿತ ತಲೆ ಎತ್ತು ನೋಡೋದಿಲ್ಲ. ಯಜ್ಞ ಮಾಡ್ತಾ ಇರ್ತಾನೆ ತಂದೆ. ಬೇರೆ ಯಾವ ದೇವತೆಗಳು ಮಾತಾಡ್ಸೋದಿಲ್ಲ. ಯಾಕೆಂದರೆ ದಕ್ಷ ಪ್ರಜಾಪತಿ ಸಿಟ್ಟು ಬರುತ್ತೆ, ನಾವು ಒಂದು ವೇಳೆ ಮಗಳನ್ನ ಮಾತಾಡಿಸ್ಬಿಟ್ರೆ ಅಂತ ಹೇಳಿ ಯಾರೂ ಮಾತಾಡ್ಸೋದೇ ಇಲ್ಲ. ಆದರೆ ತಾಯಿ ಮಾತಾಡಿಸ್ತಾಳೆ, ಅಕ್ಕ ತಂಗಿರು ಮಾತಾಡಿಸ್ತಾರೆ ಅಷ್ಟೇ. ಪ್ರಸೂತಿಯ ಅಕ್ಕ ದೇವಹೂತಿ ಮತ್ತು ಆಕೂತಿ ಇವರಿಬ್ಬರು ಮಾತಾಡಿಸ್ತಾರಂತೆ, ಬೇರೆ ಯಾರು ಮಾತಾಡ್ಸೋದಿಲ್ಲ. ಸಿಟ್ಟು ಬಂದ್ಬಿಡುತ್ತೆ ಅವಳಿಗೆ, ದುಃಖ ಆಗುತ್ತೆ, ಅವಮಾನ ಆಗುತ್ತೆ. ಆದರೂ ಸಹಿಸ್ಕೊಂಡಿರ್ತಾಳೆ. ಇಲ್ಲಿ ತಂದೆ ಮಾಡ್ತಾನೆ ಮಾಡಲಿ ಅಂದ್ಬಿಟ್ಟು. ಯಜ್ಞ ನಡೀತಾ ಇದೆ, ಎಲ್ಲರೂ ಯಜ್ಞವನ್ನು ನೋಡ್ತಾ ಇದ್ದಾರೆ. ಯಾವಾಗ ಯಜ್ಞದಲ್ಲಿ ರುದ್ರದೇವರ ಹವಿಸ್ಸು ಭಾಗ ಬರುತ್ತೋ ಆ ಸಂದರ್ಭದಲ್ಲಿ
ಅದನ್ನು ದಾಟಿ ಮುಂದೆ ಹೋಗ್ಬಿಡ್ತಾನಂತೆ ದಕ್ಷ ಪ್ರಜಾಪತಿ. ಯಜ್ಞದಲ್ಲಿ ರುದ್ರದೇವರಿಗೆ ಆಹುತಿಯನ್ನು ಕೊಡೋದಿಲ್ಲ. ಅದು ಇವರಿಗೆ ಗೊತ್ತಾಗತ್ತೆ. ಯಾರಿಗೆ? ಮಗಳಿಗೆ ಗೊತ್ತಾಗತ್ತೆ. ನಮಗೂ ಗೊತ್ತಾಗುತ್ತಾ ಅಂದರೆ ನಮಗೇನು ಗೊತ್ತಾಗಲ್ಲ. ನಾವು ಫಂಕ್ಷನ್ಗೆ ಹೋಗಿರ್ತೀವಿ, ಅಲ್ಲೇನೋ ನಡೀತಾ ಇರುತ್ತೆ. ನಾವು ಇಲ್ಲಿ ಹರಟೆ ಹೊಡಿತಿರ್ತೀವಿ ಹೊರತು ಅಲ್ಲೇನು ಯಾರು ಆಹುತಿನೋ ಏನು ಆಹುತಿನೋ ಏನು ಯಜ್ಞನೋ ಅದ್ರ ಬಗ್ಗೆ ನಮ್ಗೆ ತಲೆನೇ ಇರೋದಿಲ್ಲ. ಅಲ್ಲಿ ಪುರೋಹಿತರು ಮಂತ್ರ ಹೇಳ್ತಾ ಇರ್ತಾರೆ, ಇವರು ಯಜಮಾನರಿಗೆ ಅದ್ರ ಬಗ್ಗೆ ಗಮನ ಇರೋದಿಲ್ಲ. ಬಂದವರ ಮುಖವನ್ನು ನೋಡಿ ಬನ್ನಿ ಮಾತಾಡ್ತಿರ್ತಾನೆ. ಆ ರೀತಿ ಪರಿಸ್ಥಿತಿ. ಆದ್ದರಿಂದ ಏನು ಮಂತ್ರ ಹೇಳ್ತಿರ್ತಾರೆ, ಏನು ಕ್ರಿಯೆ ನಡೆದಿದೆ ಏನೂ ಗೊತ್ತಿರೋದಿಲ್ಲ. ಇಲ್ಲಿ ಬಂದವರು ಯಾರು? ಪಾರ್ವತಿ ದೇವಿ, ಸಾಕ್ಷಾತ್ ಸತಿ, ವಾಗಭಿಮಾನಿ ದೇವತೆ. ಎಲ್ಲರ ಮಾತಿನಲ್ಲಿ ಇದ್ದು ಅವಳೇ ಮಾತಾಡಿಸ್ಬೇಕು. ಮಂತ್ರಾಭಿಮಾನಿ ದೇವತೆ, ಮಂತ್ರಜ್ಞಳು, ಮಂತ್ರದ್ರಷ್ಟಗಳು ಇವಳು. ಅಂತಹ ಉತ್ತಮ ದೇವತೆ ಅವಳಿಗೆ ಗೊತ್ತಿರುತ್ತೆ ಏನು ಮಾಡ್ತಾ ಇದ್ದಾರೆ ಅಂಥೇಳಿ. ಹಾಗಾಗಿ ತಕ್ಷಣ ಅವಳಿಗೆ ಗೊತ್ತಾಗುತ್ತೆ, ಇಲ್ಲಿ ನನ್ನ ಗಂಡನಿಗೆ ಆಹುತಿ ಸಿಕ್ಕಿಲ್ಲ, ನನ್ನ ಗಂಡನ ಅವಮಾನ ಆಗಿದೆ ಇಲ್ಲಿ ಅಂತ ತಿಳ್ಕೊಂಡ ತಕ್ಷಣ ಬೈತಲಂತೆ ತನ್ನ ತಂದೆಗೆ. ಏನು ಅಂದ್ಕೊಂಡಿದ್ದೆ ನನ್ನ ಗಂಡ ಅಂತಂದ್ರೆ ನೀನು? ಮೇಯಸ್ಯ ಲೋಕೋಶ್ಚ ಅತಿಶಾಯನಃ ಪ್ರಿಯ ತಥಾ ಅಪ್ರಿಯ ದೇಹಕೃತಾಂ ಪ್ರಿಯಾತ್ಮನಃ ತಸ್ಮಿನ್ ಸಮಸ್ತಾತ್ಮನೇ ಮುಕ್ತವೇರಕೆ ರತೆ ಭವಂತಂ ಕಥಮಃ ಪ್ರದೀಪಕಃ. ನನ್ನ ಗಂಡನ ನೀನು ವ್ಯರ್ಥವಾಗಿ ದ್ವೇಷವನ್ನು ಮಾಡ್ತೀಯಾ? ಅವರ ಮಹಿಮೆ ನಿನಗೇನಾದರೂ ಗೊತ್ತಿದೆಯಾ? ಯದ್ವಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ ಪ್ರಸಂಗಾದಘಾಶು ಹಂತಿ ತತ್. ಒಮ್ಮೆ ಶಿವ ಅನ್ನುವಂತಹ ಹೆಸರನ್ನ ಭಕ್ತಿಯಿಂದ ಉಚ್ಚಾರ ಮಾಡಿದ್ರೆ ಎಲ್ಲ ಪಾಪಗಳು ನಾಶ ಆಗುತ್ತೆ. ಪವಿತ್ರ ಕೀರ್ತಿಂ ತಮಲಂಘ್ಯ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಃ. ನೀನು ಅಮಂಗಳ, ಅವನಲ್ಲ. ನೀನು ನನ್ನ ಮಂಗಳ ಸ್ವರೂಪಿಯಾದಂತಹ ಎಲ್ಲ ಮಹಾಮಹಾ ಋಷಿಗಳು ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ, ಅವರಿಂದ ವರವನ್ನು ಪಡ್ಕೋತಾರೆ, ಸನಕಾದಿಗಳ ಸ್ತೋತ್ರ ಮಾಡ್ತಾರೆ. ನಿನಗೇನಾಗಿದೆ? ಅಂತಹ ಉತ್ತಮರನ್ನು ದ್ವೇಷ ಮಾಡ್ತೀಯಲ್ಲ. ಆದ್ದರಿಂದ ನೀನು ಇಂತಹ ಕೆಲಸವನ್ನು ಮಾಡಬಾರ್ದು. ಇಲ್ಲೇ ನಾನು ಗಂಡನ ಮನೆಗೆ ಹೋಗಬೇಕು, ಆದರೆ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಗಂಡನ ಮಾತನ್ನು ಮೀರಿ ಬಂದ್ಬಿಟ್ಟಿದ್ದೀನಿ. ನಾನು ಯದ್ಯಪಿ ಹೋದರೆ ನನ್ನ ಗಂಡ ನನ್ನ ಸ್ವೀಕಾರ ಮಾಡ್ತಾನೆ, ಆದರೆ ನಾನು ನನ್ನ ಗಂಡ ಮನೆಗೆ ಹೋಗೋದಿಲ್ಲ ನಾನು. ಯಾಕೆಂತಂದರೆ ನನ್ನ ಮೇಲೆ ಪ್ರೀತಿಯಿಂದ ಒಂದೊಂದು ಸತಿ ದಾಕ್ಷಾಯಿಣಿ ಅಂತ ಕರೀತಾರೆ ಶಿವ ರುದ್ರದೇವರು ನನ್ನನ್ನು. ಆವಾಗ ನಿನ್ನ ನೆನಪು ಬರುತ್ತೆ ನನಗೆ. ದಕ್ಷನ ಮಗಳು ದಾಕ್ಷಾಯಿಣಿ ಅಂತ ಅರ್ಥ. ಹಾಗಾಗಿ ಇಂತಹ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದೀನಿ ನಾನು ಅನ್ನೋ ಸಲುವಾಗಿ ಆ ಥರ ಹೆಸರನ್ನು ಇಟ್ಟು ಕರೀತಾನೆ ನನ್ನ ಗಂಡ. ಅದು ನನಗೆ ಇಷ್ಟ ಇಲ್ಲ, ಅದರಿಂದ ಈ ದೇಹವನ್ನೇ ನಾನು ಬಿಟ್ಬಿಡ್ತೀನಿ ಅಂತ ಹೇಳಿ ಯೋಗಾಗ್ನಿಯಲ್ಲಿ ಲಯ ಚಿಂತನೆಯನ್ನು ಮಾಡ್ತಾ ಭಗವಂತ ತನ್ನ ಪತಿಯಾದಂಥ ರುದ್ರದೇವರು, ಅವರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರು, ಅವರ ಅಂತರ್ಯಾಮಿ ಭಗವಂತನನ್ನು ಚಿಂತನೆ ಮಾಡಿ ದೇಹವನ್ನು ಅಲ್ಲೇ ತ್ಯಾಗ ಮಾಡ್ತಾಳಂತೆ. ಇದನ್ನು ನೋಡಿ ಅಲ್ಲಿರುವ ಭೂತಗಣಗಳಿಗೆಲ್ಲ ಬಹಳ ಘೋರವಾದ ದುಃಖ ಆಗುತ್ತೆ. ಯಜ್ಞವನ್ನು ನಾಶ ಮಾಡೋಕ್ಕೆ ಶುರು ಮಾಡ್ತಾರಂತೆ ಎಲ್ಲರೂ. ದಕ್ಷ ಪ್ರಜಾಪತಿ ಯಜ್ಞವನ್ನು ಧ್ವಂಸ ಮಾಡ್ತಾರೆ. ಅಲ್ಲಿ ಅಗ್ನಿ ಕುಂಡದಲ್ಲೇ ಮಲಮೂತ್ರಗಳಲ್ಲಿ ವಿಸರ್ಜನೆ ಮಾಡಿ ಆ ಯಜ್ಞದಲ್ಲಿ ಪಾತ್ರೆ ಎಲ್ಲ ನಾಶ ಮಾಡಿ ಹಾಳು ಮಾಡಿ ಹಾಕ್ತಾರೆ. ಆವಾಗ ಭೃಗು ಋಷಿಗಳು ಯಜ್ಞವನ್ನು ಮಾಡಬೇಕಾದ್ರೆ ಅಲ್ಲಿ ಒಂದು ಯಜ್ಞಕ್ಕೆ ಪ್ರತಿಬಂಧಕರಾದ ಭೂತಗಳನ್ನು ನಾಶ ಮಾಡುವಂತಹ ದೇವತೆಗಳನ್ನು ಸೃಷ್ಟಿ ಮಾಡ್ತಾರೆ. ಋಭುಗಳು ಅಂತ ಅವರ ಹೆಸರು. ಅವರು ಬಂದು ಈ ಭೂತಗಣಗಳ ಜೊತೆ ಯುದ್ಧ ಆಡಿ ಅವ್ರನ್ನೆಲ್ಲ ಹೊಡೆದೋಡಿಸ್ತಾ ಇದೆ. ಆವಾಗ ರುದ್ರದೇವರಿಗೆ ವಿಷಯ ಗೊತ್ತಾಗುತ್ತೆ, ಏನು ಮಾಡಬೇಕು ಅಂತ ಚಿಂತನೆ ಮಾಡಿ ತಮ್ಮ ಜಡೆಯನ್ನು ಅಪ್ಪಳಿಸಿ ವೀರಭದ್ರ ರೂಪವನ್ನು ಸೃಷ್ಟಿ ಮಾಡ್ತಾರಂತೆ. ಆಗ ಕರಾಳ ಧನುಷ್ಠ ಜುರದಗ್ನಿ ಮೂರ್ಧಜ ಕಪಾಲಮಾಲಿ ವಿವಿಧೋದ್ಯತಾಯುಧ, ಅನೇಕ ಘೋರವಾದಂತಹ ದಿವ್ಯವಾದ ರೂಪವನ್ನು ತಗೊಂಡು ವೀರಭದ್ರ ಪ್ರಕಟನಾಗಿ ಕೇಳ್ತಾನೆ, ಏನು ಮಾಡಬೇಕು ನಾನು ಹೇಳು ಅಂತ ಹೇಳಿ. ತಕ್ಷಣ ರುದ್ರದೇವರು ಹೇಳ್ತಾರೆ, ಈಗ ದಕ್ಷ ಪ್ರಜಾಪತಿ ಯಜ್ಞಕ್ಕೆ ಹೋಗಿ ನೀನು ಭೂತಗಣಗಳಿಗೆ ನಾಯಕನಾಗಿ ಅಲ್ಲಿ ದಕ್ಷ ಪ್ರಜಾಪತಿ ಸಂಹಾರ ಮಾಡು ಅಂತ ಹೇಳಿ ಆದೇಶ ಮಾಡಿದಾಗ ಆಗಲಿ ಅಂತ ಅವನು ವೀರಭದ್ರ ರೂಪಿಯಾದ ರುದ್ರದೇವರು ಹೋಗಿ ಅಲ್ಲಿ ಯುದ್ಧವನ್ನು ಆಡಿ ಎಲ್ಲರನ್ನು ಸಂಹಾರ ಮಾಡಿ, ಎಲ್ಲರಂದರೆ ಅಲ್ಲಿ ದೇವತೆಗಳು ಇದ್ದಾರೆ, ಋಷಿಗಳಿದ್ದಾರೆ, ಅವರನ್ನು ಸಂಹಾರ ಮಾಡಲಿಕ್ಕಾಗಿಲ್ಲ. ಕೇವಲ ಅವರಿಗೆ ಅಂಗಹಾನಿಯನ್ನು ಮಾಡಿ ಆಮೇಲೆ ದಕ್ಷ ಪ್ರಜಾಪತಿಯನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಶಿರಚ್ಛೇದ ಮಾಡಬೇಕು ಅಂತ ಆಗೋದೇ ಇಲ್ಲ. ಯಾಕೆಂದರೆ ಯಜ್ಞದಲ್ಲಿ ದೀಕ್ಷಿತನಾಗಬೇಕಾದ್ರೆ ಅವನಲ್ಲಿ ವಿಶಿಷ್ಟವಾದ ಭಗವಂತನ ಸನ್ನಿಧಾನ ಇರುತ್ತೆ, ಆವೇಶ ಇರುತ್ತೆ. ಹಾಗಾಗಿ ಅವನನ್ನು ಏನು ಮಾಡಲಿಕ್ಕಾಗಲ್ಲ. ಆಮೇಲೆ ಆಗ ರುದ್ರದೇವರು ತಾವು ವಿಚಾರ ಮಾಡಿ ಭಗವಂತನ ಒಂದು ಯಜ್ಞದಲ್ಲಿ ಇವನನ್ನು ಪಶುವಾಗಿ ಸಮರ್ಪಣೆ ಮಾಡ್ತೀನಿ ಅಂತ ಚಿಂತನೆ ಮಾಡಿದಾಗ ಆಗ ಅವನ ಶಿರಚ್ಛೇದ ಆಗುತ್ತೆ, ಯಜ್ಞ ನಿಂತೋಗ್ಬಿಡುತ್ತೆ ಮಧ್ಯದಲ್ಲಿ. ಎಲ್ಲರಿಗೂ ದುಃಖ ಆಗುತ್ತೆ. ದೇವತೆಗಳಿಗೆ ಯಜ್ಞ ನಿಂತೋಯ್ತು ಮಧ್ಯದಲ್ಲಿ, ಪೂರ್ಣ ಮಾಡಬೇಕು, ಏನು ಮಾಡಬೇಕು ಅಂತಂದಾಗ ಮತ್ತೆ ಬ್ರಹ್ಮದೇವರ ಹತ್ರ ಎಲ್ಲ ದೇವತೆಗಳು ಹೋಗಿ ಬೇಡ್ಕೋತಾರಂತೆ, ಸ್ವಾಮಿ ಯಜ್ಞ ಪೂರ್ಣ ಆಗಿ ಎಲ್ಲ ನಿಂತು ಹೋಗ್ಬಿಟ್ಟಿದೆ,
ನೀವು ಬಂದು ಅದನ್ನು ರುದ್ರದೇವರಿಗೆ ರುದ್ರದೇವರನ್ನು ಶಾಂತಗೊಳಿಸಬೇಕು ಅಂತ ಕೇಳಿದಾಗ ರುದ್ರದೇವರ ಹತ್ರ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕರ್ಕೊಂಡು ಬಂದು ಸ್ತೋತ್ರ ಮಾಡ್ತಾರೆ. ರುದ್ರದೇವರು ಶಿವಾಂತರ್ಯಾಮಿಯಾದ ದೇವರನ್ನ ಸ್ತೋತ್ರ ಮಾಡ್ತಾರೆ, ಬೇರೆ ದೇವತೆಗಳು ರುದ್ರದೇವರನ್ನು ಸ್ತೋತ್ರ ಮಾಡ್ತಾರೆ ಅಂತ ತಿಳ್ಕೋಬೇಕು. ಆನಂತರದಲ್ಲಿ ರುದ್ರದೇವರಾಗಲಿ ಅಂಥೇಳಿ ಶಾಪವನ್ನು ಮೋಚನ ಅಂದರೆ ಜೀವ ಬರಲಿ ಅವನಿಗೆ ಅಂತ ಹೇಳ್ತಾರಂತೆ. ಜೀವ ಬಂದುಬಿಟ್ರೆ ಮತ್ತೆ ಉತ್ತಮರ ದ್ರೋಹ ಮಾಡಿದ ಪಾಪ ಅದು ಏನು ಅವನಿಗೆ ಜೀವ ಹೋಯಿತು ಬಂತು ಏನಾಗಲೇ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಮನುಷ್ಯ ತಲೆಯನ್ನು ತರಬೇಡಿ, ಆಡಿನ ತಲೆಯನ್ನು ಹಚ್ಚಿರಿ ಅಂತಂತಾರೆ. ಸರಿ, ಇಂಥ ಒಂದು ಮೇಕೆಯ ತಲೆಯನ್ನು ತಂದು ಆ ದಕ್ಷ ಪ್ರಜಾಪತಿಗೆ ಇಟ್ಟಾಗ ಅವನು ಬದುಕ್ತಾನೆ. ತಕ್ಷಣ ಅವನಿಗೆ ಅಸುರಾವೇಶ ಆಗಿದ್ದು ಕಡಿಮೆ ಆಗುತ್ತೆ. ಆಮೇಲೆ ಪಶ್ಚಾತ್ತಾಪ ಆಗಿ ರುದ್ರದೇವರಿಗೆ ನಮಸ್ಕಾರ ಮಾಡಿ, ಸ್ವಾಮಿ ತಪ್ಪಾಯಿತು, ನಾನು ನಿಮ್ಮಂತಹ ಜ್ಞಾನಿಗಳು ಉತ್ತಮರು ದೇವತೆಗಳು ನಾನು ಅವಮಾನ ಮಾಡಿಬಿಟ್ಟೆ, ಕ್ಷುದ್ರವಾದಂತಹ ನನ್ನ ಅಭಿಮಾನದಿಂದ ನಿಮಗೆ ಆಹುತಿಯನ್ನು ಕೊಡಲಿಲ್ಲ, ಕ್ಷಮೆ ಮಾಡಿ ಅಂಥೇಳಿ ಸ್ತೋತ್ರವನ್ನು ಮಾಡಿ ಕ್ಷಮೆಯನ್ನು ಕೇಳ್ತಾನೆ. ಆಗ ಮತ್ತೆ ಯಜ್ಞವನ್ನು ಮಾಡಿ ಪೂರ್ತಿ ಯಜ್ಞವನ್ನು ಮುಗಿಸ್ತಾರೆ. ಅಲ್ಲಿ ಭಗವಂತ ಪ್ರಾದುರ್ಭಾವನಾಗ್ತಾನೆ. ಎಲ್ಲರೂ ದೇವತೆಗಳೆಲ್ಲರೂ ಕೂಡ ಆ ಭಗವಂತನನ್ನು ಸ್ತೋತ್ರವನ್ನು ಮಾಡ್ತಾರೆ. ಇಷ್ಟು ವಿಷಯವನ್ನು ಹೇಳಿ ಮತ್ತೆ ಮೈತ್ರೇಯರು ಹೇಳ್ತಾರೆ, ಉತ್ತಾನಪಾದ 3 ಜನ ಹೆಣ್ಣುಮಕ್ಕಳ ವಿಷಯವನ್ನು ಹೇಳಿದ ಮೇಲೆ ಇಬ್ಬರು ಗಂಡು ಮಕ್ಕಳು ಉತ್ತಾನಪಾದ ಪ್ರಿಯವ್ರತ ಅಂತ ಹೇಳಿ, ಆ ಉತ್ತಾನಪಾದನಿಗೆ 2 ಹೆಂಡತಿಯರು ಸುರುಚಿ ಸುನೀತಿ ಅಂತ. ಅವಳ ಮಗ ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ. ಧ್ರುವರಾಜನ ಚರಿತ್ರೆಯನ್ನು ಹೇಳ್ತಾರೆ. ಸಣ್ಣ ವಯಸ್ಸಿದ್ದಾಗ ಅವನು ತನ್ನ ತಂದೆಯ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಬಂದಾಗ ಆಗ ಸುರುಚಿ ಎತ್ತಿ ಅವನನ್ನು ಕೆಳಗಡೆ ಬಿಸಾಕಿ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬರಬೇಕು, ಆವಾಗ ನಿನ್ನ ತಂದೆಯ ಮೇಲೆ ಕೂತ್ಕೊಳ್ಳೋಕ್ಕೆ ಸಾಧ್ಯ ನೀನು ತೊಡೆ ಮೇಲೆ ಅಂತ ಬೈತಾಳೆ. ಆಗ ಉತ್ತಾನಪಾದ ಒಂದು ಮಾತಾಡೋದಿಲ್ಲ. ಯಾಕೆಂದರೆ ಅವನಿಗೆ ಪಾದ ಮೇಲಾಗ್ಬಿಟ್ಟಿರುತ್ತೆ, ತಲೆ ಕೆಳಗಾಗ್ಬಿಟ್ಟಿರುತ್ತೆ. ತಲೆಯಲ್ಲಿ ಅವನಿಗೆ ವಿವೇಕ ಇರೋದಿಲ್ಲ. ಹೇಳಬೇಕಾಗಿತ್ತು ತನ್ನ ಹೆಂಡತಿಗೆ ಬೈದು, ನಿನ್ನ ಮಗನೂ ಮಗನೇ, ಅವಳ ಮಗನೂ ಮಗನೇ, ಇಬ್ಬರು ನನಗೇ ಮಕ್ಕಳು, ನೀನು ಯಾಕೆ ಪಕ್ಷಪಾತ ಮಾಡ್ತೀಯ ಅಂತ ಹೇಳಬೇಕಾಗಿತ್ತು. ಆದರೆ ಅವನು ಹೇಳೋದಿಲ್ಲ. ಯಾಕೆಂದರೆ ಅವನಿಗೆ ಸುರುಚಿಯ ಒಂದು ಪರವಶದಿಂದ ವಿವೇಕ ತಪ್ಪೋಗ್ಬಿಟ್ಟಿರುತ್ತೆ, ಕಾಮಕ್ಕೆ ಪರವಶನಾಗ್ಬಿಟ್ಟಿರ್ತಾನೆ. ಆವಾಗ ಏನು ಮಾಡ್ತಾನೆ, ಧ್ರುವ ಹತ್ಕೊಂಡು ಹೋಗಿ ತನ್ನ ತಾಯಿಯ ಹತ್ರ ಹೋಗಿ ಹೇಳ್ತಾನೆ, ನೋಡು ನಮ್ಮ ಚಿಕ್ಕಮ್ಮ ಹೀಗೆ ಈ ರೀತಿಯಾಗಿ ನನ್ನನ್ನು ಬೈದುಬಿಟ್ಲು, ನಾನೇನು ಮಾಡಬೇಕು ಅಂತ ಹೇಳಿ ಅಳ್ತಾ ಇದ್ದಾಗ 5 ವರ್ಷ ಬಾಲಕ ಅಷ್ಟೇ ಧ್ರುವ. ಆವಾಗ ಹೇಳ್ತಾಳೆ ಅವಳು ಮಗಳು, ತಾಯಿ ನೋಡಿ ಎಂಥ ಹೆಸರು, ಅದಕ್ಕೆ ಹೆಸರು ಸುನೀತಿ ಅಂತ ಅವಳ ಹೆಸರು, ಉತ್ತಮ ನೀತಿವಂತಳು, ಉತ್ತಮ ಜ್ಞಾನಿ. ಅವಳು ಹೇಳ್ತಾಳೆ, ನೋಡಪ್ಪ ಮಗ, ನಿನ್ನ ತಾಯಿಯಿಂದ ನಿನಗೆ ಅವಮಾನ ಆಗಿರಬಹುದು, ಆದರೆ ಸ್ವಲ್ಪವೂ ಕೂಡ ಮನಸ್ಸಿನಲ್ಲಿ ಅವಳ ಬಗ್ಗೆ ಕೆಟ್ಟದ್ದನ್ನು ಬಯಸಬೇಡ. ಮಾಮಂಗಲಂ ತಾತ ಪರೇಶು ಮಂಸ್ಥಾಹ ಭುಂಕ್ತೆ ಜನೋ ಯತ್ ಪರ ದುಃಖದಸ್ತದ. ಅವರವರ ಪಾಪಕರ್ಮಕ್ಕನುಸಾರವಾಗಿ ಅವರು ದುಃಖ ಅನುಭವಿಸ್ತಾರೆ ಜೀವನದಲ್ಲಿ. ಹಾಗಾಗಿ ಅವಳಿಗೆ ಕೆಟ್ಟದಾಗಲಿ ಎಂದು ನೀನು ಬಯಸಬೇಡ. ನಮಗೂ ಕೂಡ ಬೇಕಾದಷ್ಟು ಜನರಿಂದ ಎಷ್ಟೋ ವಿಷಯಗಳಲ್ಲಿ ಕೆಟ್ಟದ್ದಾಗಿದ್ದರೂ ಕೂಡ ಅವರಿಗೆ ನಾವು ಅಮಂಗಲವನ್ನು ಬಯಸಬಾರದು. ಯಾಕೆಂದರೆ ಆ ಪಾಪದಿಂದ ಅವರಿಗೆ ದುಃಖ ಆಗೇ ಆಗುತ್ತೆ. ನಾಭಾವೋ ವಿದ್ಯತೆ ಸತಃ, ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಎಂದಿಗೂ ಪಾಪಕರ್ಮದಿಂದ ಸುಖ ಇಲ್ಲ, ಎಂದಿಗೂ ಪುಣ್ಯಕರ್ಮದಿಂದ ದುಃಖ ಇಲ್ಲ. ಪುಣ್ಯಕರ್ಮದಿಂದ ಸುಖನೇ ಬರ್ತದೆ, ಪಾಪಕರ್ಮದಿಂದ ದುಃಖನೇ ಆಗುತ್ತೆ. ಈಗ ನಾವು ಸತ್ಕರ್ಮವನ್ನು ಮಾಡ್ತಾ ಇದ್ದೀವಿ, ಮಾಡಿದ್ರೂ ಕೂಡ ನನಗೆ ಸುಖ ಆಗಿಲ್ಲ ಅಂತ ಹೇಳಿ ನಾವು ತಿಳ್ಕೊಂಡ್ಬಿಡ್ತೀವಿ. ನಾವು ಇವಾಗ ದುಃಖ ಮತ್ತು ಎಷ್ಟೆಲ್ಲ ಮಾಡ್ತೀವಿ, ನಮಗಾದರೂ ದೇವರು ಎಷ್ಟು ಕಷ್ಟ ಕೊಟ್ಟಿದ್ದಾನೆ ಅಂತ ಅಂತಿರ್ತೀವಿ. ಅದು ಈಗ ಮಾಡಿರುವಂತಹ ಪುಣ್ಯದಿಂದ ಬಂದಿದ್ದಲ್ಲ, ಅದು ಹಿಂದಿನ ಜನ್ಮದಲ್ಲಿ ಯಾವಾಗಲೂ ನಾವು ಮಾಡಿರೋ ಪಾಪಕರ್ಮದ ಫಲ ಈಗ ಅನುಭವಿಸ್ತಾ ಇರ್ತೀವಿ. ಈಗ ಮಾಡಿದಂತಹ ಪುಣ್ಯಕರ್ಮದ ಫಲ ಇನ್ಯಾವಾಗಲೂ ಭಗವಂತ ದೇವರು ಕೊಡ್ತಾನೆ. ಆದ್ದರಿಂದ ದುಷ್ಟರಾದಂತಹ ಜನರು, ಪಾಪಿಷ್ಠರು ಲೋಕದಲ್ಲಿ ಬೇಕಾದಷ್ಟು ಶ್ರೀಮಂತರು ಒಳ್ಳೆಯ ಸಂಪತ್ತಿನಿಂದ ಅಧಿಕಾರದಲ್ಲಿ ಮೆರಿತಾ ಇರ್ತಾರೆ. ಅವರನ್ನು ನೋಡಿಕೊಂಡು ನೋಡ್ರಿ ಏನು ಅವ್ರು ಏನು ಧರ್ಮ ಮಾಡ್ತಾರೆ, ಅವರೆಲ್ಲ ಅಷ್ಟೊಂದು ಲೋಕದಲ್ಲಿ ಉನ್ನತಿ ಇದೆಯಲ್ಲ ಅಂತಂದರೆ ಅದು ಹಾಗೆ ತಿಳ್ಕೋಬಾರ್ದು. ಹಿಂದಿನ ಜನ್ಮ ಮಾಡಿರೋ ಪುಣ್ಯದಿಂದ ಅವರು ಆ ರೀತಿ ಬಂದಿರುತ್ತೆ ಹೊರತು ಈಗ ಮಾಡಿರೋ ಪಾಪಕರ್ಮದ ಫಲವಾಗಿ ಅವರು ಸುಖ ಅನುಭವಿಸ್ತಾ ಇರೋದಿಲ್ಲ. ಇದು ಶಾಸ್ತ್ರದ ವಿಚಾರವನ್ನು ಹೀಗೆ ತಿಳ್ಕೋಬೇಕು. ಸ್ವಲ್ಪವೂ ಕೂಡ ಶಾಸ್ತ್ರದಲ್ಲಿ ಅವಿಶ್ವಾಸವನ್ನು ನಾವು ಮಾಡಬಾರದು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಸರಿ, ಮತ್ತೇನು ಮಾಡಬೇಕು ನಾನು ಅಂತಂತ ಹೇಳಿ ಧ್ರುವ ಕೇಳಿದಾಗ, ನೋಡಪ್ಪ ಧ್ರುವ, ನೀನು ನಿನ್ನ ಚಿಕ್ಕಮ್ಮ ಏನು ಹೇಳಿದಲ್ಲ ಸರಿಯಾಗಿ ಹೇಳಿದಾಳೆ.
ಅವಳ ಹೊಟ್ಟೆ ಹುಟ್ಟು ಬರ್ಬೇಕು ಅಂದರೆ ಈಗ ರಾಜ್ಯ ಬೇಕು ಅಂತ ಅರ್ಥ. ಈ ರಾಜ್ಯ ಬೇಕು ಹೋಗಿಲ್ಲೋ, ಹೋಗು ದೇವರನ್ನು ಕೇಳು, ದೇವರನ್ನ ಕುರಿತು ತಪಸ್ಸು ಮಾಡು, ನಿನಗೆ ರಾಜ್ಯವನ್ನು ಭಗವಂತನೇ ಕೊಡ್ತಾನೆ ಅಂತ ಹೇಳಿದಾಗ, ಭಜ ಆರಾಧೆ ಅಧೋಕ್ಷಜ ಪಾದಪದ್ಮಂ ಯದೀಚ್ಛಸೆ ಅಧ್ಯಾನಂ ಉತ್ತಮೋ ಯಥಾ. ಸರಿ ಅಂತ ಹೇಳಿ ತಪಸ್ಸು ಮಾಡಬೇಕು ಅಂತ ಹೇಳ್ತಾಳೆ. ಸರಿ ಅಂತ ಹೋಗ್ಬಿಡ್ತಾನೆ. ಸಣ್ಣ ಹುಡುಗ 5 ವರ್ಷದ ಬಾಲಕ, ಅವನಿಗೇನು ತಪಸ್ಸು ಬಗ್ಗೆ ಗೊತ್ತಿರುತ್ತೆ. ಆದರೂ ಹೋದ, ಕಾಡಿಗೆ ಹೋಗಿ ತಪಸ್ಸು ಮಾಡುವಂತ ಅಮ್ಮ ಹೇಳಿದಾಳೆ ಅಂತ ಹೋಗ್ಬಿಟ್ಟ. ಇವಳಿಗೆ ತಾಯಿ ಬುದ್ಧಿ ಬೇಡವಾ? ಸಣ್ಣ ಹುಡುಗನಿಗೆ ಯಾರಾದರೂ ಆ ಥರ ಕಳಿಸ್ತಾರ ಕಾಡಿಗೆ? ಈಗಿನ ತಾಯಿಯಿಂದ ಆದರೆ ಪಕ್ಕದ ರೋಡಲ್ಲಿ ಮಗ ಹೋದರೂ ಕೂಡ ಕರ್ಕೊಂಬರ್ಬಿಡ್ತಾರೆ. ಎಲ್ಲಿ ಮಗ ಯಾರು ಎತ್ಕೊಂಡು ಹೋಗ್ಬಿಡ್ತಾರೆ ಕಷ್ಟ ಅಂತ. ಇವಳು ನೋಡ್ರಿ ಸುನೀತಿ, ಇವಳಿಗೆ ಭಗವಂತನ ಮೇಲೆ ಎಷ್ಟು ವಿಶ್ವಾಸ ಅಂತಂದರೆ, ದೇವರನ್ನ ಕುರಿತು ತಪಸ್ಸು ಮಾಡೋಕ್ಕೆ ಹೋದಂತಹ ನನ್ನ ಮಗನಿಗೆ ಏನೂ ಆಗೋದಿಲ್ಲ, ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ವಿಶ್ವಾಸ ಭಗವಂತನ ಮೇಲೆ ಕಳಿಸ್ತಾಳೆ. ಕಳಿಸಿದಾಗ ಆ ಮಧ್ಯದಲ್ಲಿ ನಾರದರು ಬರ್ತಾರೆ. ಬಂದು ಕೇಳ್ತಾರೆ, ಎಲ್ಲಿ ಹೋಗ್ತಿದ್ಯಪ್ಪ ಧ್ರುವ ಅಂತ ಕೇಳ್ತಾರೆ. ನಾನು ತಪಸ್ಸು ಮಾಡೋಕೆ ಹೋಗ್ತಾ ಇದ್ದೀನಿ ಅಂತಂತಾರೆ. ಏನು ನೀನು ತಪಸ್ತಾರೆ 5 ವರ್ಷ ಹುಡುಗ ಹೆಂಗೆ ಬರ್ತದೆ ನಡಿ ಮನೆ ನಡಿ, ಅವೆಲ್ಲ ಇಲ್ಲ. ಸಣ್ಣ ಸಣ್ಣ ಹುಡುಗರಿಗೆ ಅವಮಾನ ಎಲ್ಲ ಇರಲ್ಲ, ಮಾನ ಅವಮಾನ ಎಲ್ಲ ದೊಡ್ಡವ್ರಿಗೆ. ನಾಧುನ ಆಪ್ಯ ಅವಮಾನಂತೆ ಸನ್ಮಾನಂ ವಾಪಿಚ್ಚ ಪುತ್ರಕ ಲಕ್ಷ್ಯಾಮ ಕುಮಾರಸ್ಯ ಸಕ್ತಸ್ಯ ಕ್ರೀಡನಾದಿಶು. ನೀನು ಆಟ ಆಡ್ಕೊಂಡಿರೋಂತಹ ಹುಡುಗಪ್ಪ, ಈ ಥರ ಯಾರೋ ಅವಮಾನ ಮಾಡಿದ್ರು, ಯಾರೋ ಹೊಗಳಿದ್ರು ಅಂಥೇಳಿ ಬೇಜಾರು ಮಾಡ್ಕೊಳ್ಳೋದು, ಏನೋ ಬೀಗ್ ಬಿಡೋದು ಅಂತ ಮಾಡಬಾರ್ದು. ಹೋಗು ಮನೆಗೂ ಆಟ ಆಡ್ಕೊ ಹೋಗು ಅಂದ್ಬಿಡ್ತಾರೆ ನಾರದರು. ಅದನ್ನು ಕೇಳಿ ಇವ್ರಿಗೆ ಇಲ್ಲ ಇಲ್ಲ, ನಮ್ಮಮ್ಮ ಹೇಳಿದಾಳೆ ನಾನು ತಪಸ್ಸು ಮಾಡಲೇಬೇಕು, ನಾವು ಏನಂದ್ರೂ ತಪಸ್ಸು ಮಾಡೇ ದೇವರನ್ನ ಕಾಣೇ ಮುಂದೆ ಮನೆಗೆ ಹೋಗೋದು, ಅಲ್ಲಿ ತನಕ ಮನೆಗೆ ಹೋಗೋದಿಲ್ಲ ಅಂತ ದೃಢವಾಗಿ ನಿಶ್ಚಯವಾಗಿ ಅವನು ಹೇಳ್ತಾನೆ. ಆಗ ಅವನ ವಿಶ್ವಾಸವನ್ನು ನೋಡಿ ಅನೇಕ ಮಾತುಗಳನ್ನು ಹೇಳಿ ನಾರದರು ಹೇಳ್ತಾರೆ, ಹೌದಾ ಒಳ್ಳೆಯದು, ನೋಡು ಹೇಗೆ ತಪಸ್ಸು ಮಾಡಬೇಕು ಅಂತಂತ ಹೇಳಿ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿರ್ತಾರೆ ನಾರದರು. ಪರೀಕ್ಷೆಯಲ್ಲಿ ಪಾಸ್ ಆದ ಧ್ರುವ, ಆಗ ಉಪದೇಶ ಮಾಡ್ತಾರೆ ಹೇಗೆ ತಪಸ್ಸು ಮಾಡಬೇಕು ಅಂತ ಹೇಳಿ ಉಪದೇಶ ಮಾಡ್ತಾರೆ. ಎಲ್ಲಿ ಕೂತ್ಕೋಬೇಕು, ಏನು ಮಾಡಬೇಕು ಅಂತಂದಾಗ ಮಂತ್ರೋಪದೇಶವೆಲ್ಲ ಮಾಡ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ ಆ ಮಂತ್ರೋಪದೇಶವನ್ನು ಮಾಡಿ, ನೋಡಪ್ಪ ನೀನು ಒಂದು ದಿವಸದಲ್ಲಿ ಎಷ್ಟು ತಿಂತೀಯ ಅಂದರೆ, ಎಷ್ಟು ತಿಂತೀಯ ಅಂದರೆ ಸಿಕ್ಕಾಪಟ್ಟೆ ತಿಂತೀಯ ಅಂತ ಅರ್ಥ ಅಲ್ಲ. ಬದುಕಲಿಕ್ಕೆ ಎಷ್ಟು ಬೇಕು ಉಪಜೀವನಕ್ಕೆ ಅದರ ಅರ್ಧದಷ್ಟು ಅಷ್ಟೇ ತಿನ್ನಬೇಕು. ಅಷ್ಟು ತಿಂದು ಬೆಳಗಿನ ರಾತ್ರಿವರೆಗೂ ಭಗವಂತನ ಧ್ಯಾನವನ್ನು ಮಾಡು, ಇನ್ನೂ ಉಪನಯನೇ ಆಗಿರೋದಿಲ್ಲ ಅವನಿಗೆ ಅಂತ ಉಪದೇಶ ಮಾಡ್ತಾರೆ. ಸವನು ಅದಕ್ಕಿಂತ ಕಠಿಣವಾದಂತಹ ವ್ರತವನ್ನು ಮಾಡ್ತಾನೆ. ಮೊದಲನೇ ತಿಂಗಳು 3 ದಿವಸಕ್ಕೊಮ್ಮೆ ಒಣಗಿದ ಎಲೆಯನ್ನು ಮಾತ್ರ ತಿಂತಾ ಇರ್ತಾನಂತೆ. 2ನೇ ತಿಂಗಳು 6 ದಿವಸಕ್ಕೊಮ್ಮೆ ನೀರನ್ನು ಕುಡಿತಾನೆ. 3ನೇ ತಿಂಗಳು 9 ದಿವಸಕ್ಕೊಮ್ಮೆ ಗಾಳಿಯನ್ನು ಸ್ವೀಕಾರ ಮಾಡ್ತಾನಂತೆ. 5ನೇ ತಿಂಗಳು ಪೂರ್ಣ ಕುಂಭಕದಲ್ಲಿ ಗಾಳಿಯನ್ನು ತಗೊಳ್ಳದೇನೆ ಕುಂಭಕದಲ್ಲಿ ಇದ್ದು ತಪಸ್ಸನ್ನು ಮಾಡ್ತಾನೆ. ಇಷ್ಟು ಘನಘೋರವಾದ ತಪಸ್ಸನ್ನು ಮಾಡ್ತಾನಂತೆ ಧ್ರುವ. ನೋಡ್ರಿ, ಆಗಿನ ಕಾಲದ ರಾಜರ ಕೃತಯುಗದಲ್ಲಿ ಸೃಷ್ಟಿ ಆದಿಯಲ್ಲಿ ನಡೀತಿರ್ತಕ್ಕಂಥ ಕಥೆ ಇವೆಲ್ಲ. ಎಷ್ಟು ಸಾಮರ್ಥ್ಯ ಇತ್ತು ಅವರಿಗೆ. ಅಸ್ಥಿಗತ ಪ್ರಾಣ, ನಮಗೆ ಅನ್ನಗತ ಪ್ರಾಣ. ಏಕಾದಶಿ ಮಧ್ಯಾಹ್ನ ತನಕ ಉಪವಾಸ ಇದ್ದರೆ ಸಾಕು, ನಮಗೆ ಕೈಕಾಲು ನಡ್ಕ ಶುರು ಆಗ್ಬಿಡುತ್ತೆ. ಮೈಯಲ್ಲಿ ಏನು ಅಯ್ಯೋ ಆಗ್ತಾ ಇಲ್ಲ, ನನಗೆ ಸಂಕಟ ಆಗ್ತಿದೆ ಮನಸ್ಸಿನ ಹೊಟ್ಟೆಯಲ್ಲಿ ಅಂತ ಹೇಳಿ ಕಾಫಿ ಕುಡಿದ್ಬಿಡ್ತೀವಿ. ಹಾಗಾಗಿ ಈಗ ಅದೇ ಆ ಪಿ ಅಂತ ಯಾಕೆ ಕರೀತಿದ್ರೆ ಅಂತ ಹೇಳ್ತಿರ್ತಾರೆ. ಕಾಲಕೂಟ ವಿಷ, ಪಿ ಅಂದರೆ ಪಿಯೂಷ, ಅಮೃತ. ವಿಷ ಅಮೃತ ಎರಡು ಸೇರಿ ಉತ್ಪನ್ನವಾದದ್ದು ಕಾಫಿ ಅಂತ. ಹಾಗಾಗಿ ಕಪ್ಪು ಬೆಳಕು ಎರಡು ಇರ್ತದೆ ಅದರಲ್ಲಿ. ಈಗ ಅಂತಹ ಅದನ್ನು ಕುಡಿದ್ರೆ ಸಾಕು, ಯಾವುದು ಊಟ ಬೇಡ, ಏನು ಬೇಡ, ಚೈತನ್ಯ ಬಂದ್ಬಿಡ್ತದೆ ಶಕ್ತಿ ದೇಹದಲ್ಲಿ. ಇವನು ಯಾವುದು ಏನು ಇಲ್ಲೇ ಇಲ್ಲ, ಪೂರ್ಣ ಒಣಗಿದ ಎಲೆ, ನೀರು, ಗಾಳಿಯನ್ನು ಬಿಟ್ಟು ಪ್ರಾಣಾಯಾಮವನ್ನು ಮಾಡಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಆ ಘೋರವಾದ ತಪಸ್ಸಿನಿಂದ ಎಲ್ಲ ಇಡೀ ಸಮಸ್ತ ಜಗತ್ತಿಗೆಲ್ಲ ತಾಪ ಉಂಟಾಗ್ಬಿಡತ್ತಂತೆ. ಎಲ್ಲರ ಶ್ವಾಸ ನಿರೋಧ ಆಗ್ಲಿಕ್ಕೆ ಶುರು ಆಗುತ್ತೆ. ದೇವತೆಗಳಿಗೆಲ್ಲ, ಎಲ್ಲ ಮೇಲಿನ ಲೋಕದ ಜೀವರಾಶಿಗಳಿಗೆಲ್ಲ ಬಿಸಿ ತಾಕತಾ ಇದೆ ಅವನ ತಪಸ್ಸಿನ ಒಂದು ಬಿಸಿ. ಆವಾಗ ಬಂದು ದೇವರ ಹತ್ರ ದೇವತೆಗಳು ಬೇಡ್ಕೋತಾರಂತೆ, ಸ್ವಾಮಿ ಅವನಿಗೆ ವರವನ್ನು ಕೊಡಬೇಕು, ದಯವಿಟ್ಟು ತಾವು ಬರಬೇಕು ಅಂದಾಗ ಆಗಲಿ ಅಂತ ಭಗವಂತ ಬಂದು ಪ್ರತ್ಯಕ್ಷನಾಗ್ತಾನೆ. ಇವನು ಕಣ್ಣು ತೆಗೆಯೋದೇ ಇಲ್ಲ. ದೇವರು ಬಂದು ನಿಂತುಬಿಟ್ಟಿದ್ದಾನೆ ಎದುರುಗಡೆ, ಕಣ್ಣು ತೆಗಿತಾ ಇಲ್ಲ. ಯಾಕೆಂದರೆ ಮನಸ್ಸಿನಲ್ಲಿ ಒಳಗೆ ಭಗವಂತನ ಚಿಂತನೆಯನ್ನು ಮಾಡ್ತಾ ಇದ್ದಾನೆ ಅವನು. ಆ ತಕ್ಷಣ ಭಗವಂತ ಏನು ಮಾಡ್ದ ಅಂದರೆ, ಮನಸ್ಸಿನಲ್ಲಿರೋ ದೇವರ ರೂಪವನ್ನು ಮಾಯ ಮಾಡಿಬಿಟ್ಟ. ಮಾಯ ಮಾಡಿದ ತಕ್ಷಣ ಕಣ್ಣು ತೆಗೆದು ಎಲ್ಲೋದ ದೇವರು ಅಂತ ತೆಗೆದ ತಕ್ಷಣ ಎದುರುಗಡೆ ಬಂದು ನಿಂತುಬಿಟ್ಟಿದ್ದಾನೆ. ಸಚ್ಚಿದಾನಂದಾತ್ಮಕನಾದಂತಹ ವಿಗ್ರಹ ರೂಪಿ ಭಗವಂತ ಅವನನ್ನು ಕಂಡು ಅವನಿಗೆ ಏನು ಆನಂದ ಆಗಬೇಕು, ಅನಂತ ಆನಂದ ಆಗ್ಬಿಡುತ್ತೆ. ಏನನ್ನ ಸ್ತೋತ್ರ ಮಾಡಬೇಕು ಅಂತ ಗೊತ್ತಿಲ್ಲ ಅದೇ ಅವನಿಗೆ. ಯಾಕೆಂದರೆ ಏನು ಓದೇ ಇಲ್ಲ, ಸಣ್ಣ ಹುಡುಗ, 5 ವರ್ಷ ಬಾಲಕ ಅಷ್ಟೇ. ಗುರುಕುಲಕ್ಕೆ ಹೋಗಿ ಅಭ್ಯಾಸ ಮಾಡಿಲ್ಲ, ಜ್ಞಾನ ಸಂಪಾದನೆ ಮಾಡೇ ಇಲ್ಲ.
ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಸುಮ್ಮನೆ ಇರ್ತಾನೆ. ಆಗ ದೇವರು ಅನುಗ್ರಹ ಮಾಡಿ ಅವನ ಶಂಖವನ್ನು ಅವನ ಗಲ್ಲಕ್ಕೆ ಮುಟ್ಟಿಸಿದಾಗ ಹೊರಗೆ ಬರುತ್ತೆ ಶಬ್ದ, ಯುವಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸ್ವಾಮಿ, ನೀನು ನನ್ನ ಒಳಗಡೆ ಪ್ರವೇಶ ಮಾಡಿ ಎಲ್ಲ ಇಂದ್ರಿಯಗಳನ್ನು ಪ್ರೇರಣೆ ಮಾಡುವ ನೀನೇ, ಅಂತಹ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ. ಯಾ ನಿರ್ವೃತ್ತಿ ಸ್ತನುಭೃತಾಂ ತವಪಾದ ಪದ್ಮ ಧ್ಯಾನಾತ್ ಭವತ್ ಜನಕಥಾ ಶ್ರವಣೇನ ವಾಸ್ಯಾತ್. ಯಾವ ನಿನ್ನ ಶ್ರವಣ ಮನನ ಕೀರ್ತನೆಯನ್ನು ಮಾಡೋದ್ರಿಂದ ಜನರು ಸಂಸಾರದ ಸಾಗರದಿಂದ ಗೆದ್ದು ನಿನ್ನ ಪಾದವನ್ನು ಸೇರ್ತಾರೋ, ಸಾ ಬ್ರಹ್ಮಣಿ ಸ್ವಮಹಿಮ್ನಪಿ ನಾಥಮಾಭೂತ್ ಕಿಂ ವಂತಕಾಶಿಲಿರಿತಾತ್ ಪತತಾಂಬಿಮಾನಾತ್. ಅಂತಹ ನಿನ್ನನ್ನು ಸ್ಮರಣೆ ಮಾಡಿದವರಿಗೆ ಏನು ಯಮನ ಬಾಧೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ತೋತ್ರ ಮಾಡಿ ಆದಮೇಲೆ ಧ್ರುವನಿಗೆ ಭಗವಂತ ವರ ಕೊಡ್ತಾನಂತೆ. ನೋಡಪ್ಪ ಧ್ರುವ, ನಿನಗೆ ನಾನು ರಾಜ್ಯವನ್ನು ಕೊಡ್ತೀನಿ, 36,000 ವರ್ಷಗಳ ಕಾಲ ನೀನು ರಾಜ್ಯಭಾರವನ್ನು ಮಾಡ್ತೀಯ. ಅದಾದ ಮೇಲೆ ನನ್ನ ಒಂದು ಲೋಕ, ಧ್ರುವಲೋಕ ಅಂತ ನಿನಗೆ ಪ್ರತ್ಯೇಕವಾದ ಲೋಕವನ್ನು ಕೊಟ್ಬಿಡ್ತೀನಿ, ಶಾಶ್ವತವಾದ ಸ್ಥಾನ ಧ್ರುವಲೋಕ ಇದೆ. ಎಷ್ಟು ಅದ್ಭುತ ಅಂದರೆ ಅದರ ಪ್ರಾಧಾನ್ಯ ಏನು, ಅದರ ಮಹತ್ವ ಏನು ಅಂತಂದರೆ, ಜ್ಞಾನಿಗಳು ನೆನ್ನೆ ಬಂತಲ್ಲ ವಿಷಯ, ಚರ್ಮದೇಹವನ್ನು ಬಿಟ್ಟು ತಾವು ಉತ್ಕ್ರಾಂತಿಯಾಗಿ ಮೇಲೆ ಲೋಕಗಳಿಗೆ ಹೋಗ್ತಾರೆ. ಹೋಗಬೇಕಾದ್ರೆ ಧ್ರುವಲೋಕಕ್ಕೆ ಹೋಗಿ ಅಲ್ಲಿರುವ ಶಿಂಶುಮಾರ ರೂಪಿ ಭಗವಂತನ ದರ್ಶನ ಮಾಡಿಕೊಂಡು ಮುಂದೆ ಹೋಗ್ತಾರಂತೆ. ಮಹರ್ಲೋಕ ಜನಲೋಕಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ಬೇರೆ ಬೇರೆ ಲೋಕಗಳು ಬರುತ್ತೆ, ಅರ್ಚಿರ್ಲೋಕ, ಜ್ಯೋತಿರ್ಲೋಕ ಅಂತ ಎಲ್ಲ ಬೇರೆ ಬೇರೆ ಲೋಕ ಬರುತ್ತೆ. ಅದರಲ್ಲಿ ಧ್ರುವಲೋಕನೂ ಇದೆ. ಆ ಧ್ರುವಲೋಕವನ್ನು ದರ್ಶನ ಮಾಡ್ಕೊಂಡು ಹೋಗಬೇಕು. ಆದರೆ ಎಲ್ಲರಿಗೂ ಅಲ್ಲಿ ಪ್ರವೇಶ ಇಲ್ಲ. ವಿಶೇಷ ಸಾಧನೆ ಮಾಡಿರುವಂತಹ ಋಷಿಮುನಿಗಳಿಗೆ ಅಷ್ಟೇ ಅಲ್ಲಿ ಪ್ರವೇಶ. ಸಾಮಾನ್ಯ ಜ್ಞಾನಿಗಳು ದೂರದಿಂದ ಪ್ರದರ್ಶನ ಹಾಕ್ಕೊಂಡು ಹೋಗ್ತಾರಷ್ಟೇ. ವಿಶೇಷವಾದ ಸಾಧನೆ ಮಾಡಿರುವಂತಹ ಋಷಿಮುನಿಗಳು ಮಾತ್ರ ಅಲ್ಲಿ ಹೋಗಿ ಅಲ್ಲಿ ಶಿಂಶುಮಾರ ರೂಪಿ ಭಗವಂತನ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಆ ರೀತಿ ಉತ್ತಮವಾದಂಥ ಸ್ಥಾನವನ್ನು ಕೊಡ್ತಾನೆ. ಆಗ ರಾಜಶ್ರೀ ಅಂತ ಹೇಳಿ ಈ ಕಡೆ ಯಾವಾಗ ಧ್ರುವ ತಪಸ್ ಮಾಡೋಕ್ಕೆ ಹೋಗ್ತಾನೋ ಆವಾಗ ಉತ್ತಾನ ಬಾಧನ ಚಿಂತನೆ ಮಾಡೋಕ್ಕೆ ಶುರು ಮಾಡೋಣ. ಅಯ್ಯೋ, ನನ್ನ ಮಗ ಹೋಗ್ಬಿಟ್ಟನಲ್ಲ ಕಾಡಿಗೆ, ಏನು ಮಾಡಬೇಕು ಅಂತ ಚಿಂತನೆ ಮಾಡಬೇಕಾದ್ರೆ ನಾರದರು ಬಂದು ಉಪದೇಶ ಮಾಡ್ತಾರೆ. ನೋಡಪ್ಪ, ನಿನ್ನ ಮಗ ಎಲ್ಲೂ ಹೋಗಿಲ್ಲ, ನಿನ್ನ ಮಗನಿಗೆ ಭಗವಂತನ ದರ್ಶನ ಆಗಿದೆ, ನೀನು ವಿಚಾರ ಮಾಡಬೇಡ, ಅವನ ಸ್ವಾಗತಕ್ಕೆ ನೀನು ಸಿದ್ಧನಾಗು ಅಂತ ಹೇಳಿದಾಗ ಆಗಲಿ ಅಂತ ಅವನಿಗೆ ಧ್ರುವನ ಸ್ವಾಗತವನ್ನು ವಿಶೇಷವಾಗಿ ಒಂದು ಹೆಣ್ಣಾನೆಯ ಮೇಲೆ ಅವನನ್ನು ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ. ಆಮೇಲೆ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಒಂದು ದೊಡ್ಡವನಾದ ಮೇಲೆ ಅವನನ್ನು ರಾಜ್ಯದಲ್ಲಿ ಕುಳಿಸಿ ಅವನು ರಾಜನನ್ನಾಗಿ ಮಾಡ್ತಾರೆ. ಆಗ ಒಮ್ಮೆ ಉತ್ತಮ ಅವನ ತಮ್ಮ ಗಂಧರ್ವರ ಜೊತೆ ಯಕ್ಷರ ಜೊತೆ ಯುದ್ಧ ಆಡಕ್ಕೆ ಹೋದಾಗ ಸತ್ತು ಹೋಗ್ಬಿಡ್ತಾನೆ ಯುದ್ಧದಲ್ಲಿ. ಆಗ ಸಿಟ್ಟು ಬರುತ್ತೆ ಧ್ರುವನಿಗೆ. ಸಿಟ್ಟು ಬಂದಾಗ ಅವನೇನು ಮಾಡ್ತಾನೆ, ಎಲ್ಲ ಯಕ್ಷರನ್ನು ಸಂಹಾರ ಮಾಡಲಿಕ್ಕೆ ಹೋಗ್ಬಿಡ್ತಾನೆ. ಘೋರವಾದಂಥ ಯುದ್ಧವನ್ನು ಮಾಡಿ ಯಕ್ಷರನ್ನು ಸಂಹಾರ ಮಾಡಬೇಕಾದ್ರೆ ಕುಬೇರ ಬರ್ತಾನೆ. ಕುಬೇರ ಬಂದು, ನೋಡಪ್ಪ ಧ್ರುವ, ಹಾಗೆಲ್ಲ ಮಾಡಬೇಡ, ದಯವಿಟ್ಟು ನನ್ನ ಯಕ್ಷರೆಲ್ಲ ಕುಬೇರನ ದಾಸರು, ಅವನ ಅಧೀನದಲ್ಲಿರ್ತಾರೆ. ಹಾಗಾಗಿ ಕುಬೇರ ಬಂದು ಕೇಳಿದಾಗ ಸರಿ ಅಂತ ಯುದ್ಧವನ್ನು ನಿಲ್ಲಿಸ್ತಾನೆ. ಆಗ ಅದಕ್ಕೆ ಸಂತೋಷವಾಗಿ ಅವನಿಗೆ ವರವನ್ನು ಕೊಡ್ತಾನೆ. ಯಾರು? ಕುಬೇರ. ಏನು ಬೇಕು ವರ ನಿನಗೆ ಅಂದರೆ, ನನಗೇನು ಬೇಡ, ನನಗೆ ಕೇವಲ ಹರೋಸವವ್ರೇ ಅಚಲಾಂ ಸ್ಮೃತಿಂ ಯಾ ತರತ್ಯಯತ್ನೇನ ದುರತ್ಯಯಂ ತಮಃ. ಯಾವ ಭಗವಂತನ ಸ್ಮರಣೆಯನ್ನು ಮಾಡೋದ್ರಿಂದ ಈ ದುರತ್ಯಯ ದಾಟಲಿಕ್ಕೆ ಅಸಾಧ್ಯವಾದಂತಹ ಏನು ತಮಸ್ಸಿದೆ, ತಮಸ್ಸಂದರೆ ಅಜ್ಞಾನ, ಅಂಧಕಾರ, ಅಂತಹ ಭಗವಂತನ ಸ್ಮರಣೆ ನಿತ್ಯವೂ ನನಗಾಗಲಿ, ಆ ರೀತಿ ವರವನ್ನು ಕೊಡು ಅಂತ ಕೇಳ್ತಾನೆ. ನೋಡ್ರಿ, ಯಾರು ಬೇಡ್ತಾರೆ ಇಂತಹ ವರ? ನನಗೆ ಅದು ಬೇಕು, ಇದು ಬೇಕು, ಸಂಪತ್ತು ಬೇಕು, ಇನ್ನೊಂದೆರಡು ಸೈಟು ಬೆಂಗಳೂರಲ್ಲಿ ಬೇಕು ಅಂತ ಕೇಳ್ತೀವಿ ಹೊರತು ಈ ರೀತಿ ವರವನ್ನು ಯಾರೂ ಕೇಳೋದಿಲ್ಲ. ಯಾಕೆ? ಭಗವಂತನ ಅಪರೋಕ್ಷ ಜ್ಞಾನಕ್ಕೆ, ಭಗವಂತನ ನಾಮಸ್ಮರಣೆಗೆ, ಭಗವಂತನ ಸ್ಮರಣೆಗೆ ಅಷ್ಟು ಮಹತ್ವ ಇದೆ ಅಂತ ನಾವು ಮುಂದೆ ತಿಳ್ಕೊಳ್ತೀವಿ. ಧ್ರುವ ಈ ರೀತಿಯಾಗಿ ಅವನು ರಾಜ್ಯಭಾರವನ್ನು ಮಾಡಿ 36,000 ವರ್ಷ. ಅವನಿಗೆ ಇಬ್ಬರು ಹೆಂಡತಿಯರು. ಒಂದು ಶಿಂಶುಮಾರೂಪಿ ಭಗವಂತನ ಮಗಳು ಭ್ರಮಿ ಅಂತ ಅವಳ ಹೆಸರು. ಭ್ರಮಿ ಅನ್ನೋವಳು ಆಮೇಲೆ ವಾಯುದೇವರ ಮಗಳು, ಇಬ್ಬರನ್ನ ಮದುವೆ ಆಗ್ತಾನೆ. ಭ್ರಮಿಯಲ್ಲಿ ಕಲ್ಪವತ್ಸರ ಅಂತ ಇಬ್ಬರು ಮಕ್ಕಳನ್ನು ಪಡಿತಾನೆ. ವತ್ಸರ ಅವನು ಶಿಂಶುಮಾರನ ಮಗನಾಗ್ತಾನೆ. ಅಂದರೆ ಪುತ್ರಿಕಾ ಪುತ್ರ ನ್ಯಾಯ, ಮಗಳ ಮಗನನ್ನು ಮಗನನ್ನಾಗಿ ಸ್ವೀಕಾರ ಮಾಡೋದು. ಈ ರೀತಿ ವತ್ಸರ ಹೊರಟೋಗ್ತಾನೆ, ಕಲ್ಪ ಹೋಗ್ತಾನೆ. ವತ್ಸರ ಅಂತ ಮಗ, ವತ್ಸರನ ಮಗ ಅಂಗ ಯಜ್ಞವನ್ನು ಮಾಡ್ತಾನೆ. ಅವನ ಕಥೆಯನ್ನು ಹೇಳ್ತಾರೆ. ಅಂಗರಾಜ ಅನೇಕ ಯಜ್ಞಗಳನ್ನು ಮಾಡ್ತಾನೆ.
ಯಜ್ಞವನ್ನು ಮಾಡಿದ್ರೂ ಕೂಡ ಯಾರು ದೇವತೆಗಳು ಯಜ್ಞವನ್ನು ಸ್ವೀಕಾರ ಮಾಡಲಿಕ್ಕೆ ಬರೋದೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವನಿಗೆ ಮಕ್ಕಳಾಗಿರೋದಿಲ್ಲ ಯಾರು, ಹಾಗಾಗಿ ಯಾರೂ ಬರೋದಿಲ್ಲ. ಹಾಗಾದರೆ ಮಕ್ಕಳಾಗದೇ ಇದ್ದರೆ ಸದ್ಗತಿ ಆಗಲ್ವೇನೋ ಅಂತಂದರೆ ಅವಾಗ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ ನಾತ್ರ ಸಂಶಯ. ಮಕ್ಕಳಿಲ್ಲದೇ ಇದ್ರೂ ಕೂಡ ಅವನು ಒಂದು ವೇಳೆ ಜೀವನದಲ್ಲಿ ಪೂರ್ತಿ ಅವನ ಸತ್ಕರ್ಮದಲ್ಲಿ ರತನಾಗಿದ್ದ, ಭಗವಂತನ ಶಾಸ್ತ್ರ ಶ್ರವಣಾದಿಗಳನ್ನು ಮಾಡ್ತಿದ್ದ, ಸ್ಮರಣೆ ಕೀರ್ತನೆ ಮಾಡ್ತಿದ್ದ ಅಂದರೆ ಅವನಿಗೂ ಉತ್ತಮ ಲೋಕ ಆಗತ್ತೆ ಅಂತ ಹೇಳಿ ಸಮಾಧಾನವನ್ನು ಕೊಡ್ತಾನೆ. ಆದರೆ ಮತ್ತೆ ಯಾಕೆ ದೇವತೆಗಳ ಅಂಗರಾಜನ ಯಜ್ಞದ ಆಹುತಿಯನ್ನು ಸ್ವೀಕಾರ ಮಾಡಿಲ್ಲ ಅಂತಂದರೆ ಅವನು ರಾಜ, ಅವನು ಮಕ್ಕಳನ್ನು ಪಡೆಯಲೇಬೇಕು, ಅಧಿಕಾರಿ ಅವನು, ಹಾಗಾಗಿ ಆ ರೀತಿಯಾಗಿ ಮಾಡಲಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮತ್ತೇನು ಮಾಡಬೇಕು ಅಂದರೆ ಯಾಕೆ ಅಂಗನಿಗೆ ಮಕ್ಕಳಾಗ್ತಿರೋದಿಲ್ಲ ಅಂದರೆ ಹಿಂದಿನ ಜನ್ಮದಲ್ಲಿ ಅವನು ಬಾಲಹತ್ಯಾದಿಗಳನ್ನು ಮಾಡಿರ್ತಾನೆ, ಸಣ್ಣ ಸಣ್ಣ ಮಕ್ಕಳನ್ನ ಕೊಂದುಬಿಟ್ಟಿರ್ತಾನಂತೆ. ಅದಕ್ಕೋಸ್ಕರ ಮಕ್ಕಳಾಗಿರೋದಿಲ್ಲ. ಸರಿ ಅಂತ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಅಲ್ಲಿ ಭಗವಂತ ಪ್ರಸನ್ನನಾಗಿ ಬಂದು ಪ್ರಸಾದವನ್ನು ಕೊಡ್ತಾನೆ. ಸಾಕ್ಷಾತ್ ತನ್ನ ಹೆಂಡತಿಗೆ ಪ್ರಸಾದ ಕೊಟ್ಟಾಗ ಅವಳು ಪ್ರಸಾದವನ್ನು ಸ್ವೀಕಾರ ಮಾಡಿ ಒಂದು ಮಗನನ್ನು ಹಡಿತಾಳೆ. ಅವನ ಹೆಸರೇ ವೇನ ಅಂತ ಹೇಳಿ. ಆ ವೇನ ಅತ್ಯಂತ ದುಷ್ಟ, ಬಹಳ ದುಷ್ಟವಾದಂತಹ ಕೆಲಸವನ್ನು ಮಾಡ್ತಿರ್ತಾನೆ. ಅವನು ಬಾಲಹತ್ಯೆ ಪಾಪಗಳನ್ನು ಮಾಡ್ತಾನೆ. ಸಣ್ಣ ವಯಸ್ಸಿದ್ದಾಗಲೇ ಅಂಗರಾಜನಿಗೆ ಅವನನ್ನು ನೋಡಿ ಅಯ್ಯೋ ಇಂತಹ ಮಗನನ್ನು ಪಡೆಯೋಕ್ಕಿಂತ ಮಕ್ಕಳಾಗದೇ ಇರೋದೇ ಒಳ್ಳೆಯದಾಗಿತ್ತು ಅಂತ ಹೇಳಿ ಮನಸ್ಸನ್ನು ಅನ್ಕೋತಾನೆ. ಅವನಿಗೆ ವೈರಾಗ್ಯ ಬಂದು ಹೋಗುತ್ತೆ. ಅವನು ವೇನಿಗೆ ರಾಜ್ಯ ಕೊಡೋದಿಲ್ಲ, ಹಾಗೇ ತಪಸ್ಸು ಮಾಡೋಕ್ಕೆ ಅಂತ ರಾಜ್ಯ ಬಿಟ್ಟು ಹೊರಟೋಗ್ತಾನೆ. ಆಗ ಏನಾಯಿತು, ರಾಜ್ಯದಲ್ಲಿ ಯಾರು ರಾಜರೇ ಇಲ್ಲ ಅಂತಾಯಿತು. ಅರಾಜಕತೆಯಿಂದ ಕಳ್ಳರ ಕಾಟ ಜಾಸ್ತಿ ಆಗುತ್ತೆ. ಆಗ ಬ್ರಾಹ್ಮಣರು, ಮುನಿಗಳು, ಋಷಿಗಳು ಬರ್ತಾರೆ. ಬಂದು ಬೇರೆ ಯಾರೂ ಇಲ್ಲ ಅಂಥೇಳಿ ವೇನನ್ನೇ ರಾಜನನ್ನಾಗಿ ಮಾಡ್ತಾರೆ. ಆಗ ವೇನ ಮಾತ್ರ ತನ್ನ ದುಷ್ಟ ಬುದ್ಧಿ, ಮೊದಲೇ ದುಷ್ಟನಾದವನು, ರಾಜ್ಯ ಸಿಗ್ಬಿಟ್ಟಿದೆ, ಈಗ ಇನ್ನೂ ಹೆಚ್ಚಿನ ದುಷ್ಕರ್ಮಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಎಲ್ಲರೂ ನನ್ನನ್ನು ಕುರಿತು ಯಜ್ಞ ಮಾಡಬೇಕು, ನಾನೇ ದೇವರು, ನನ್ನನ್ನು ಕುರಿತು ಶ್ರಾದ್ದ ಮಾಡಬೇಕು. ಆ ಹಿರಣ್ಯಕಶಿಪು ಮಾಡಿದ್ನಲ್ಲ ಅದೇ ರೀತಿ, ನನ್ನ ಬಿಟ್ಟು ದೇವರು ಇಲ್ಲೇ ಇಲ್ಲ ಅಂತ ಈ ರೀತಿಯಾಗಿ ಏನೇನೋ ದುಷ್ಟವಾದಂತಹ ಸಿದ್ಧಾಂತವನ್ನೆಲ್ಲ ಹೇರ್ತಾ ಇರ್ತಾನೆ ಪ್ರಜೆಗಳ ಮೇಲೆ. ಆವಾಗ ಇಷ್ಟು ಅಧರ್ಮ ಲೋಕದಲ್ಲಿ ನಡೀತಿರ್ಬೇಕಾದ್ರೆ ಋಷಿಗಳೆಲ್ಲ ಬರ್ತಾರೆ. ಈ ವೇನ ಇದ್ರೆ ರಾಜ್ಯ ಹಾಳಾಗೋದು ನಿಶ್ಚಯ ಅಂಥೇಳಿ ಈಗ ಕಳ್ಳರನ್ನು ತಗೊಂಬಂದು ರಾಜ್ಯದಲ್ಲಿ ಅಭಿಷೇಕ ಮಾಡಿದಾಗ ಲೆಕ್ಕ, ಆ ರೀತಿಯಾಗಿ ಆಗ್ಬಿಟ್ಟಿರುತ್ತೆ. ನಾವೀಗ ನೋಡ್ತಿರ್ತೀವಲ್ಲ ಲೋಕದಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೀತಿರುತ್ತೆ ಅಂತ, ಆ ರೀತಿಯಾಗಿ ಅದೇ ಇದಕ್ಕಿಂತ ಘೋರವಾಗಿ ನಡೀತಿತ್ತು ಅಂತ ತಿಳ್ಕೋಬೇಕು. ಆವಾಗ ಋಷಿಗಳು ಏನು ಮಾಡ್ತಾರೆ, ಇವನು ಉಪಯೋಗ ಇಲ್ಲ, ರಾಜ ಆಗಲಿಕ್ಕೆ ಅಂತ ಹೇಳಿ ತಮ್ಮ ತಪಶಕ್ತಿಯಿಂದ, ನೋಡ್ರಿ ಎಂಥ ತಪಸ್ಸು ಋಷಿಗಳಿಗೆ, ಅವರ ಮಹಿಮೆಯನ್ನು ಕೇಳಿದ್ರೆ ಸಾಕು ಮೈ ರೋಮಾಂಚ ಆಗುತ್ತೆ, ಅಷ್ಟು ತಪಸ್ವಿನ ಸಾಮರ್ಥ್ಯ ಅವ್ರಿಗಿರುತ್ತೆ. ಭೃಗ್ವಾದಿ ಋಷಿಗಳು ಬಂದು ಒಮ್ಮೆ ಹೂಂಕಾರ ಮಾಡ್ತಾರಂತೆ, ಸತ್ತು ಬೀಳ್ತಾನೆ ವೇನ. ಬ್ರಾಹ್ಮಣರೇ ಅವನನ್ನು ಕೊಂದು ಹಾಕ್ತಾರೆ. ಆಗ ಏನು ಮಾಡಬೇಕು ಮತ್ತೆ ಅಂತ ಹೇಳಿದಾಗ ಅವನ ದೇಹವನ್ನು ಮಥನ ಮಾಡ್ತಾರೆ, ಕಡಿತಾರೆ. ಕಡಿದಾಗ ಅವನ ತೊಡೆಯಿಂದ ಒಬ್ಬ ಪುರುಷ ಹುಡ್ತಾನೆ. ಅವನು ಅತ್ಯಂತ ಕೆಟ್ಟ ರೂಪ ಇರ್ತಾನೆ, ಕುಳ್ಳಾಗಿರ್ತಾನೆ, ಕಪ್ಪು ರೂಪ, ಎಲ್ಲ ಅಂಗಗಳು ವಕ್ರವಕ್ರವಾಗಿರುತ್ತೆ. ರಾಜನಾಗುವ ಯಾವ ಲಕ್ಷಣಗಳು ಅವನಲ್ಲಿ ಇರೋದಿಲ್ಲ. ಹಾಗಾಗಿ ಏನು ಮಾಡಬೇಕು ಅಂತ ಕೇಳಿದಾಗ ಅವನು ನಿಷೀದ ಅಂತ ಹೇಳ್ತಾರೆ, ಅವನನ್ನು ಕೂತ್ಕೋ ಅಂತಂತಾರೆ. ನಿಷೀದ ಅಂತ ಅವನು ನಿಷೀದ ಅಂತೇಳಿ ನಿಷಾದ ಅಂತ ಅವನು ನಿಷಾದ ಜಾತಿಯ ಅಭಿಮಾನಿಯಾದ ದೈತ್ಯ ಆಗ್ತಾನೆ. ಆಮೇಲೆ ಮತ್ತೆ ಅವನ ವೇನನ ಬಲ ತೋಳನ್ನು ಕಡಿದಾಗ ಅಲ್ಲಿಂದ ಹುಟ್ಟುವಂತಹ ರಾಜನೇ ಪೃಥು ಮಹಾರಾಜ, ಪೃಥು ಚಕ್ರವರ್ತಿ ಹುಡ್ತಾನೆ. ಏನು ಅದ್ಭುತವಾದಂತಹ ತೇಜಸ್ಸು, ಎಲ್ಲ ರಾಜನಾಗುವ ಸಲ್ಲಕ್ಷಣಗಳು ಅವನಲ್ಲಿ ಕಾಣ್ತಾ ಇದೆ. ಅವನು ಮತ್ತೆ ಇನ್ನೊಬ್ಳು ಅರ್ಚಿ ಅಂತ ಅವಳ ಹೆಂಡತಿ, ಇಬ್ಬರು ಗಂಡು ಹೆಣ್ಣು ಇಬ್ಬರು ಆವಾಗೇ ಹುಟ್ಟುಬಿಡ್ತಾರೆ. ದೊಡ್ಡ ಪುರುಷ ಸ್ತ್ರೀ ರೂಪದಲ್ಲೇ ಹುಡ್ತಾರೆ, ಸಣ್ಣ ಮಗು ಅಲ್ಲ, ದೊಡ್ಡದಾಗಿ ಹುಟ್ಟುಬಿಡ್ತಾರೆ. ಅದನ್ನು ನೋಡಿ ಎಲ್ಲ ಬಂದಿಮಾಗದ್ರು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ನಿನ್ನ ಸಮಾನವಾದ ಪರಾಕ್ರಮ ಯಾರೂ ಇಲ್ಲ, ನೀನೇ ಇಂದ್ರ, ನೀನೇ ಚಂದ್ರ, ನಿನ್ನ ಪರಾಕ್ರಮಕ್ಕೆ ಅವನು ಸಮಾನಾಗಿದ್ದಾನೆ, ಅಷ್ಟು ವೀರ್ಯ ನಿನಗೆ ಇದೆ ಅಂತ ಹೇಳಿ ಸ್ತೋತ್ರ ಮಾಡೋಕ್ಕೆ ಶುರು ಮಾಡ್ತಾರೆ. ಪೃಥು ಚಕ್ರವರ್ತಿ ಅಂದ, ಏನರಪ್ಪ ಏನು ಮಾಡ್ತಾಯಿದ್ದೀರ ನೀವು, ನನ್ನನ್ನೆಲ್ಲ ಇಷ್ಟು ಸ್ತೋತ್ರ ಮಾಡ್ತಾ ಇದ್ದೀರಲ್ಲ, ನಿಮಗೆ ನನ್ನ ಗುಣಗಳು ಏನು ಗೊತ್ತು, ಈಗ ತಾನೇ ಬರ್ತಾ ಇದ್ದೀನಿ ನಾನು ಲೋಕಕ್ಕೆ. ಹೇ ಸೂತ ಹೇ ಮಾಗದ ಹೇ ಸೌಮ್ಯ ಬಂಧಿನ್ ಲೋಕೇದನ ಸ್ಪಷ್ಟ ಗುಣಸ್ಥ ಮೇ ಸ್ಯಾತ್ ಕಿಮಾಶ್ರಯೋ ಸ್ತವಯೇಶ ಯೋಜ್ಯತಾಂ ಮಾ ಮೈ ಅಭೂವನ್ ವಿತಥಾ ಗಿರೋವಹ. ನಿಮ್ಮ ಮಾತುಗಳು ಸುಳ್ಳಾಗದಿರಲಿ, ನನ್ನಲ್ಲಿ ಇನ್ನೂ ಗುಣಗಳು ಬಂದೇ ಇಲ್ಲ, ಯಾವುದೂ ನೀವು ನೋಡೇ ಇಲ್ಲ, ಸುಮ್ಮನೆ ಯಾಕೆ ಸ್ತೋತ್ರ ಮಾಡ್ತೀರಾ? ನೀವು ಸ್ತೋತ್ರ ಮಾಡೋದಾದರೆ ಭಗವಂತನ ಸ್ತೋತ್ರ ಮಾಡಿ. ಕುರುತ ಅಧೋಕ್ಷದಿಯಂ ತರ್ಹಿಮೇ ಅನುಗ್ರಹ ಕೃತಃ ಅಂತ ಹೇಳಿ ಎಲ್ಲ
ತನ್ನ ಪ್ರಜೆಗಳಿಗೆಲ್ಲ ತಾನು ಕೂಡಿಸಿಕೊಂಡು ಹೇಳಿ ಉಪದೇಶ ಮಾಡ್ತಾನಂತೆ. ಭಗವಂತನನ್ನು ನೀವು ಸ್ತೋತ್ರ ಮಾಡಬೇಕು, ಅವನ ಶ್ರವಣವನ್ನು ಮಾಡಬೇಕು, ಅವನಿಗೋಸ್ಕರ ಪೂಜೆ ವ್ರತ ತಪಸ್ಸು ಎಲ್ಲ ಯಜ್ಞ ಯಾಗಾದಿಗಳನ್ನೆಲ್ಲ ಅವನನ್ನು ಕುರಿತು ಮಾಡಬೇಕು ಅಂತ ಹೇಳಿ ಪ್ರಜೆಗಳಿಗೆ ಹೇಳಿದಾಗ ಅವರೆಲ್ಲರೂ ಆನಂದ ಆಗಿ ಅವರು ಮಾಡ್ತಾ ಇರ್ತಾರೆ. ಆದರೆ ಪ್ರಜೆಗಳು ಮತ್ತೆ ಬರ್ತಾರೆ, ಬಂದು ಕೇಳ್ತಾರಂತೆ, ಪೃಥ್ವಿರಾಜ ನೀ ಹೇಳಿದೆ ಮಾಡಬೇಕು ಅಂತ, ಆದರೆ ನಮಗೆ ತಿನ್ನಲಿಕ್ಕೆ ಗತಿ ಇಲ್ಲ, ಭೂಮಿ ಧಾನ್ಯಗಳನ್ನೆಲ್ಲ ನುಂಗುತ್ತಾ ಇದೆ, ಭೂಮಿಯಿಂದ ಧಾನ್ಯ ಉತ್ಪತ್ತಿಯೇ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತಂದಾಗ ಅವನಿಗೆ ಸಿಟ್ಟು ಬರುತ್ತಂತೆ. ಹೌದಾ, ಭೂಮಿ ತನ್ನ ಕೆಲಸ ಮಾಡ್ತಾ ಇಲ್ವಾ, ಹಾಗಾದರೆ ಅವಳನ್ನು ಶಾಸನ ಮಾಡ್ತೀನಿ ಅಂತ ಹೇಳಿ ಕುದುರೆಯನ್ನು ಏರಿ ಅವಳನ್ನು ಕೊಲ್ಲಲಿಕ್ಕೆ ಹೋಗ್ತಾನಂತೆ. ಆಗ ಭೂಮಿ ಗೋರೂಪವನ್ನು ತಗೊಂಡು ಓಡ್ತಾಳೆ, ಅವಳನ್ನು ಅಟ್ಟಿಸ್ಕೊಂಡು ಹೋಗ್ತಾನೆ. ಆಮೇಲೆ ಸ್ವಲ್ಪ ದೂರ ಓಡಿ ಆದಮೇಲೆ ನಿಲ್ತಾಳಂತೆ. ಯಾಕೆ ನನ್ನನ್ನು ಕೊಲ್ದಯ್ಯ, ಯಾಕೆ ನನ್ನ ಹಿಂದೆ ಬರ್ತಾ ಇದೆಯಾ ನೀನು, ಯಾಕೆಂದರೆ ನೀನು ನಿನ್ನ ಕೆಲಸ ಮಾಡ್ತಾ ಇಲ್ಲ, ದೇವರು ನಿನಗೆ ಒಪ್ಪಿಸಿದಂತಹ ಕಾರ್ಯ ಏನು, ನೀನು ಧಾನ್ಯವನ್ನು ಬಿತ್ತಿದ್ರೆ ಫಲವನ್ನು ಕೊಡಬೇಕು, ಅದನ್ನು ಮಾಡ್ತಾ ಇಲ್ವಲ್ಲ, ಯಾಕೆ ಅಂತ ನೀನು ತಿಳ್ಕೊ, ನನಗೇನು ಕೇಳ್ತೀಯ, ಏನು ಸರಿ ಹೇಳಿ, ಏನು ಕಾರಣ ಅಂತಂದರೆ, ನಿಮ್ಮಪ್ಪ ಯಾರು, ವೇನ ಮಹಾ ದುಷ್ಟ, ಮಹಾ ಅಧಾರ್ಮಿಕ, ಅವನಿಂದ ಈ ರಾಜ್ಯದಲ್ಲಿ ಇಷ್ಟು ಅಧರ್ಮ ಇರೋದ್ರಿಂದ ಅಧರ್ಮದಿಂದ ಯಾವ ಸತ್ಫಲಗಳು ಸಿಗೋದಿಲ್ಲ, ನಾನು ಅದಕ್ಕೆ ಕೊಡ್ತಾ ಇಲ್ಲ ಏನೋ ಧಾನ್ಯಗಳನ್ನು, ಧಾರ್ಮಿಕರಾದಂತಹ ಪ್ರಜೆಗಳಿದ್ದರೆ ಅಷ್ಟೇ ನಾನು ಕೊಡ್ತೀನಿ ಅಂತ ಭೂಮಿ ಹೇಳ್ತಾಳಂತೆ. ನೋಡ್ರಿ, ಇವಾಗ ಭೂಮಿಯಲ್ಲಿ ನಾವು ಧಾನ್ಯವನ್ನು ಬಿತ್ತುತ್ತಾ ಇದ್ದರೆ ಫಲ ಬರ್ತಾ ಇದೆ ಅಂದರೆ ಧರ್ಮ ಇನ್ನೂ ಸ್ವಲ್ಪ ಉಳಿದಿದೆ ಅಂತ ಅರ್ಥ. ಧರ್ಮ ಕಡಿಮೆ ಆಗ್ತಾ ಬರುತ್ತೆ ಕಲಿಯುಗದಲ್ಲಿ. ಪೂರ್ತಿ ಯಾವಾಗ ಧರ್ಮ ನಾಶ ಆಗುತ್ತೋ ಆವಾಗ ಭೂಮಿಯಿಂದ ಯಾವ ಧಾನ್ಯಗಳು ಬರೋದೇ ಇಲ್ಲ, ಆ ಮಟ್ಟ ಹೋಗುತ್ತೆ, ಅದು ಕಲಿಯುಗ. ಹಾಗಾಗಿ ಧರ್ಮವನ್ನು ಮಾಡಬೇಕು. ನಾವು ಇಲ್ಲಿ ಧರ್ಮ ಮಾಡಿದರೆ ನಮ್ಮ ಸುತ್ತಲೂ ಇರುವ 12 ಯೋಜನದ ಪ್ರದೇಶ ಅದು ಸುಭಿಕ್ಷೆಯಲ್ಲಿ ಇರುತ್ತಂತೆ, ಅಷ್ಟು ಧರ್ಮದ ವೈಶಿಷ್ಟ್ಯ ಇದೆ. ಹಾಗಾಗಿ ನೀವು ಬ್ರಾಹ್ಮಣರು ಬರೀ ದೇವಸ್ಥಾನದಲ್ಲಿ ಮೂರ್ತಿಗಳ ಮೇಲೆ ನೀರು ಹಾಲು ಚೆಲ್ತೀರಿ, ಬಡವರಿಗೆ ದಾನ ಮಾಡೋದಿಲ್ಲ ಅಂತೆಲ್ಲ ಆಕ್ಷೇಪ ಮಾಡ್ತಿರ್ತಾರೆ ಜನ. ಅದಕ್ಕೇನು ಅರ್ಥ ಇರೋದಿಲ್ಲ. ಯಾಕೆಂದರೆ ನಾವು ಏನು ಧರ್ಮ ಮಾಡ್ತೀವೋ ಆ ಧರ್ಮದಿಂದ ಎಲ್ಲರಿಗೂ ಸುಖ ಆಗ್ತಾ ಇರುತ್ತೆ. ನಾವು ಮಾಡುವಂತಹ ಒಂದು ಪುಣ್ಯದ 4ನೇ ಒಂದು ಭಾಗ ದೇಶದ ರಾಜಕ್ಕೆ ಹೋಗುತ್ತಂತೆ, ರಾಜನಿಗೆ. ಯಾಕೆಂದರೆ ಆ ರಾಜ ನಾವು ಧರ್ಮ ಮಾಡಲಿಕ್ಕೆ ರಕ್ಷಣೆಯನ್ನು ಕೊಟ್ಟಿರ್ತಾನೆ. ನಮ್ಮನ್ನು ಯಾರು ಬಂದು ಈಗ ಅಟ್ಯಾಕ್ ಮಾಡ್ತಾ ಇಲ್ಲ, ನಮ್ಮ ಸಂಪತ್ತನ್ನು ದೋಚ್ತಾ ಇಲ್ಲ, ನಾವು ಸುಖವಾಗಿದ್ದೀವಿ, ಅದಕ್ಕೆ ಧರ್ಮ ಮಾಡಲಿಕ್ಕೆ ಆಗ್ತಾ ಇದೆ ನಮಗೆ. ಅದನ್ನು ವ್ಯವಸ್ಥೆ ಮಾಡಿದವನು ರಾಜ. ಆದ್ದರಿಂದ ಆ ರಾಜನಿಗೆ ನಾವು ಮಾಡಿದಂತಹ ಕರ್ಮದಲ್ಲಿನ ಒಂದು ಅಂಶ ಅವನಿಗೆ ಹೋಗುತ್ತೆ. ಅದೇ ರೀತಿ ನಾವು ಏನಾದರೂ ಪಾಪ ಮಾಡಿದ್ರೆ ಪಾಪದ ಅಂಶವೂ ಕೂಡ ಅವನಿಗೆ ಹೋಗುತ್ತೆ. ಅದಕ್ಕೋಸ್ಕರ ಪೃಥ್ವಿ ಚಕ್ರವರ್ತಿ ಉಪದೇಶ ಮಾಡ್ತಾನೆ, ನೀವು ದಯವಿಟ್ಟು ಧರ್ಮಾಚರಣೆಯನ್ನು ಮಾಡಿರಿ, ನೀವು ಎಷ್ಟು ಧರ್ಮ ಮಾಡ್ತೀರೋ ಅದರ ಪುಣ್ಯ ನನಗೆ ಬರ್ತದೆ, ನನಗೆ ನೀವು ಅನುಗ್ರಹ ಮಾಡಿದಂತೆ. ಕುರುತ ಅಧೋಕ್ಷತೆಯಂ, ನೀವು ಭಗವಂತನ ಸ್ಮರಣೆಯನ್ನು ಮಾಡಿರಿ, ಅದರಿಂದ ನನಗೆ ಅನುಗ್ರಹ ಮಾಡಿದಂತೆ ಆಗುತ್ತೆ ಅಂತ ಹೇಳಿ ಪೃಥ್ವಿ ಚಕ್ರವರ್ತಿ ಹೇಳ್ತಾನಂತೆ. ಅವನು 99 ಅಶ್ವಮೇಧ ಯಾಗವನ್ನು ಮಾಡಿ ಮಹಾಕೀರ್ತಿಯನ್ನು ಲೋಕದಲ್ಲಿ ಪಡಿತಾನೆ. ಏಕೋನ ಶತಕ್ರತು ಅಂತ ಪ್ರಸಿದ್ಧನಾಗ್ತಾನೆ. ಅದಾದ ಮೇಲೆ ಯೌದ್ಧರೇತ್ಕರಂ ರಾಜ ಪ್ರಜಾಧರ್ಮೇಶು ಅಶಿಕ್ಷಯನ್ ಪ್ರಜಾನಾಂ ಶಮಲಂ ಭುಂಕ್ತೆ ಭಗಂಚ ಸ್ವಂ ಜಹಾತಿ ಸಹ. ಒಂದು ವೇಳೆ ರಾಜನಾದವನು ಕೇವಲ ಟ್ಯಾಕ್ಸನ್ನಷ್ಟೇ ತಗೊಳ್ತಾ ಇದ್ದರೆ, ಟ್ಯಾಕ್ಸ್ ತಗೊಳ್ಳುವಂತಹ ರಾಜ ಆಗಿರ್ಬೋದು, ಆದರೆ ಒಂದು ವೇಳೆ ಅವನು ಧರ್ಮೋಪದೇಶ ಮಾಡಿಲ್ಲ ಜನರಿಗೆ ಅಂತಂದರೆ ಆವಾಗ ಅವನು ಏನು ಮಾಡ್ತಾನೆ ಅಂತಂದರೆ ಪ್ರಜೆಗಳ ಪಾಪವನ್ನು ತಿಂತಾನೆ. ನೋಡ್ರಿ, ರಾಜನಾದವನು ಸ್ವಯಂ ಧರ್ಮಿಷ್ಠನಾಗಿರಬೇಕು, ಪ್ರಜೆಗಳಿಗೂ ಧರ್ಮವನ್ನು ಉಪದೇಶ ಮಾಡುವವನಾಗಿರಬೇಕು. ಇಂತಹ ರಾಜರನ್ನು ನಾವು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗಿನ ಕಾಲದಲ್ಲಿ ಎಲ್ಲ ಅಧಾರ್ಮಿಕರಾದಂತಹ, ನಮಗಿಂತ ಅಧಾರ್ಮಿಕರಾದ ರಾಜರು ಆಗ್ತಾ ಇದ್ದಾರೆ ಲೋಕದಲ್ಲಿ. ಹಿಂದಿನ ಕಾಲದಲ್ಲಿ ಆ ಥರ ರಾಜರು ಆಗಿದ್ದರು. ಪ್ರಜೆಗಳನ್ನ ಧರ್ಮದಲ್ಲಿ ಇಡಬೇಕು, ಇಲ್ಲ ಅಂದರೆ ಪ್ರಜೆಗಳು ಮಾಡಿರುವಂತಹ ಪಾಪವನ್ನು ತಿಂತಾನೆ. ಪ್ರಜಾನಾಂ ಶಮಲಂ ಭುಂಕ್ತೆ ಭಗಂಚ ಸ್ವಂ ಜಹಾತಿ ಸಹ, ತನ್ನ ಐಶ್ವರ್ಯವನ್ನು ಕಳ್ಕೋತಾನೆ. ಯೂಯಂ ತದನುಮೋದಧ್ವಂ ಪಿತೃದೇವರ್ಷಯೋ ಅಮಲಾಹ. ಈ ರೀತಿಯಾಗಿ ತಾನು ಪ್ರಜೆಗಳಿಗೆ ಉಪದೇಶ ಮಾಡಿ ಆದಮೇಲೆ ದೇವರ್ಷಿಗಳು ಎಲ್ಲ ಋಷಿಗಳೆಲ್ಲ ಕೂತಿದ್ರು ಅವನ ಆಸ್ಥಾನದಲ್ಲಿ. ಅವರಿಗೆಲ್ಲ ಹೇಳ್ತಾನೆ, ನೀವೆಲ್ಲ ನಾನು ಹೇಳಿದ್ದನ್ನು ಅನುಮೋದನೆ ಮಾಡಿ, ನಾನು ಹೇಳಿದ್ದನ್ನು ಸರಿ ಅಂತ ನೀವು ಹೇಳ್ರಿ. ಯಾಕೆ ಅಂತಂದರೆ ಆ ಪ್ರಜೆಗಳು ಅದನ್ನು ಮಾಡಿದರೆ, ನಾನು ಹೇಳಿದಂತಹ ಧರ್ಮಾಚರಣೆಯನ್ನು ಮಾಡಿದರೆ ಅದರಲ್ಲಿ ನಿಮಗೂ ಫಲ ಬರುತ್ತೆ. ನೋಡಿ, ಕರ್ತುಃ ಶಾಸ್ತುಃ ಅನುಜ್ಞಾತುಃ ತುಲ್ಯಂ ಯತ್ ಪ್ರೇತ್ಯ ತತ್ ಫಲಂ. ಒಂದು ಫಲವನ್ನು, ಒಂದು ಕರ್ಮದ ಫಲ 3 ಜನಕ್ಕೆ ಹೋಗುತ್ತೆ. ಯಾರ್ಯಾರು ಅವರು ಅಂದರೆ ಕರ್ತ, ಶಾಸ್ತ್ರ, ಅನುಜ್ಞಾತ. ಯಾರು ಮಾಡುವಂಥ ಆಜ್ಞೆ ಮಾಡಿರ್ತಾನೋ ಅವನಿಗೆ ಆ ಕರ್ಮದ ಫಲ ಬರುತ್ತದೆ.
ಮಾಡುವವನಿಗೆ ಕರ್ಮದ ಫಲ ಬರುತ್ತೆ. ಆಮೇಲೆ ಅನುಜ್ಞಾತು, ಯಾರು ಅದನ್ನು ಅನುಮೋದನೆ ಮಾಡ್ತಾರೋ, ಮಾಡ್ತಿದ್ದೀರಾ ತುಂಬ ಸಂತೋಷ ಒಳ್ಳೆಯದಾಗಲಿ ಅಂತ ಅನುಮೋದನೆ ಯಾರು ಮಾಡ್ತಾರೋ ಅವ್ರಿಗೂ ಅದ್ರ ಫಲ ಬರುತ್ತಂತೆ. ಸುಮ್ಮನೆ ಏನೂ ಇಲ್ಲ, ನಾವು ಮುಂದೇನು ದುಡ್ಡು ಖರ್ಚು ಮಾಡೋದಿರಲ್ಲ, ಬ್ರಾಹ್ಮಣರನ್ನು ಕರೆದು ಊಟಕ್ಕೆ ಹಾಕೋದಿರಲ್ಲ, ಏನಿಲ್ಲ, ಆದರೂ ಕೂಡ ಪುಣ್ಯ ಬರ್ತದೆ. ಇದನ್ನು ಮಾಡಬೇಕು ನಾವು ಪ್ರಯತ್ನ ಪೂರ್ವಕವಾಗಿ. ಸುಮ್ಮನೆ ಎಲ್ಲ ಮಠಕ್ಕೆ ಹೋಗಿರ್ತೀವಿ, ಅಲ್ಲಿ ಯಾರೋ ಏನೋ ಹೋಮವನ್ನು ಮಾಡ್ತಿರ್ತಾರೆ, ಹೋಗಿ ಕೇಳಬೇಕು ಏನು ಹೋಮ ಅಂತ. ಹೋಮ ಮಾಡ್ತಾ ಇದ್ದೀರಾ, ತುಂಬ ಸಂತೋಷ, ವಾಯುದೇವರ ಅನುಗ್ರಹ ಆಗಲಿ ನಿಮಗೆ ಅಂತ ಹೇಳಿ ಅಲ್ಲಿ ಅವ್ರಿಗೆ ಅದನ್ನು ಅನುಮೋದನೆ ಮಾಡಿದ್ರೆ ಸಾಕು, ಅದರಲ್ಲಿ ಸ್ವಲ್ಪ ಪುಣ್ಯ ನಮಗೆ ಬರ್ತದೆ. ಫ್ರೀಯಾಗಿ ಪುಣ್ಯ ಸಂಪಾದನೆ ಮಾಡುವ ಮಾರ್ಗಗಳಿವೆಲ್ಲ. ಹಾಗಾಗಿ ಭೃತ್ಯ ಚಕ್ರವರ್ತಿ ಹೇಳ್ತಾನೆ, ನೀವೆಲ್ಲ ಋಷಿಗಳು ಅನುಮೋದನೆ ಮಾಡಿರಿ ಅಂತ. ಆಗ ಸರಿ ಅಂತ ಆ ಯಜ್ಞ ಎಲ್ಲ ಮುಗಿದ ಮೇಲೆ ಸನಕಾದಿ ಋಷಿಗಳು ಬರ್ತಾರೆ. ಬಂದಾಗ ನನ್ನ ಜನ್ಮ ಸಫಲವಾಯಿತು ಅಂತ ಭೃತ್ಯ ಚಕ್ರವರ್ತಿ ಹೇಳ್ತಾನಂತೆ. ನಿಮ್ಮಂತಹ ಜ್ಞಾನಿಗಳು ನಮ್ಮ ಮನೆಗೆ ಬರ್ತೀರಿ ಅಂತಂದರೆ ನನ್ನ ಅನಂತ ಜನ್ಮದ ಪುಣ್ಯ ಇದು. ಅಶ್ನಾತ್ಯನಂತಹ ಖಲು ತತ್ರ ಗೋವಿದೈಹಿ ಶ್ರದ್ಧಾಹುತಂ ಯನ್ಮುಖ ಈಡ್ಯ ನಾಮಭಿ ನವೈ ತಥಾ ಚೇತನೆಯ ಬಹಿಷ್ಕೃತೆ ಹುತಾಶನೆ ಪಾರಮಹಂಸವರ್ಯಗುಹು. ಎಷ್ಟು ಹೋಮ ಮಾಡಿದ್ರು, ಎಷ್ಟು ಅಗ್ನಿಯಲ್ಲಿ ತುಪ್ಪ ಹಾಕಿದ್ರು ಕೂಡ ಅದರಿಂದ ದೇವರ ಸಂತೋಷ ಆಗೋದಿಲ್ಲ. ಆದರೆ ಬ್ರಾಹ್ಮಣರು ಬಂದಾಗ ಬ್ರಾಹ್ಮಣರಿಗೆ ಸತ್ಕಾರವನ್ನು ಮಾಡಿ ಅವರಿಗೆ ಭೋಜನವನ್ನು ಊಟವನ್ನು ಮಾಡಿಸಿದರೆ ಎಷ್ಟು ದೇವರಿಗೆ ಸಂತೋಷ ಆಗುತ್ತೋ ಅಷ್ಟು ಆಗೋದಿಲ್ಲ ಅಗ್ನಿಯಲ್ಲಿ ಹೋಮ ಮಾಡಿದರೆ. ಛಲಪ್ರತಿಮೆ ಸಾಕ್ಷಾತ್ ಭಗವಂತನ ಸನ್ನಿಧಾನ ಇರುವಂತಹ ಬ್ರಾಹ್ಮಣರು ಮನೆಗೆ ಬಂದಾಗ ಅವರಿಗೆ ನಾವು ಏನು ಸಂತರ್ಪಣೆಯನ್ನು ಮಾಡಿಸ್ತೀವಿ, ಅದರಿಂದ ಭಗವಂತ ತೃಪ್ತನಾಗ್ತಾನೆ ಅಂತ ಹೇಳ್ತಾರೆ. ಸನಕಾದಿಗಳು ಉಪದೇಶ ಮಾಡ್ತಾರೆ, ಅನೇಕ ಉಪದೇಶ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಶಾಸ್ತ್ರೇಶ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮರ್ಶೇಷು ಹೇತು ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿರ್ ಬ್ರಹ್ಮಣಿ ನಿರ್ಗುಣೇಚಯ. ನೋಡಪ್ಪ ರುದ್ರರಾಜ, ಎಲ್ಲ ಶಾಸ್ತ್ರದ ಒಂದು ಸಾರವನ್ನು ಹೇಳ್ತೀನಿ ಕೇಳು. ನಿಶ್ಚಯಾತ್ಮಕವಾದಂತಹ ಜ್ಞಾನ ಏನು ಅಂತಂದರೆ ಕ್ಷೇಮಸ್ಯ ಲೋಕ ಸಮ್ಯಕ್ ವಿಮರ್ಶೇಷು ಹೇತು. ಎಲ್ಲ ಶಾಸ್ತ್ರ ವಿಮರ್ಶೆ ಮಾಡಿ 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 ಈ ಒಂದು ತತ್ವವನ್ನು ಹೇಳ್ತೀನಿ ಕೇಳು. ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ, ಭಗವಂತನ ಬಿಟ್ಟು ಬೇರೆ ಎಲ್ಲ ಪದಾರ್ಥಗಳಲ್ಲಿ ಅಸಂಗ, ಸ್ನೇಹವನ್ನು ಬಿಡಬೇಕು, ವೈರಾಗ್ಯವನ್ನು ತಾಳಬೇಕು. ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ, ನಿರ್ಗುಣದಂತಹ ಬ್ರಹ್ಮನಲ್ಲಿ ದೃಢವಾದ ಭಕ್ತಿಯನ್ನು ಮಾಡಬೇಕು. ಇದೇ ಈ ಎರಡು ಎಲ್ಲ ಶಾಸ್ತ್ರಗಳ ಸಾರ ಅಂತ ಹೇಳ್ತಾರೆ ಶುನಕಾದಿಗಳು. ಆಗಲಿ ಇಂಥ ಪೃಥ್ವಿರಾಜ ಅದೇ ರೀತಿ ಭಗವಂತನಲ್ಲಿ ಮನಸ್ಸು ಮಾಡಿ ವೈರಾಗ್ಯವನ್ನು ತಾಳಿ ಎಲ್ಲವನ್ನು ಬಿಟ್ಟು, ಏನು ರಾಜ ಮಹಾರಾಜರು ಇವರೆಲ್ಲ ಇಡೀ ಸಪ್ತದ್ವೀಪ ಸಪ್ತಸಾಗರದ ರಾಜರು ಅದೆಲ್ಲವನ್ನ ತೃಣ ಅಂತ ಬಿಟ್ಟು ತಪಸ್ಸು ಮಾಡಲಿಕ್ಕೆ ಹೋಗ್ತಾರೆ. ತಮ್ಮ ಮಕ್ಕಳ ಮುಂದಿನ ಪೀಳಿಗೆಗೆ ಒಪ್ಪಿಸಿ ತಪಸ್ಸು ಮಾಡಿ ಅಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನು ಬಿಡ್ತಾರೆ. ಅವನ ವಂಶದಲ್ಲಿ ಪ್ರಾಚೀನ ಬರ್ಹಿ ಎನ್ನುವಂತಹ ರಾಜ ಬರ್ತಾನೆ. ಅವನು ಹೆಸರಿಗೆ ತಕ್ಕಂತೆ ಪ್ರಾಚೀನ ಬರ್ಹಿ, ಪ್ರಾಚೀನ ಅಂದರೆ ಪೂರ್ವ ದಿಕ್ಕು, ಬರ್ಹಿ ಅಂದರೆ ದರ್ಭೆ, ಪೂರ್ವ ದಿಕ್ಕಿಗೆ ದರ್ಭೆ ಹಾಸೋದು, ಯಜ್ಞ ಮಾಡೋದು. ಯಜ್ಞ ಮುಗಿತಿದ್ದಂಗೆ ಇನ್ನೊಂದು ಯಜ್ಞ ಶುರು ಮಾಡೋದು, ಅದು ಮುಗಿದು ಇನ್ನೊಂದು ಯಜ್ಞ, ಈ ಯಜ್ಞದ ಮೇಲೆ ಯಜ್ಞ, ನಿರಂತರವಾಗಿ ಹೋಮ ಮಾಡೋದು. ಈ ರೀತಿಯಾದಂತಹ ಒಂದು ವಿಶಿಷ್ಟ ಪ್ರವೃತ್ತಿ ಅವನದಿರುತ್ತೆ. ಆಗ ನಿತ್ಯ ಕರ್ಮಾಚರಣೆಯನ್ನು ಮಾಡಿದಂತಹ ಅವನನ್ನು ಕುರಿತು ಇವರು ಬರ್ತಾರೆ, ಯಾರೋ ನಾರದರು ಬರ್ತಾರೆ. ಬಂದು ಕೇಳ್ತಾರೆ, ಏನು ಮಾಡ್ತಿದ್ಯಪ್ಪ ಪ್ರಾಚೀನ ಬರ್ಹಿ, ಎಲ್ಲಿ ಯಜ್ಞ ಮಾಡ್ತಿರ್ತಾನೆ ಅವನು ಅಂತಂದರೆ ಪ್ರಯಾಗ ಕ್ಷೇತ್ರ, ಬರ್ಹಿಷ್ಮತಿ ಅಂತ ಅದಕ್ಕೆ ಕರೀತಾರೆ. ಯಜ್ಞವರಾಹ ರೂಪಿ ಭಗವಂತ ತಾನು ತನ್ನ ಶರೀರವನ್ನು ಝಾಡಿಸ್ತಾನಂತೆ. ಅವನು ಝಾಡಿಸಿದಾಗ ಅವನ ಕೂದಲಿಂದ ಕುಶಗಳು, ದರ್ಭೆಗಳು ಬೀಳುತ್ತದೆ. ಬಿದ್ದು ಅಲ್ಲೆಲ್ಲ ಬೆಳ್ಕೊಳುತ್ತೆ ದರ್ಭೆಗಳು. ಆ ಸ್ಥಳದಲ್ಲಿ ಬ್ರಹ್ಮದೇವರು ಬಂದು ಯಾಗವನ್ನು ಮಾಡ್ತಾರೆ. ಅದೇ ಪ್ರಯಾಗ ಅಂತ ಕರೀತಾರೆ, ಪ್ರಯಾಗರಾಜ್. ಅಲ್ಲೇನು ಗಂಗಾ ಯಮುನಾ ಸರಸ್ವತಿ 3 ನದಿಗಳ ಸಂಗಮ ಇದೆಯಲ್ಲ, ಆ ಸ್ಥಳದಲ್ಲೇ ಬ್ರಹ್ಮದೇವರು ಯಾಗ ಮಾಡಿದಂತಹ ಸ್ಥಳ ಅದು. ಅಲ್ಲಿ ಇವನು ಯಜ್ಞವನ್ನು ಮಾಡ್ತಾ ಇರ್ತಾನೆ, ಪ್ರಾಚೀನ ಬರ್ಹಿ. ಆಗ ಪ್ರಾಚೀನ ಬರ್ಹಿ ಬಂದು ನಾರದರು ಉಪದೇಶ ಮಾಡ್ತಾರೆ. ಏನು ಮಾಡ್ತಾ ಇದೆಯಪ್ಪ ಪ್ರಾಚೀನ ಬರ್ಹಿ ಅಂತಂದರೆ, ಇಲ್ಲ ಈ ಥರ ಯಜ್ಞವನ್ನು ಮಾಡ್ತಾ ಇದ್ದೀನಿ. ಹೌದಾ, ನೀನು ಮಾಡ್ತಾ ಇರೋ ಯಜ್ಞ ಸರಿ, ಸ್ವಲ್ಪ ಈ ಕಡೆ ಬಾ, ಒಂದು ಸ್ವಲ್ಪ ಉಪದೇಶ ಮಾಡ್ತೀನಿ ಅಂತ ಕರೆದು ಪುರಂಜನೋಪಾಖ್ಯಾನವನ್ನು ಉಪದೇಶ ಮಾಡ್ತಾರಂತೆ ವಿಸ್ತಾರವಾಗಿ. ಆ ಉಪದೇಶ ಎಲ್ಲ ಆದಮೇಲೆ, ಅದು ಆಖ್ಯಾನ ಬಹಳ ವಿಸ್ತಾರವಾಗಿದೆ, ಅದನ್ನು ಹೇಳಿದ ಮೇಲೆ ಯಾಕೆ ನನ್ನನ್ನು ಕರ್ಕೊಂಬಂದ್ರಿ, ನಾನೇನೋ ಹೋಮ ಮಾಡ್ತಾ ಇದ್ದೆ, ಇವೆಲ್ಲ ಕಥೆ ನನಗೆ ಕೇಳ್ತಾ ಇದ್ದೀರಾ ಅಂದರೆ, ನೀನು ಕೂಡ ಅದೇ ಥರ ಅವಂತ ಪುರಂಜನಂತರನೇ ಆಡ್ತಾ ಇದೆಯಾ, ಸಕಾಮ ಕರ್ಮವನ್ನು ಮಾಡ್ತಾ ಇದೆಯಾ. ಗೃಹಸ್ಥವಾದ ಏನು ಧರ್ಮಗಳಿದೆ, ಸಕಾಮ ಕರ್ಮಗಳು ಮತ್ತು ಗೃಹಸ್ಥ ಮಾಡುವಂತಹ ಧರ್ಮಗಳು, ಅದರಲ್ಲೇನೆ ನೀನು ನಿನ್ನ ಆಯುಷ್ಯವನ್ನು ಕಳೀತಾ ಇದೆಯಾ. ಆದರೆ ಪಾಠ ಪ್ರವಚನವನ್ನು, ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇಲ್ಲ. ಗೃಹೇಶು ಗೂಢಧರ್ಮೇಶು ಪುತ್ರಧಾರ ಧನಾರ್ಥಧೀ ನಪರಂ ವಿಂದತೆ ಮೂಢ
ಭ್ರಾಮ್ಯನ್ ಸಂಸಾರ ವರ್ಣಸು. ಎಷ್ಟು ಸಕಾಮ ಕರ್ಮವನ್ನು ಮಾಡಿದ್ರೂ ಕೂಡ ದೇವರನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನೀನು ಮಾಡುವ ಕರ್ಮ ನಿಷ್ಕಾಮವಾಗಿರಬೇಕು. ನೀನು ಒಳ್ಳೆ ಲೋಕ ಆಗಲಿ ನನಗೆ ಅಂತೇಳಿ ಸಕಾಮ ಕರ್ಮ ಮಾಡ್ತಾ ಇದೆಯಾ, ಇದರಿಂದ ನಿನಗೆ ಸದ್ಗತಿ ಆಗೋದಿಲ್ಲ. ಈ ಯಜ್ಞದಲ್ಲಿ ನೀನು ಎಷ್ಟು ಪಶುಗಳನ್ನು ಬಲಿ ಕೊಟ್ಟಿದೆಯಲ್ಲ, ಆ ಎಲ್ಲ ಪಶುಗಳು ನೋಡು, ಅಲ್ಲಿ ಸ್ವರ್ಗದಲ್ಲಿ ಅಲ್ಲ ನರಕದಲ್ಲಿದೆ. ದೊಡ್ಡ ದೊಡ್ಡ ಘೋರ ರೂಪಗಳನ್ನು ತಾಳಿ ನೀನು ಯಾವಾಗ ಬರ್ತೀಯಾ, ನಿನ್ನನ್ನು ಯಾವಾಗ ಹರಿದು ತಿಂದೆವು ಅಂತ ಕಾಯ್ತಾ ಕೂತಿದೆ. ಆದ್ದರಿಂದ ಅಂತಹ ಈ ಸಕಾಮ ಕರ್ಮದಿಂದ ನಿನಗೆ ಸುಖ ಆಗೋದಿಲ್ಲ ಲೋಕಕ್ಕೆ. ನಿಷ್ಕಾಮ ಕರ್ಮವನ್ನು ಮಾಡು, ಭಗವಂತನನ್ನು ಜ್ಞಾನ ಸಂಪಾದನೆ ಮಾಡು ಅಂತಂದಾಗ ಸರಿ ಅಂತ ಹೇಳಿ ಅವನು ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಮೇಲೆ ಅವನ ಮಕ್ಕಳು ಪ್ರಚೇತಸರು ಅಂತ 10 ಜನ ಪ್ರಾಚೇತಸರು. ಭೋವೋ ಪ್ರಜಾಪತಿ ರಾಜನ್ ಪಶೂನ್ ಪಶ್ಯ ಧರೆ ಅಂತೇಳಿ ಪ್ರಾಚೇತಸರು 10 ಜನ. ಅವರು ಹುಟ್ಟಿದಾಗ ಪ್ರಾಚೀನ ಬರ್ಹಿ ಹೇಳ್ತಾನೆ ಅವರಿಗೆ, ನೀವು ಹೋಗಿ ತಪಸ್ಸು ಮಾಡಿ. ಅವರೆಲ್ಲ ಗುರುಕುಲಕ್ಕೆ ಹೋಗಿ ಅಧ್ಯಯನ ಮಾಡಿ ದೊಡ್ಡವರಾದ ಮೇಲೆ ರಾಜ್ಯಭಾರ ಮಾಡಬೇಕಲ್ಲ, ಹೋಗಿ ತಪಸ್ಸು ಮಾಡಿ ಅಂತ ಹೇಳ್ತಾನೆ. ಸರಿ ಇಂಥ ತಪಸ್ಸು ಮಾಡೋಕ್ಕೆ ಹೋಗ್ತಾರೆ ಅವರು. ಎಲ್ಲಿ ಹೋಗ್ತಾರೆ ಅಂತಂದರೆ ಉಪ್ಪಿನ ಸಮುದ್ರ, ಲವಣ ಸಮುದ್ರಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ತಪಸ್ಸು ಮಾಡ್ತಾರೆ. ಎಷ್ಟು ವರ್ಷ? 1 ವರ್ಷನ 2 ವರ್ಷನ? ತಪಸ್ಸು ಮಾಡೋಕ್ಕೆ ಹೋಗ್ಬೇಕಾದ್ರೆ ಮನಸ್ಸಲ್ಲಿ ರುದ್ರದೇವರು ಬರ್ತಾರೆ. ರುದ್ರದೇವರು ಬಂದು ಉಪದೇಶ ಮಾಡ್ತಾರೆ. ಏನಂತ ತಪಸ್ಸು ಮಾಡ್ಬೇಕು ನೀವು ಅಂತ ಹೇಳಿ ಆ ಭಗವಂತನ ಮಹಿಮೆಯನ್ನೆಲ್ಲ ಉಪದೇಶ ಮಾಡ್ತಾರೆ. ನೋಡಿ, ತಪಸ್ಸು ಅಂತಂದರೆ ಭಗವಂತನ ಗುಣಗಳ ಅನುಸಂಧಾನ, ನಿರಂತರವಾಗಿ ಅವನಲ್ಲಿ ಆ ಗುಣಗಳ ಚಿಂತನೆಯನ್ನು ಮಾಡಿ ಅವನಲ್ಲಿ ಭಕ್ತಿ ಮಾಡೋದು ಸ್ನೇಹಪೂರ್ವಕವಾಗಿ. ಅದನ್ನು ಮಾಡಬೇಕಾದ್ರೆ ದೇವರ ಜ್ಞಾನವನ್ನು ಪಡ್ಕೋಬೇಕು. ಮೊದಲು ದೇವರ ಬಗ್ಗೆನೇ ಏನೂ ತಿಳ್ಕೊಂಡಿಲ್ಲ ಅಂತಂದರೆ ಏನು ತಪಸ್ಸು ಮಾಡಲಿಕ್ಕಾಗಲ್ಲ. ಹಾಗಾಗಿ ರುದ್ರದೇವರು ಬಂದು ಅವರಿಗೆ ಉಪದೇಶವನ್ನು ಮಾಡಿ ಜ್ಞಾನವನ್ನು ಕೊಡ್ತಾರೆ. ಅದ್ರ ತಕ್ಕಂಗೆ ಅವರು ಅಲ್ಲೇ ತಪಸ್ಸು ಮಾಡ್ತಾರೆ. 10,000 ವರ್ಷಗಳ ಕಾಲ ನಿರಂತರವಾಗಿ ತಪಸ್ಸು ಮಾಡ್ತಾರಂತೆ. ರುದ್ರದೇವರೇ ಯಾಕೆ ಬಂದರು ಅಂತಂದರೆ, ರುದ್ರದೇವರು ಕೂಡ ದಶಕಲ್ಪಂ ತಪಶ್ಚಕ್ರೆ ರುದ್ರೇಣ ಲವಣಾಂಭಸಿ ಅಂತ ಹೇಳಿ ಬರ್ತದೆ ಅನುವ್ಯಾಖ್ಯಾನದಲ್ಲಿ. ಶ್ರೀಮದಾಚಾರ್ಯ ಹೇಳ್ತಾರೆ, 10 ಕಲ್ಪದವರೆಗೂ ಕೂಡ ರುದ್ರದೇವರು ಲವಣ ಸಮುದ್ರದ ಒಳಗಡೆ ಕುಳಿತುಕೊಂಡು ತಪಸ್ಸು ಮಾಡಿರ್ತಾರೆ. ಇವರು ಅದೇ ಥರ ತಪಸ್ಸು ಮಾಡಬೇಕಾಗಿದೆ ಅಂತ ಹೇಳಿ ಅವರು ಉಪದೇಶ ಮಾಡ್ತಾರೆ. ಹಾಗೆ ಸರಿ ಅಂತ ಘೋರವಾದ ತಪಸ್ಸನ್ನು ಮಾಡ್ತಾರೆ ಪ್ರಾಚೇತಸರು. ಎಂತಹ ಮಹಾಧರ್ಮಿಷ್ಠರು ಅಂತಂದರೆ ಅವರ ಮಾತನ್ನು ಕೇಳಬೇಕು. ಭಗವಂತ ಪ್ರತ್ಯಕ್ಷನಾಗಿ ವರ ಏನು ಬೇಕು ನಿಮಗೆ ಅಂತ ಕೇಳಿದಾಗ ಅವರು ಆಡುವಂತಹ ಮಾತನ್ನು ಕೇಳಿದ್ರೆ ಮೈ ರೋಮಾಂಚ ಆಗುತ್ತೆ. ಯನ್ನಸ್ವಧೀತಂ ಗುರವಃ ಪ್ರಸಾದಿತಾಃ ವಿಪ್ರಾಶ್ಚ ವೃದ್ಧಾಶ್ಚ ಸದಾನುವೃತ್ಯ ಆರ್ಯಾ ಅನಾಥಾ ಸುಹೃದೋ ಭ್ರಾತರಶ್ಚ ಸರ್ವಾಣಿ ಭೂತಾನ್ಯನಸೂಯೈವ ಯನ್ನಸ್ಸು ತಪ್ತಂ ತಪ ಏತದೀಶ ನಿರಂಧಸಾಂ ಕಾಲಮದಭ್ರಮಪ್ಸು ಸರ್ವಂ ತದೇತತ್ ಪುರುಷಸ್ಯ ಭೂಮ್ನಃ ವೃಣೀಮಹೇ ತೇ ಪರಿತೋಷಣಾಯ. ಸ್ವಾಮಿ, ನಾವು ಹುಟ್ಟದಾಗಿಂದ ಏನೇನು ಅಧ್ಯಯನ ಮಾಡಿದ್ದೀವಿ ಗುರುಕುಲದಲ್ಲಿ? ಯಾರಾದರೂ ನಮ್ಮ ವೃದ್ಧರಿಗೆ ಸೇವೆಯನ್ನು ಮಾಡಿದ್ದೀವ? ನಾವು ಲೋಕ ಉಪಕಾರವನ್ನು ಮಾಡಿದ್ದೀವಿ, ಮತ್ತು ಶ್ರವಣ ಮನನಾದಿಗಳನ್ನು ಮಾಡಿದ್ದೀವಿ. ಇಷ್ಟು ದೀರ್ಘಕಾಲವರೆಗೂ ತಪಸ್ಸನ್ನು ಮಾಡಿದ್ದೀವಿ. ಹೀಗೆ ಹುಟ್ಟದಾಗಿನಿಂದ ಇಲ್ಲಿ ಕ್ಷಣವರೆಗೂ ಕೂಡ ಏನೇನು ನಾವು ಸತ್ಕರ್ಮವನ್ನು ಮಾಡಿದ್ದೀವೋ ಅದರಿಂದ ಏನೋ ಒಂದು ಸ್ವಲ್ಪ ಪುಣ್ಯ ಬಂದಿದ್ದರೆ ಅದರಿಂದ ನೀನು ಪ್ರೀತನಾಗ್ಬಿಡಪ್ಪ ಸಾಕು ಅಂತ ಕೇಳ್ತಾರಂತೆ. ನೋಡ್ರಿ, ಇದು ನಿಷ್ಕಾಮ ಕರ್ಮದ ಪರಾಕಾಷ್ಠೆ. ವೃಣೀಮಹೇತೆ ಪರಿತೋಷಣಾಯ, ನಿನ್ನ ಪ್ರೀತಿಗೋಸ್ಕರವಾಗಿ ನಾವು ಇಷ್ಟೆಲ್ಲ ಮಾಡಿದ್ದೆ ಅಷ್ಟೇ, ನಮಗೇನು ಬೇಡ ಅಂತ ಭಗವಂತನಿಗೆ ಹೇಳ್ತಾರೆ. ನಿಷ್ಕಾಮ ಕರ್ಮವನ್ನು ಮಾಡಬೇಕು ಅಂತ ಹೇಳಿ ಶ್ರೀಮದಾಚಾರ್ಯರು ಗೀತೆಯಲ್ಲಿ ಸಮರ್ಥನೆ ಮಾಡಬೇಕಾದ್ರೆ ಈ ಶ್ಲೋಕವನ್ನು ಪ್ರಾಚೇತಸರನ್ನು ನೋಡ್ರಿ. ನಾವು ಮಾಡ್ತೀವಿ ಬೇಕಾದಷ್ಟು ಕರ್ಮಗಳನ್ನು. ಒಂದು ಸಣ್ಣ ಕರ್ಮ ಇದ್ರೂ ಕೂಡ ದೊಡ್ಡ ಕಾಮನೆಯನ್ನು ಇಟ್ಕೊಂಡೇ ಮಾಡಿರ್ತೀವಿ. ಮಠಕ್ಕೆ ಹೋಗಿ ಸ್ವಲ್ಪ ಒಂದು ಕಾಯಿ ಹೊಡೆಸಿದ್ರೆ ಸಾಕು, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತೀವಿ. ಅಂಥದ್ರಲ್ಲಿ ಅವರು ಏನು ಕೇಳ್ತಾರೆ ನೋಡ್ರಿ, ಏನೇ ಸತ್ಕರ್ಮವನ್ನು ಮಾಡಿರ್ಬೋದು, ವೃದ್ಧರ ಸೇವೆಯನ್ನು ಮಾಡಿರ್ಬೋದು, ಅಧ್ಯಯನ ಮಾಡಿರ್ಬೋದು, ಭಗವಂತನ ಸೇವೆಯನ್ನು ಮಾಡಿರ್ಬೋದು, ತಪಸ್ಸು ಮಾಡಿದ್ವಿ, ಇದಕ್ಕೆಲ್ಲವೂ ಕೂಡ ನಿನ್ನ ಪ್ರೀತಿಯೇ ಕಾರಣ, ಸಾಕು, ಅದೇ ಒಂದು ಫಲ ಅಂತ ಕೇಳ್ತಾರೆ. ಹಾಗಾಗಿ ಭಗವಂತ ಅತ್ಯಂತ ಸಂತುಷ್ಟನಾಗಿ ಅವರಿಗೆ ಅಲ್ಲಿಂದ ಅವನ ಅಂತರ್ಧನನಾಗ್ತಾನಂತೆ. ಇವರು ಸಮುದ್ರದ ಒಳಗಡೆ ಇಷ್ಟು ವರ್ಷಗಳ ಕಾಲ ಇದ್ದರೂ ಹೊರಗಡೆ ಬಂದು ನೋಡ್ತಾರೆ, ಎಲ್ಲ ಕಡೆ ಮರ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ. ಎಲ್ಲಿ ಹೋಗಲಿಕ್ಕೆ ದಾರಿನೇ ಇಲ್ಲ, ಜಾಗನೇ ಇಲ್ಲ ಎಲ್ಲಿ ಹೋಗಲಿಕ್ಕೆ, ಅಷ್ಟು ಮರಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ. ಸಿಟ್ಟು ಬಂತು ಇವರಿಗೆ. ಸಿಟ್ಟಿನಿಂದ ನೋಡಿದ್ರೆ ಕಣ್ಣಿನಿಂದ ಬೆಂಕಿ ಬರ್ತದಂತೆ. ಬಂದು ಎಲ್ಲ ಮರಗಿಡಗಳನ್ನೆಲ್ಲ ಸುಡ್ತಾ ಇದೆ. ತಪಸ್ಸಿನ ಸಾಮರ್ಥ್ಯ ಸುಡ್ತಾ ಇದೆ. ಸುಟ್ಟಾಗ ಚಂದ್ರನಿಗೆ ಭಯ ಆಯಿತು. ಏನಿದು, ಲೋಕದಲ್ಲಿರೋ ಎಲ್ಲ ಮರಗಿಡಗಳನ್ನು ನಾಶ ಮಾಡಿಬಿಡ್ತಾರೆ ಇವರು ಅಂಥೇಳಿ ಚಂದ್ರ ಬಂದು ಬೇಡ್ತಾನಂತೆ, ಸಾಕು ದಯವಿಟ್ಟು ನೀವು ನಿಲ್ಲಿಸಿ,
ಈ ಥರ ಮಾಡಬೇಡಿ, ಎಲ್ಲ ಮರಗಿಡಗಳನ್ನು ಹಾಳು ಮಾಡಬೇಡಿ ಅಂತಂದಾಗ ಅವನು ಚಂದ್ರ ವನಸ್ಪತಿಗಳಿಗೆ ಅಭಿಮಾನಿ ಆಯಿತು ಅಂತ ನಿಲ್ಲಿಸ್ತಾರಂತೆ. ಆ ಚಂದ್ರ ಇವರಿಗೆ ಮದುವೆ ಮಾಡಿಸ್ತಾನೆ. ಕಂಡು ಋಷಿಗಳಿಗೆ ಪ್ಲಂಲೋಚ ಎನ್ನುವಂತಹ ಅಪ್ಸರಾ ಸ್ತ್ರೀಯರಲ್ಲಿ ಹುಟ್ಟಿರ್ತಕ್ಕಂತಹ ಒಬ್ಬಳು ಮಾರಿಷಾ ಅಂತ ಅವಳು ಹೆಣ್ಣು, ಅವಳನ್ನು ತಂದು ಮದುವೆ ಮಾಡ್ತಾರೆ. ಅವಳಲ್ಲಿ ಇವರು ಮದುವೆ ಮಾಡಿಕೊಂಡು ರಾಜ್ಯಭಾರವನ್ನು ಮಾಡ್ತಾರೆ. ಎಷ್ಟು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾರೆ ಅಂತಂದರೆ, ರಾಜ್ಯಾಧ್ಯಕ್ಷರು ಭಗವಂತ ವರ ಕೊಟ್ಟಿರ್ತಾನೆ, ಆಗಲೇ ನೀವು ಎಲ್ಲ ನಿಷ್ಕಾಮವಾಗಿ ಕರ್ಮವನ್ನು ಮಾಡಿದ್ದೀರಿ, ನನಗೆ ಬಹಳ ಸಂತೋಷ ಆಗಿದೆ, ನೀವು ರಾಜ್ಯಭಾರವನ್ನು ಮಾಡಬೇಕು, ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಎಲ್ಲ ಭೋಗಗಳನ್ನು ಅನುಭವಿಸಿ ಆಮೇಲೆ ನನ್ನ ಹತ್ರ ಬನ್ನಿ, ನೀವು ಮೋಕ್ಷವನ್ನು ಹೊಂದುತ್ತೀರಿ ಅಂತ ಹೇಳಿ ಅನುಗ್ರಹ ಮಾಡಿರ್ತಾನೆ. ಅದೇ ರೀತಿ ಅವರು ದಿವ್ಯವಾದಂತಹ 1,00,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾರಂತೆ. ಮಾಡಿ ಎಲ್ಲ ಭೋಗವನ್ನು ಅನುಭವಿಸ್ತಾರೆ. ಭೋಗ ಅನುಭವಿಸ್ತಾರೆ ಅಂದ್ರೇನು, ಅವರು ಆಸಕ್ತಿ ನಮ್ಮ ಥರ ಆಸಕ್ತಿಯಿಂದ ಭೋಗವನ್ನು ಮಾಡೋದಿಲ್ಲ. ಏನೇ ಭೋಗವನ್ನು ಮಾಡಿದ್ರೂ ಕೂಡ ಭಗವಂತನನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಸ್ಮರಣೆ ಮಾಡ್ತಾ ಭೋಗ ಮಾಡ್ತಾರೆ. ಅಂತಹ ಮಹಾರಾಜರವರೆಲ್ಲ ಭಗವಂತನ ಅನುಗ್ರಹ ಆಗಿರುತ್ತೆ. ಹಾಗಾಗಿ ಯಾವುದರಲ್ಲೂ ಅವರಿಗೆ ಆಸಕ್ತಿ ಇರಲ್ಲ, ಕೇವಲ ಅವನ ಆಜ್ಞೆ ಅಂತ ಹೇಳಿ ರಾಜನ ಧರ್ಮವನ್ನು ಪಾಲನೆ ಮಾಡಬೇಕು ಅಂತ ಭೋಗಾದಿಗಳನ್ನು ಮಾಡ್ತಾರೆ. ಅನೇಕ ವರ್ಷಗಳ ಕಾಲ ಧರ್ಮದಿಂದ ರಾಜ್ಯಭಾರವನ್ನು ಮಾಡಿ ಆಮೇಲೆ ಅವರು ಮತ್ತೆ ಭಗವಂತನನ್ನು ಸೇರ್ತಾರಂತೆ. ಆಮೇಲೆ ಪ್ರಿಯವ್ರತ ರಾಜನ ಕಥೆಯನ್ನು ಹೇಳ್ತಾರೆ. ಉತ್ತಾನಪಾದದ ವಂಶವನ್ನು ಹೇಳಿ ಸ್ವಯಂಭೂ ಮನುವಿಗೆ ಪ್ರಿಯವ್ರತ ರಾಜ ದೊಡ್ಡ ಮಗ. ಅವನ ಕಥೆಯನ್ನು ಕೇಳಬೇಕಾದ್ರೆ ಏನು, ಅವನ ಸಾಮರ್ಥ್ಯವನ್ನು ಹೇಳಬೇಕಾದ್ರೆ ಭಾರಿ ಅದ್ಭುತವಾಗಿ ಪಂಚಮಸ್ಕಂದದಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಪ್ರಿಯವ್ರತ ಯಾವಾಗ ಹುಟ್ಟುತ್ತಾನೆ, ಸ್ವಯಂಭೂ ಮನುವಿಗೆ ದೊಡ್ಡ ಮಗ ಅವನು. ನೋಡಪ್ಪ ಪ್ರಿಯವ್ರತ ರಾಜ, ನೀನು ರಾಜ್ಯವನ್ನು ಸ್ವೀಕಾರ ಮಾಡಬೇಕು, ರಾಜ್ಯ ಆಳಬೇಕು ಅಂತ ಹೇಳಿದಾಗ ಅದೆಲ್ಲ ಆಗಲ್ಲ ನನಗೆ, ಅಂದರೆ ನನಗೆ ರಾಜ್ಯಭಾರ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಸನ್ಯಾಸವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ. ನನಗೆ ಭಗವಂತನನ್ನು ಧ್ಯಾನ ಮಾಡಬೇಕು, ತಪಸ್ಸು ಮಾಡಬೇಕು ಅಂತ ಆಸೆ. ಇವೆಲ್ಲ ರಾಜ್ಯಭಾರವನ್ನು ಮಾಡಿದ್ರೆ ಅದಕ್ಕೆಲ್ಲ ಭಾಳ ಕಷ್ಟ. ಏನು ಪ್ರಜೆಗಳನ್ನು ನೋಡ್ಕೋಬೇಕು, ಹೆಂಡತಿ ಮಕ್ಕಳು, ಆ ರಾಜರ ಪ್ರಜೆಗಳು, ಅವ್ರ ಸಮಸ್ಯೆ, ಅವ್ರ ಕಷ್ಟಗಳನ್ನು ಪರಿಹಾರ ಮಾಡಬೇಕು. 1-2 ಬರೀ ಒಬ್ಬ ಮೋದಿ ಪ್ರಧಾನಮಂತ್ರಿಗೆ 108 ಕೆಲಸಗಳಿರುತ್ತೆ. ನಾನು 1 ದೇಶ ಅಲ್ಲ, 10 ದೇಶ ಅಲ್ಲ, ಇಡೀ ಭೂಮಂಡಲವನ್ನು ನೋಡ್ಕೋಬೇಕು ನಾನು ಒಬ್ಬನೇ. ಸಪ್ತದ್ವೀಪ 7 ಸಾಗರವನ್ನು ನೋಡ್ಕೋಬೇಕು ಅಂತಂದರೆ ಎಷ್ಟು ಕೆಲಸ ಇರುತ್ತೆ. ಅವೆಲ್ಲ ಆಗೋದೆಲ್ಲ ನಾನು ಸನ್ಯಾಸ ತಗೊತೀನಿ ಅಂತ ಹೇಳಿ ಹೇಳ್ತಾನೆ ತನ್ನ ತಂದೆ ಸ್ವಯಂಭೂ ಮನುವಿಗೆ. ಸ್ವಯಂಭೂ ಮನು ಚಿಂತೆ ಮಾಡ್ತಾನೆ, ಅಯ್ಯೋ ದೇವರೇ, ಬ್ರಹ್ಮದೇವರು ನನಗೆ ಸೃಷ್ಟಿ ಮಾಡು ಅಂತ ಹೇಳಿದ್ರು, ಮಾಡಿದ್ರೆ ಇಂಥ ಮಗ ಸನ್ಯಾಸಿ ಆಗ್ತೀನಿ ಅಂತ ಹೇಳ್ತಾನಲ್ಲ, ಏನು ಮಾಡಬೇಕು ಅಂತ ಚಿಂತನೆ ಮಾಡಿದ್ರೆ ಆವಾಗ ಬರ್ತಾರೆ ಬ್ರಹ್ಮದೇವರೇ ಬಂದ್ಬಿಡ್ತಾರೆ ನೋಡ್ರಿ. ಬ್ರಹ್ಮದೇವರನ್ನು ತಪಸ್ಸು ಮಾಡಿ ಹೊಲಿಸ್ಕೊಳ್ಳೋದೇ ಭಾಳ ಕಷ್ಟ, ಏನೂ ಇಲ್ಲದೆ ಬರ್ತಾರೆ. ಬಂದು ಹೇಳ್ತಾರೆ, ನೋಡಪ್ಪ ಪ್ರಿಯವ್ರತ, ನಾನು ಯಾರು, ನಿಮ್ಮ ತಾತ, ನಿನಗೆಷ್ಟು ವೈರಾಗ್ಯ, ಎಷ್ಟು ಜ್ಞಾನ, ಎಷ್ಟು ಭಕ್ತಿ ದೇವರ ಮೇಲೆ ಇದೆಯೋ, ನಿನ್ನ 100 ಪಟ್ಟು 1000 ಪಟ್ಟು ಅನಂತ ಪಟ್ಟು ಜಾಸ್ತಿ ನನಗಿದೆ. ಆದರೆ ನಾನು ತಪಸ್ಸು ಮಾಡ್ತಾ ಇದ್ದೀನ ಅಂದರೆ ನಾನೇನು ಸನ್ಯಾಸ ತೊಗೊಂಡಿದ್ದೀನ? ಏನಿಲ್ಲ. ಮತ್ತು ಏನು ಮಾಡ್ತಾ ಇದ್ದೀನಿ ನಾನು? ದೇವರು ನನಗೆ ಆಜ್ಞೆ ಮಾಡಿದ್ದಾನೆ ಸೃಷ್ಟಿ ಮಾಡು ಅಂತ ಹೇಳಿ. ನನಗೆ ಯಾಕೆ ಬೇಕಾಗಿತ್ತು ಇದೆಲ್ಲ ಸೃಷ್ಟಿ? 14 ಲೋಕದ ಸೃಷ್ಟಿ, ಎಲ್ಲ ಜನರನ್ನು ಸೃಷ್ಟಿ ಮಾಡುವಂತಹ ಕೆಲಸ ನನಗೆ ಬೇಕಾಗೇ ಇರಲಿಲ್ಲ. ಆದರೂ ಮಾಡ್ತಾ ಇದ್ದೀನಿ ತಾನೆ. ಯಾಕೆ ಮಾಡ್ತಾ ಇದ್ದೀನಿ? ಭಗವಂತನ ಆಜ್ಞೆ ಇದೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಹಾಗಾಗಿ ಅದೇ ರೀತಿ ನಿನಗೂ ಎಲ್ಲ ಇರಬಹುದು, ತಪಸ್ಸು ಮಾಡುವ ಇಚ್ಛೆ ಇರಬಹುದು, ಆದರೆ ನೀನು ಅಧಿಕಾರಿ, ನೀನು ರಾಜ್ಯಭಾರವನ್ನು ಮಾಡಬೇಕು, ಧರ್ಮದಿಂದ ರಾಜ್ಯವನ್ನು ಆಳಬೇಕು, ಅದಕ್ಕೋಸ್ಕರವಾಗಿ ಮಾಡಬೇಕು ಅಂತಂದಾಗ ಉಪದೇಶವನ್ನು ಮಾಡ್ತಾರೆ ಬ್ರಹ್ಮದೇವರು. ಯದ್ವಾಚಿತಂತ್ಯಾಂ ಗುಣಕರ್ಮ ನಾಮಭಿಃ ಸ್ವಧಾಮಭಿರ್ವತ್ಸ ವಯಂ ಸುಯೋಜಿತಾಃ ಸರ್ವೇ ವಹಾಮೋ ಬಲಿಮೀಶ್ವರಾಯ ಪ್ರೋತಾನಸಿ ದ್ವಿಪದೇ ವಾ ಚತುಷ್ಪದೇ. ವೇದ ಎನ್ನುವಂತಹ ಒಂದು ಹಗ್ಗ, ಆ ಹಗ್ಗದಿಂದ ದೇವರು ನಮ್ಮನ್ನೆಲ್ಲ ಕಟ್ಟಾಕ್ಬಿಟ್ಟಿದ್ದಾನೆ. ಹಾಗಾಗಿ ಭಗವಂತ ಏನು ಹೇಳ್ತಾನೋ ಅದನ್ನು ನಾವು ಕೇಳೋದಷ್ಟೇ ನಮ್ಮ ಕೆಲಸ. ನಾವು ಯಾರೂ ಸ್ವತಂತ್ರರಲ್ಲ, ನಮ್ಮ ಮನಸ್ಸಿಗೆ ಬಂದಂತೆ ವರ್ತನೆ ಮಾಡಲಿಕ್ಕೆ ನಾವು ಸ್ವತಂತ್ರರಲ್ಲ, ಅವನ ಆಜ್ಞೆಯನ್ನು ಕೇಳಬೇಕಷ್ಟೆ. ಹಾಗಾಗಿ ಮತ್ತು ನನಗೆ ಸಾಧನೆ ತಪ್ಪೋಗುತ್ತಲ್ಲ ಅಂತಂದರೆ ಏನು ತಪ್ಪಲ್ಲ, ಯಾಕೆಂದರೆ ನಾನಿದ್ದೀನಲ್ಲ, ನಾನು ಮಾಡ್ತೇನೆ, ಸಾಧನೆಯೂ ಮಾಡ್ತಾ ಇದ್ದೀನಿ, ದೇವರು ಹೇಳಿದಂತಹ ಕಾರ್ಯವನ್ನು ಮಾಡ್ತಾ ಇದ್ದೀನಿ, ಎರಡನ್ನೂ ಮಾಡ್ತಾ ಇದ್ದೀನಿ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯಥೋ ವಸಂತೆ ಸಹ ಷಟ್ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮಂ ಕಿನ್ನು ಕರೋತ್ಯವದ್ಯಂ. ನೋಡು ಪ್ರಿಯವ್ರತ,
ಒಂದು ವೇಳೆ ಮನುಷ್ಯ ತಾನು ತನ್ನ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳನ್ನು ಗೆದ್ದಿಲ್ಲ ಅಂತಂದರೆ, ಮನಸ್ಸಿನಲ್ಲಿ 6 ಶತ್ರುಗಳನ್ನು ಹಿಡ್ಕೊಂಡು ಕೂತ್ಬಿಟ್ಟಿದ್ದ ಅಂತಂದರೆ ಅವನು ಕಾಡಿಗೆ ಹೋದರೂ ಕೂಡ ವ್ಯರ್ಥ. ಅಲ್ಲೂ ಅವನಿಗೆ ಭಯ ತಪ್ಪಿದ್ದಲ್ಲ, ಭಯ ಇದ್ದೇ ಇರ್ತದೆ ಅವನಿಗೆ ಕಾಮದಿಂದ, ಕ್ರೋಧದಿಂದ. ಅದೆಲ್ಲವನ್ನು ಬಿಟ್ಟಿದ್ರೆ, ಜಿತೇಂದ್ರಿಯನಾಗಿದ್ದರೆ ಆವಾಗ ಮನೆಯಲ್ಲಿದ್ದರೂ ಕೂಡ ಅವನಿಗೆ ಯಾವ ಪ್ರತಿಬಂಧಕಗಳು, ಅಡಚಣೆಗಳು ಆಗೋದೇ ಇಲ್ಲ. ಮನೆಯಲ್ಲೂ ಕೂಡ ಸಾಧನೆಯನ್ನು ಮಾಡ್ಬೋದು. ಜಿತೇಂದ್ರಿಯನಾಗಿರಬೇಕು. ಜಿತೇಂದ್ರಿಯಸ್ಯ ಆತ್ಮರತೇರ್ ಬುಧಸ್ಯ, ಜ್ಞಾನಿಯಾಗಿರಬೇಕು, ಆತ್ಮರತಿ, ಭಗವಂತನಲ್ಲಿ ಭಕ್ತಿ ಇರಬೇಕು ಅವನಿಗೆ. ಅಂತಹ ಅವನಿಗೆ ಎಲ್ಲಿದ್ದರೂ ಕೂಡ ಅವನು ಸಾಧನೆಯನ್ನು ಮಾಡಬಹುದು. ಹಾಗಾಗಿ ನೀನು ಮಹಾಜ್ಞಾನಿ, ಭಗವಂತನನ್ನು ಕಂಡವನು, ನಿನಗೆ ಎಲ್ಲ ಜಿತೇಂದ್ರಿಯ ಇದೆ, ಎಲ್ಲ ಇಂದ್ರಿಯಗಳ ಜಯ ಇದೆ, ನೀನು ವಿರಕ್ತನಾಗಿದೆಯಾ, ನಿನ್ನಂಥ ರಾಜ್ಯಭಾರ ಮಾಡಿದರೂ ಕೂಡ ಅದರಿಂದ ನಿನಗೆ ಯಾವ ವಿಧವಾದ ತೊಂದರೆಯೂ ಆಗೋದಿಲ್ಲ, ಮಾಡು ಅಂತ ಹೇಳಿ ರಾಜ್ಯಭಾರವನ್ನು ಮಾಡಬೇಕು ಅಂತ ಆಜ್ಞೆ ಮಾಡಿದಾಗ ತ್ರಿಭುವನ ಗುರೋ ಅನುಶಾಸನಂ ಆತ್ಮನೋ ಲಘುತೆಯ ಅವನತ ಶಿರೋಧರ ಬಾಢಮಿತಿ ಸಬಹುಮಾನ ಉವಾಚ. ಆಗಲಿ ಬ್ರಹ್ಮದೇವರು ಹೇಳಿದ ಮೇಲೆ ಮತ್ತಿನ್ನೇನು ಎದುರು ಮಾತಾಡಲಿಕ್ಕೆ ಅವಕಾಶವೇ ಇಲ್ಲ. ಆಗಲಿ ಸ್ವಾಮಿ, ನೀವು ದೊಡ್ಡವರು, ನಾನು ಬಹಳ ಸಣ್ಣವನು, ನಿಮ್ಮ ಆಜ್ಞೆಯನ್ನು ಪಾಲನೆ ಮಾಡ್ತೀನಿ ಅಂತ ಹೇಳಿ ರಾಜ್ಯಭಾರವನ್ನು ಮಾಡಿ ಎಲ್ಲ ರೀತಿಯಾದಂಥ ಭೋಗಗಳನ್ನು ಮಾಡ್ತಾನೆ. ಈ ದೊಡ್ಡ ದೊಡ್ಡ ಮಹಾರಾಜರು ಅವರು ಭೋಗಾದಿಗಳನ್ನು ಮಾಡಬೇಕಾದ್ರೆ ಅವರ ಮನಸ್ಸು ವ್ಯಗ್ರವಾಗೋದಿಲ್ವಾ? ನಾವು ನೋಡಿ ಎಷ್ಟು ಆಸಕ್ತಿನ ಒಂದು ಊಟ ಮಾಡಬೇಕಾದ್ರೆ ಸಾಕು, ಏನು ಚೆನ್ನಾಗಿದೆ, ಸಾರು ಹುಳಿ ಎಲ್ಲ ಚಪ್ಪರಿಸ್ಕೊಂಡು ತಿಂತಾ ಇರ್ತೀವಿ. ಹೀಗೆ ಅಥವಾ ಏನಾದರೂ ಒಂದು ಒಳ್ಳೆ ಚಿತ್ರವನ್ನು ನೋಡ್ತಾ ಇದ್ದೀವಿ ಅಂತಂದರೆ ಅದರಲ್ಲೇ ಮಗ್ನನಾಗ್ಬಿಟ್ಟಿರ್ತೀವಿ, ಬೇರೆ ಏನು ಪ್ರಪಂಚದ ಜ್ಞಾನ ಇರೋದಿಲ್ಲ. ಇಷ್ಟು ಆಸಕ್ತಿಯಿಂದ ಭೋಗವನ್ನು ಮಾಡ್ತಿರ್ತೀವಿ. ಮತ್ತು ಭೋಗವನ್ನು ಮಾಡಿದಾಗ ದೇವರ ಸ್ಮರಣೆ ಬರೋದೇ ಇಲ್ಲ. ದೇವ್ರ ಪೂಜೆ ಮಾಡಬೇಕಾದ್ರೆ ದೇವ್ರ ಸ್ಮರಣೆ ಬರಲ್ಲ, ನಮ್ಮ ಹಣೆ ಬರ, ಬೇರೆ ಸಮಯದಲ್ಲಿ ಬಿಟ್ಟು ಹೋಗಲಿ. ಆದರೆ ಆ ಮಹಾರಾಜರ ವಿಶಿಷ್ಟ ಯೋಗ್ಯತೆಯನ್ನು ಗೀತಾಭಾಷೆಯಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ದೇವಾದೀನಾಂ ಆದಿರಾಜ್ಞಾಂ ಮಹೋದ್ಯೋಗಿನೋ ಮನಃ ವಿಷ್ಣುಶ್ಚಲತಿ ತದ್ಭೋಗೋ ಪ್ಯತೀವ ಹರಿದೋಷಣಂ. ಎಷ್ಟೇ ಭೋಗವನ್ನು ಮಾಡಿದರೂ ಕೂಡ ಅವರ ಮನಸ್ಸು ಮಾತ್ರ ದೇವರಲ್ಲೇ ಇರ್ತಿತ್ತಂತೆ. ಅಂತಹ ವಿಶಿಷ್ಟ ಯೋಗ್ಯತೆಯ ರಾಜರು ಆವಾಗಿನ ಕಾಲವರು. ಆ ಸೃಷ್ಟಿ ಆದಿಯಲ್ಲಿ ಸಾಕ್ಷಾತ್ ಬ್ರಹ್ಮದೇವರ ಮೊಮ್ಮಗ ಇವನು, ಸ್ವಯಂಭೂಮನು, ಅವನ ಮಗನೇ ಪ್ರಿಯವ್ರತ. ಅಂದಮೇಲೆ ಅವನ ಯೋಗ್ಯತೆ ಏನು? ಏನೇ ರಾಜ್ಯಭಾರದ ಕಾರ್ಯ ಇರ್ಬೋದು, ಯಾರೇ ಪ್ರಜೆಗಳ ರಕ್ಷಣೆ ಇರ್ಬೋದು, ಯಾರೇ ಪ್ರಜೆ ಬಂದು ನನಗೆ ಈ ಕಷ್ಟ ಇದೆ ಪರಿಹಾರ ಮಾಡಬೇಕು ಅಂದರೆ ಸಾಕು, ಅವನಲ್ಲಿದ್ದು ಭಗವಂತ ಈ ರೀತಿ ಕೇಳಿಸ್ತಾ ಇದ್ದಾನೆ, ನನ್ನಲ್ಲಿದ್ದು ಆ ಸಮಸ್ಯೆ ಪರಿಹಾರ ಮಾಡ್ತಾ ಇದ್ದಾನೆ ಅಂತ ಹೇಳಿ ಭಗವಂತನನ್ನೇ ಸ್ಮರಣೆ ಮಾಡ್ತಾ 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 ಎಲ್ಲ ಕೆಲಸವನ್ನು ಮಾಡ್ತಿದ್ದಂತೆ. ಸರ್ವತ್ರ ದೇವರನ್ನು ಕಾಣೋದು, ಎಲ್ಲರಲ್ಲಿ ದೇವರನ್ನು ಕಾಣೋದು. ಈ ರೀತಿಯಾಗಿ ಭಗವಂತನಿಂದ ಒಂದು ಸ್ವಲ್ಪವೂ ಮನಸ್ಸು ವಿಚಲಿತ ಆಗದೇನೆ ಅವನು ಆ ಭೋಗಾದಿಗಳನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಅವನ ವಿಶಿಷ್ಟವಾದ ಕೆಲಸ ಏನು ಅಂತಂದರೆ, ಅವನು ಅಂದ್ಕೊಂಡಂತೆ ರಾತ್ರಿ ಹಗಲು ಅಂತ ಎರಡಿದೆ. ಹಗಲಿನಲ್ಲಿ ಸೂರ್ಯ ಸಂಚಾರ ಮಾಡ್ತಾ ಇದ್ದಾನೆ. ಅಂದರೆ ಹಗಲಿನಲ್ಲಿ ಸೂರ್ಯ ಸಂಚಾರ ಅಲ್ಲ, ಸೂರ್ಯ ಎಲ್ಲಿ ಇರ್ತಾನೋ ಅಲ್ಲಿ ಹಗಲಾಗಿರುತ್ತೆ, ಅದರ ವಿರುದ್ಧ ದಿಕ್ಕಿನಲ್ಲಿ ರಾತ್ರಿ ಇರುತ್ತೆ. ಅವಾಗೆಲ್ಲ ಮಲ್ಕೊಂಡ್ಬಿಡ್ತಾರೆ ಜನ. ಹಗಲಷ್ಟೇ ಸತ್ಕರ್ಮವನ್ನು ಮಾಡ್ತಾರೆ, ರಾತ್ರಿ ಎಲ್ಲ ಮಲ್ಕೋತಾರೆ. ಟೈಮ್ ವೇಸ್ಟು, ಆಯುಷ್ಯ ಎಲ್ಲ. ಆಯುರ್ಹರದಿ ವೈಪುಂಸಾಂ ನಿದ್ರೆಯ ಹರಿಯತೆ ನಕ್ತಂ ಅಂತ ಹೇಳಿದ್ರಲ್ಲ, ಹಾಗಾಗಿ ನಿದ್ರೆ ಮಾಡಬಾರ್ದು ಜನ, ಆಗಲೂ ಕೂಡ ಧರ್ಮವನ್ನು ಮಾಡಬೇಕು ಅಂತ ಹೇಳಿ ಅವನು ತನ್ನ ಶರೀರದ ತೇಜಸ್ಸಿನಿಂದ ತನ್ನ ರಥವನ್ನು ತಗೊಂಡು ಸೂರ್ಯನಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ಸಂಚಾರ ಮಾಡ್ತಾನಂತೆ. ಆವಾಗ ಒಂದು ಕಡೆ ಸೂರ್ಯನ ಬೆಳಕಿದ್ರೆ ಇನ್ನೊಂದು ಕಡೆ ಪ್ರಿಯವರ್ತನ ಬೆಳಕು, ರಾತ್ರಿನೇ ಆಗೋದಿಲ್ಲ, ಎರಡೂ ಕಡೆ ಬೆಳಕು. ಆವಾಗ 24 ಗಂಟೆನೂ ಕೂಡ ದಿನನೇ ಎಲ್ಲ ಕಡೆ ಬೆಳಕಿದೆ. ಆವಾಗ ಹಾಗೆ 24 ಗಂಟೆನೂ ಧರ್ಮವನ್ನು ಮಾಡುವಂತಹ ಅವಕಾಶ ಇದೆ. ಹಾಗೆ ಮಾಡಬೇಕು ಜನ ಅಂತ ಮಾಡ್ತಿದ್ದಂತೆ. ಅವನ ರಥದ ಗಾಳಿಗಳಿಂದ ಸಪ್ತದ್ವೀಪ 7 ಸಾಗರಗಳು ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಸಪ್ತದ್ವೀಪ 7 ಸಾಗರವನ್ನು ಸೃಷ್ಟಿ ಮಾಡ್ದ ಇವನು ಪ್ರಿಯವ್ರತ ಮಹಾರಾಜ. ಇದೇನು ಆಶ್ಚರ್ಯ ಅಲ್ಲ ಅಂತ ಹೇಳ್ತಾರೆ. ನವೈ ವಿಧಂ ಪುರುಷಕಾರ ಉರುಕ್ರಮಸ್ಯ ಪುಂಸಾಂ ತದಂಘ್ರಿರಜಸ ಜಿತ ಷಡ್ಗುಣಾನಾಂ ಚಿತ್ರಂ ವಿದೂರ ವಿಗತಃ ಸಕೃದಾದದೀತ ಎನ್ನಾಮಧೇಯ ಮಧುನಾ ಸಚಹಾತಿ ಬಂಧಂ. ಅಂದರೆ ಭಗವಂತನ ನಾಮಸ್ಮರಣೆಗೆ, ಭಕ್ತಿಯಿಂದ ಮಾಡಿದಂತಹ ನಾಮಸ್ಮರಣೆಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ತಿಳಿಸ್ತಾರೆ. ಈ ಸಪ್ತದ್ವೀಪ 7 ಸಾಗರವನ್ನು ಮಾಡಿದ ಪ್ರಿಯವ್ರತ ಮಹಾರಾಜ ಎಷ್ಟು ದೊಡ್ಡ ಕಾರ್ಯ ಅದು. ಸಪ್ತದ್ವೀಪ 7 ಸಾಗರ ಅಂತಂದರೆ ಮಾತಲ್ಲಿ ಆಡುವಷ್ಟು ಸುಲಭ ಅಲ್ಲ. ಅದು ಒಂದು ಸಮುದ್ರ, ಯಾವುದು ಲವಣ ಸಮುದ್ರ 1 ಲಕ್ಷ
ಯೋಜನೆ ವಿಸ್ತಾರವಾದದ್ದು. ಮತ್ತು ಅದರ ಹೊರಗಡೆ ಇನ್ನೊಂದು ದ್ವೀಪ, ಅದರ ಹೊರಗಡೆ ಕ್ರೌಂಚ, ಪ್ಲಕ್ಷದ್ವೀಪ ಅಂತೆಲ್ಲ ಬರ್ತದೆ. ಅವ್ರ ಮಕ್ಕಳಿಗೆ ಹೆಸರನ್ನು ಇಡ್ತಾನೆ ಅವನು. ಜಂಬೂದ್ವೀಪ, ಪ್ಲಕ್ಷದ್ವೀಪ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಅಂತೇಳಿ 7 ದ್ವೀಪಗಳು. ಅದು ಒಂದೊಂದು 2 ಪಟ್ಟು ದೊಡ್ಡ ದೊಡ್ಡದಾಗಿರುತ್ತೆ. 1 ಲಕ್ಷ ಜಂಬೂದ್ವೀಪ, 2 ಲಕ್ಷ ಪ್ಲಕ್ಷದ್ವೀಪ, 4 ಲಕ್ಷ, 6 ಲಕ್ಷ, 4 ಲಕ್ಷ, 8 ಲಕ್ಷ, 16, 32, 64 ಲಕ್ಷ ಯೋಜನ ವಿಸ್ತಾರವಾದಂತಹ ದ್ವೀಪಗಳು. ಅಷ್ಟೇ ರೀತಿಯಾದಂತಹ ಸಾಗರಗಳು, ಮಧ್ಯದಲ್ಲಿ ದ್ವೀಪದ ಮಧ್ಯದಲ್ಲಿ ಸಾಗರಗಳು. ಇಷ್ಟು ದೊಡ್ಡದಾದಂತಹ ಭೂಮಿಯನ್ನು ನಿರ್ಮಾಣ ಮಾಡಿದವನು ಪ್ರಿಯವೃತ ರಾಜ ಅಂತ. ಇಷ್ಟೆಲ್ಲ ಮಹಿಮೆ ಇದೆ ಅಂತ ಹೇಳಿದ್ರೆ ಇದೇನು ದೊಡ್ಡದಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಭಕ್ತಿಯಿಂದ ಮಾಡುವಂತಹ ಭಗವಂತನ ಸ್ಮರಣೆಗೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಅನಾದಿ ಕಾಲದ ಜೀವನ ಬಂಧ, ಸಂಸಾರದಲ್ಲಿದ್ದಾನೆ ಜೀವ, ಆ ಬಂಧನವೇ ನಾಶ ಆಗುತ್ತೆ ಅಂತಂದ ಮೇಲೆ ಇನ್ನು ಏನು ಈ ಸಪ್ತಸಾಗರ ಸಪ್ತದ್ವೀಪವನ್ನು ಮಾಡ್ದ ಅನ್ನೋದೇನು ಆಶ್ಚರ್ಯ ಅಲ್ಲ ಅಂತಂತಾರೆ. ಅಂದರೆ ಅದಕ್ಕಿಂತಲೂ ಕೂಡ ಮುಖ್ಯವಾದ ಫಲ ಏನು ಅಂದರೆ ಬಂಧದ ನಾಶ. ಆ ಭಗವಂತನ ನಾಮಸ್ಮರಣೆಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ನೋಡ್ರಿ, ಅದನ್ನು ನಾವು ತಿಳ್ಕೋಬೇಕು. ಅಂದರೆ ನಮ್ಮ ಸಂಸಾರ ದುಃಖವನ್ನೇ ಕಳೆಯುವಂತಹ ಶಕ್ತಿ ಭಗವಂತನ ನಾಮಸ್ಮರಣೆಗಿದ್ದ ಮೇಲೆ ಸಾಧಾರಣವಾದಂತಹ ರೋಗವಾಗಲಿ, ನಮಗೆ ಕಷ್ಟಗಳು ಬರ್ತಾ ಇರುತ್ತೆ, ಅದನ್ನು ನಾವು ಭಗವಂತ ನಾಮಸ್ಮರಣೆ ಮಾಡಿ ಭಕ್ತಿಯಿಂದ ಕಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದು ನಮಗೆ ಯಾಕೆ ಆಗಲ್ಲ ಅಂದರೆ ನಮಗೆ ವಿಶ್ವಾಸ ಇಲ್ಲ ದೇವರ ಮೇಲೆ, ಅದೇ ಅಷ್ಟೇ, ಬೇರೆ ಏನಿಲ್ಲ. ನಮಗೆ ಏನೇ ರೋಗ ಬರಲಿ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ರೆ ಸಾಕು, ಪರಿಹಾರ ಆಗ್ತದೆ. ಅದು ಪರಿಹಾರ ಮಾಡ್ಕೊಳ್ಳೋ ಸಾಮರ್ಥ್ಯ ನಮಗೆ ಇರಬೇಕು, ಯೋಗ್ಯತೆ ಇರಬೇಕು, ವಿಶ್ವಾಸ ಇರಬೇಕು. ನಮ್ಮ ಪರಂಪರೆಯಲ್ಲಿ ಸತ್ಯ ಅಭಿನವ ತೀರ್ಥರು ಅಂತ ಹೇಳಿ ಆಗಿ ಹೋದರು. ಸತ್ಯನಾಥನ ಶಿಷ್ಯರು, ಸತ್ಯನಾಥ ತೀರ್ಥರ ಶಿಷ್ಯರು, ವೀರಚೋಳಪುರ ಅವರ ಶಿಷ್ಯರು ಸತ್ಯಾಭಿನವ ತೀರ್ಥರು. ಅವರು ತಮ್ಮ ಚರಿತ್ರೆಯಲ್ಲಿ ಹೇಳ್ಕೋತಾರೆ. ಏನು ಅಂತಂದರೆ, ಒಮ್ಮೆ ಅವರಿಗೆ ಮಲ್ಕೊಂಡಾಗ ಮಂಡಿ ಹತ್ತಿರ ಬಂದು ಒಂದು ಇಲಿ ಕಡಿದ್ಬಿಟ್ಟಿರುತ್ತೆ. ಕಡಿದಾಗ ತುಂಬ ರಕ್ತ ಹೋಗ್ತಾ ಇರುತ್ತೆ. ರಾತ್ರಿ ಹೊತ್ತು ಅವರಿಗೆ ಗೊತ್ತಾಗೋದಿಲ್ಲ. ಎಚ್ಚರ ಆದಾಗ ನೋಡ್ತಾರೆ, ಪಕ್ಕದಲ್ಲಿ ರಕ್ತ ಹರಿತಾ ಇರುತ್ತೆ. ಏನಿದು ರಕ್ತ ಎಲ್ಲಿಂದ ಹರಿತಾ ಇದೆ ಅಂತ ನೋಡಿದ್ರೆ ಅವರ ಕಾಲಿನಿಂದ ರಕ್ತ ಹರ್ಕೊಂಡು ಹೋಗ್ತಾ ಇದೆ. ಅಯ್ಯೋ ಏನಿದು ಹೀಗಾಯ್ತಲ್ಲ, ಇದಕ್ಕೇನು ಮಾಡಬೇಕು ಅಂತ ಹೇಳಿ ತಕ್ಷಣ ಆ ರಕ್ತ ಸೋರ್ತಾನೆ ಇದೆ, ನಿಲ್ತಾ ಇಲ್ಲ. ತಕ್ಷಣ ಅವರು ತಮ್ಮ ಗುರುಗಳ ಸ್ಮರಣೆಯನ್ನು ಮಾಡ್ತಾರಂತೆ. ಶ್ರೀ ಸತ್ಯನಾಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ ಅಂತೇಳಿ ಸ್ಮರಣೆ ಮಾಡಿದ 2ನೇ ಕ್ಷಣದಲ್ಲಿ ಆ ರಕ್ತ ಹರಿಯೋದು ನಿಲ್ಲತ್ತೆ. ಅವರಿಗೆ ನೋವಾಗಿಲ್ಲ, ಕೇವಲ ರಕ್ತ ಅಷ್ಟೇ ಸೋರ್ತಾ ಇದೆ. ಆ ಗುರುಗಳ ಸ್ಮರಣೆ ಮಾಡಿದ ತಕ್ಷಣ ರಕ್ತ ಹರಿಯೋದು ನಿಲ್ತು. ರಕ್ತ ಹರಿಯೋದು ನಿಲ್ತ ಮೇಲೆ ಅಲ್ಲಿ ಔಷಧಿ ಉಪಚಾರಗಳನ್ನು ಮಾಡಬೇಕಲ್ಲ, ಅದು ಪೂರ್ತಿಯಾಗಿ ವಾಸಿ ಆಗಬೇಕು ಗಾಯ. ಅದಕ್ಕೆ ಎಲ್ಲ ಶಿಷ್ಯರು ಎಲ್ಲ ಎದ್ದು ನೋಡ್ತಾರೆ, ಏನಿದು ಇಷ್ಟೊಂದೆಲ್ಲ ಗಾಯ ಆಗಿಬಿಟ್ಟಿದೆ ಸ್ವಾಮಿಗಳಿಗೆ, ಅದಕ್ಕೇನಾದರೂ ಔಷಧೋಪಚಾರ ಮಾಡಬೇಕು ಅಂತ ಹೇಳಿ ಅವಾಗೆಲ್ಲ ಅವರು ಶಿಷ್ಯರು ಏನೇ ಹೇಳಿದ್ರು ಇವ್ರು ಏನು ಕೇಳ್ತಾ ಇರೋದಿಲ್ಲ. ಏನು ಬೇಡ, ಹಾಗೆ ಇರಲಿ, ಅದು ಹಾಗೆ ವಾಸಿ ಆಗುತ್ತೆ ಅಂತ ಹೇಳ್ತಿದ್ರಂತೆ. ಒಬ್ಬರು ಚಲಾರಿ ಶೇಷಾಚಾರ್ಯರು ಅಂತ ವಿದ್ವಾಂಸರು, ವೃದ್ಧರಾದಂತಹ ವಿದ್ವಾಂಸರು, ಅವರು ಬಂದು ಒಂದು ವೈದ್ಯರನ್ನು ಕರೆಸೋಣ, ವೈದ್ಯರನ್ನು ಕರೆಸಿದ್ರಂತೆ. ವೈದ್ಯರು ನೋಡಿ ಇದಕ್ಕೆಲ್ಲ ಈ ರೀತಿಯೆಲ್ಲ ಉಪಚಾರ ಮಾಡಬೇಕು ಅಂತ ಹೇಳ್ತಾರೆ. ನಾವು ಆಯ್ತು ಮಾಡ್ಕೋತೀವಿ ಅಂತ ಹೇಳ್ತಾರಂತೆ. ಅವ್ರು ಹೋಗ್ಬಿಡ್ತಾರೆ. ಇವ್ರೇನು ಮಾಡ್ಕೊಳ್ಳೋದೇ ಇಲ್ಲ, ವೈದ್ಯರು ಹೇಳಿದ ಯಾವ ಉಪಚಾರನೂ ಮಾಡೋದಿಲ್ಲ. ಅಲ್ಲಿ ಹಚ್ಕೊಳ್ಳೋಕ್ಕೆ ಏನೇನೋ ಮೂಲಿಕೆಗಳನ್ನು ಕೊಟ್ಟಿರ್ತಾರೆ, ಅದು ಹಚ್ಕೊಂಡಿರೋದಿಲ್ಲ. ಇನ್ನೊಬ್ಬರು ಆ ವಿದ್ವಾಂಸರು ಬಂದು ಕೊಡ್ತಾರೆ, ಸರಿ ಅಂತ ಅವ್ರ ಮೇಲೆ ಗೌರವದಿಂದ ಹಚ್ಕೋತಾರಂತೆ. ಆಮೇಲೆ ಅವ್ರು ಹೋದ ತಕ್ಷಣ ಅದನ್ನು ಅಳಿಸ್ಕೊಂಡ್ಬಿಡ್ತಾರೆ. ಅಳಿಸ್ಕೊಂಡ್ಬಿಟ್ಟು ಕೇವಲ ನಾಮಸ್ಮರಣೆಯನ್ನು ಮಾಡ್ತಾರೆ, ಗುರುಗಳ ನಾಮಸ್ಮರಣೆ. ಶ್ರೀ ಸತ್ಯನಾಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ ಅಂತ ನಾಮಸ್ಮರಣೆ ಮಾಡಿ 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 ಅವತ್ತಿನ ರಾತ್ರಿ ಪೂರ್ತಿ ವಾಸಿ ಆಗಿ ಬೆಳಗ್ಗೆ ಹೊತ್ತು ಗಾಯ ಆಗಿತ್ತೋ ಇಲ್ಲೋ ಅನ್ನೋ ಅಷ್ಟು ಅವ್ರಿಗೆ ಗುಣ ಆಗ್ಬಿಡ್ತು. ಇದು ಗುರುಗಳ ಸ್ಮರಣೆಯಿಂದ ಆದಂತಹ ಮಹಿಮೆ. ಇದು ಗುರುಗಳ ಸ್ಮರಣೆ, ನಾಮಸ್ಮರಣೆಗೆ ಇಷ್ಟು ಬೆಲೆ, ಇಷ್ಟು ಶಕ್ತಿ ಇದ್ದ ಮೇಲೆ ಇನ್ನು ಸಾಕ್ಷಾತ್ ಭಗವಂತನ ನಾಮಸ್ಮರಣೆಗೆ ಇನ್ನೆಷ್ಟು ಶಕ್ತಿ ಇರಲಿಕ್ಕಿಲ್ಲ. ನಾವು ಮಾಡಬೇಕಾದದ್ದು ಭಕ್ತಿ ಒಂದೇ. ಆ ಭಕ್ತಿಯಿಂದ ನಾಮಸ್ಮರಣೆ ಮಾಡಬೇಕು, ವಿಶ್ವಾಸದಿಂದ ಮಾಡಬೇಕು, ಎಲ್ಲ ಆಗ್ತದೆ ಅಂತ ಇದೊಂದು ಸಣ್ಣ ಮಹಿಮೆ ಹೇಳಿದ್ದು. ಆದರೆ ಅವರ ಜೀವನದಲ್ಲಿ ಅನೇಕ ಕಷ್ಟಗಳು ಬರುತ್ತೆ. ಆ ಎಲ್ಲ ಕಷ್ಟಗಳನ್ನು ಕೇವಲ ತಮ್ಮ ಗುರುಗಳ ನಾಮಸ್ಮರಣೆಯಿಂದ ಅವರು ಪರಿಹಾರ ಮಾಡ್ಕೋತಾರೆ. ಅದನ್ನು ಅವ್ರ ಜೀವನದ ಚರಿತ್ರೆಯಲ್ಲಿ ಕೇಳಿದ್ರೆ ಸತ್ಯನಾಥ ಮಹಾತ್ಮ ರತ್ನಾಕರ ಅಂತ ಆ ಗ್ರಂಥ ಅಲ್ಲಿ ಚರಿತ್ರೆಯನ್ನು ಹೇಳಿದ್ದಾರೆ. ಅದನ್ನು ನಾವು ಕೇಳಿದಾಗ ಅದನ್ನು ಆ ಗುರುಗಳ ಮಹಿಮೆಯನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹೀಗೆ ಅವನು ಪ್ರಿಯವ್ರತ ಮಹಾರಾಜ ಎಷ್ಟು ವರ್ಷಗಳ ಕಾಲ ರಾಜ್ಯವನ್ನು ಆಳ್ತಾನೆ ಅಂತಂದರೆ 11 ಅಬ್ಜ ವರ್ಷಗಳ ಕಾಲಕ್ಕೆ. ಅಬ್ಜ ಅಂತಂದರೆ 10 ಕೋಟಿ, 110 ಕೋಟಿ ವರ್ಷಗಳವರೆಗೆ
ರಾಜ್ಯಭಾರವನ್ನು ಮಾಡ್ತಾನೆ. ನಮಗೇನು ಕಲ್ಪನೆ ಬರಲ್ಲ, 100 ವರ್ಷನೇ ನಮಗೆ ಕಲ್ಪನೆ ಬರಲ್ಲ, ಇನ್ನು ಕೋಟ್ಯಾಂತರ ವರ್ಷಗಳ ಕಾಲ ಇರ್ತಾರೆ ಅಂತಂದರೆ ಆ ಕೃತಯುಗದ ಮಹಾರಾಜರಿಗೆ ಅನಂತ ನಮಸ್ಕಾರವನ್ನು ಹೇಳಬೇಕಷ್ಟೆ. ಆಮೇಲೆ ಕಾಡಿಗೆ ಹೋಗಿ ನಾರದರ ಉಪದೇಶದಿಂದ ತಪಸ್ಸನ್ನು ಮಾಡ್ತಾನೆ. ತಪಸ್ಸು ಮಾಡಿ ಆ ಪ್ರಿಯವ್ರತ ರಾಜನಿಗೆ 10 ಜನ ಮಕ್ಕಳು, ಮಹಾವೀರ, ಸವನ, ಕವಿ, 10 ಜನ ಮಕ್ಕಳಲ್ಲಿ 7 ಜನ ಮಹಾವೀರ, ಸವನ, ಕವಿ ಅಂತ 3 ಜನ ಮಕ್ಕಳು ವಿರಕ್ತರಾಗಿ ಸನ್ಯಾಸವನ್ನು ತಗೊತಾರೆ. ಇನ್ನು 7 ಜನ ಮಕ್ಕಳು, ಅವರು 7 ಜನ ಮಕ್ಕಳಿಗೆ 7 ದ್ವೀಪಗಳನ್ನು ಒಪ್ಪಿಸ್ಬಿಡ್ತಾನೆ. ಜಂಬೂ, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ ಮತ್ತು ಶಾಖ, ಪುಷ್ಕರ ಅಂತ ಹೇಳಿ ಇಷ್ಟು 7 ದ್ವೀಪಗಳು 7 ಜನ ಮಕ್ಕಳಿಗೆ ಒಪ್ಪಿಸ್ತಾನೆ. ಅದರಲ್ಲಿ ಮೊದಲನೇ ಮಗ ಆಗ್ನೇಧ್ರ. ಆಗ್ನೇಧ್ರ ಎನ್ನುವಂತಹ ರಾಜ, ಅವನು 10 ಜನ ಮಕ್ಕಳು ಯಾರು ಅಂತ ಹೇಳ್ತಾರೆ ನಿಮಿಷ. ಪ್ರಿಯವ್ರತ ರಾಜನಿಗೆ ಆಗ್ನೇಧ್ರ, ಇದ್ಮಜಿಹ್ವ, ಯಜ್ವಿಬಾಹು, ಮಹಾವೀರ, ಹಿರಣ್ಯರೇತ, ಘೃತಪೃಷ್ಠ, ಸವನ, ಮೇಧಾತಿಥಿ, ವೀತಿಹೋತ್ರ, ಕವಿ, ಇಷ್ಟು ಜನ ಮಕ್ಕಳು. ಅದರಲ್ಲಿ 3 ಜನ ಸನ್ಯಾಸ ತಗೊಂತಾರೆ, ಮಹಾವೀರ, ಸವನ, ಕವಿ. ಇನ್ನು 7 ಜನ ಆಗ್ನೇಧ್ರ, ಇದ್ಮಜಿಹ್ವ, ಯಜ್ವಿಬಾಹು, ಇವರಿಗೆಲ್ಲ ಒಂದೊಂದು ದ್ವೀಪವನ್ನು ಕೊಡ್ತಾನೆ. ಜಂಬೂ ದ್ವೀಪವನ್ನು ಆಗ್ನೇಧ್ರನಿಗೆ ಕೊಟ್ಟಿರ್ತಾರೆ. ಆ ಆಗ್ನೇಧ್ರ ತಾನು ತಪಸ್ಸನ್ನು ಮಾಡಿ ಮಕ್ಕಳನ್ನು ಬಿಡ್ತಾನೆ. ನಾಭಿ, ಕಿಂಪುರುಷ, 9 ಜನ ಮಕ್ಕಳಾಗ್ತಾರೆ ಅವನಿಗೆ. ನಾಭಿ, ಕಿಂಪುರುಷ, ಹರಿ, ಇಲ್ವಲ, ಇಲಾವೃತ, ರಮ್ಯಕ, ಹಿರಣ್ಯಕ, ಕುರು, ಭದ್ರಾಶ್ವ, ಕೇತುಮಾಲ ಅಂತ 9 ವರ್ಷಗಳು. 9 ಜಂಬೂ ದ್ವೀಪಕ್ಕೆ ರಾಜ ಆಗ್ನೇಧ್ರ. ಆ ಜಂಬೂ ದ್ವೀಪವನ್ನು 9 ವಿಭಾಗವನ್ನು ಮಾಡಿ 9 ವರ್ಷಗಳು 9 ದೇಶ ಥರ ವಿಭಾಗ ಮಾಡಿ ಕೊಟ್ಬಿಡ್ತಾನೆ. ಆ ನಾಭಿಯ ಮಗನೇ ನಾಭಿ, ಮೇರುದೇವಿ ಅಂತ ಅವಳ ಹೆಸರು, ಹೆಂಡತಿಯ ಹೆಸರು. ಮೇರುದೇವಿಯಲ್ಲಿ ಮೇರು ಪರ್ವತನ ಮಗಳವಳು. ಅವಳ ಜೊತೆ ವಿವಾಹವಾಗಿ ಮಕ್ಕಳನ್ನು ಪಡಿತಾನೆ. ಮಗ ಯಾರು ಅಂತಂದರೆ ಅನೇಕ ವರ್ಷ ಯಜ್ಞವನ್ನು ಮಾಡಿ ಅಲ್ಲಿ ಸಾಕ್ಷಾತ್ ಭಗವಂತನಿಂದ ಮಗನನ್ನು ಪಡಿತಾನೆ. ಋಷಭನಾಮಕ ಪರಮಾತ್ಮ ನಾಭಿಯಲ್ಲಿ ಹುಟ್ಟುತ್ತಾನೆ. ಯಾವಾಗ ಋಷಭನಾಮಕ ಪರಮಾತ್ಮ ಹುಟ್ಟುತ್ತಾನೋ ಅವನಿಗೆ ಆ ವರ್ಷ, ಯಾರು ನಾಭಿ ಇರುವಂತಹ ವರ್ಷಕ್ಕೆ ಆಂಜನಾಭ ವರ್ಷ ಅಂತ ಹೆಸರು. ಋಷಭನಾಮಕನೇ ಆ ವರ್ಷಕ್ಕೆ ರಾಜನಾಗಿ ಇರ್ತಾನೆ. ಅಂತಹ ರಾಜನಾದಾಗ ಋಷಭನಾಮಕ ಭಗವಂತನ ಕಥೆಯನ್ನು ಹೇಳ್ತಾರೆ. ಸಾಕ್ಷಾತ್ ಭಗವಂತ ಏನು ತನ್ನ ಮಕ್ಕಳು 100 ಜನ ಮಕ್ಕಳಾಗ್ತಾರೆ ಅವನಿಗೆ. ಅದರಲ್ಲಿ ಭರತ ಮೊದಲನೇ ಮಗ. ಇಂದ್ರದೇವರಿಗೆ ಇಂದ್ರ ಆ ಮನ್ವಂತರದ ಸ್ವಯಂಭೂ ಮನುವಿನ ಮನ್ವಂತರ ಅದು. ಆ ಮನ್ವಂತರದಲ್ಲಿ ಯಜ್ಞನಾಮಕ ಭಗವಂತನೇ ಇಂದ್ರ, ಸ್ವಯಂಭೂ ಮನುವಿನ ಮಗ ಯಜ್ಞ, ಅವನೇ ಇಂದ್ರ ಪದವಿಯನ್ನು ಆಳ್ತಿರ್ತಾನೆ. ಅವನ ಜೊತೆ ಸ್ಪರ್ಧೆ ಋಷಭನಾಮಕನಿಗೆ. ಇಬ್ಬರು ಒಬ್ಬರೇ, ಇಂದ್ರ ಯಜ್ಞ ಬೇರೆ ಅಲ್ಲ, ಋಷಭ ಬೇರೆ ಅಲ್ಲ. ಆದರೂ ಕೇವಲ ಒಂದು ಸಾಮರ್ಥ್ಯ, ತನ್ನ ಸಾಮರ್ಥ್ಯ ನಾನು ದೇವರಂತ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ ಭಗವಂತ ಮಾಡ್ತಾನಂತೆ, ಒಂದು ನಾಟಕ ಮಾಡ್ತಾನೆ. ಯಜ್ಞನಾಮಕ ಭಗವಂತ ಇಂದ್ರ ಮಳೆ ಸುರಿಸೋದಿಲ್ಲ ಲೋಕದಲ್ಲಿ. ಮಳೆ ಸುರಿಸದೇ ಇರಬೇಕಾದ್ರೆ ಮತ್ತೆ ಪ್ರಜೆಗಳೆಲ್ಲ ಋಷಭನ ಹತ್ರ ಬರ್ತಾರೆ, ಸ್ವಾಮಿ ಮಳೆ ಇಲ್ವಲ್ಲ, ಏನು ಮಾಡಬೇಕು? ಇಂದ್ರ ಮಳೆ ಸುರಿಸ್ತಾ ಇಲ್ವಾ, ಬೇಡ ನಾನೇ ಸುರಿಸ್ತೀನಿ ಅಂಥೇಳಿ ತಾನೇ ತನ್ನ ಸಾಮರ್ಥ್ಯದಿಂದ ಮಳೆ ಸುರಿಸ್ತಾನಂತೆ. ಹೀಗೆ ಅವನಿಗೂ ಇಂದ್ರನಿಗೂ ಏನೂ ವ್ಯತ್ಯಾಸ ಇಲ್ಲ, ಭೇದ ಇಲ್ಲ ಅಂಥೇಳಿ ಹೇಳ್ತಾರೆ. ಆಮೇಲೆ ಅತ್ಯಂತ ಉತ್ತಮವಾಗಿ ಭಗವಂತ ರಾಜ್ಯಭಾರವನ್ನು ಮಾಡ್ತಾನೆ. ಏನು ಭಗವಂತ ರಾಜ್ಯಭಾರ ಮಾಡಬೇಕಾದ್ರೆ ದುರ್ಭಿಕ್ಷೆ ಇರುತ್ತೆ. ರಾಮರಾಜ್ಯ ಹೇಗಿತ್ತು ಹಾಗೆ ಎಲ್ಲ ಕಡೆ ಸುಭಿಕ್ಷೆ, ಎಲ್ಲಿ ನೋಡಿದ್ರಲ್ಲಿ ಧರ್ಮಾನುಷ್ಠಾನ ಆ ರೀತಿಯಾಗಿ ಇರ್ತದೆ. ಅಂತಹ ಸಂದರ್ಭದಲ್ಲಿ ತನ್ನ ಹಿರಿಯ ಮಗ ಭರತ, ಅವನಿಗೆ ರಾಜ ಎಲ್ಲ 100 ಜನ ಮಕ್ಕಳನ್ನು ಕೂಡಿಸ್ಕೊಂಡು ಉಪದೇಶವನ್ನು ಮಾಡ್ತಾನಂತೆ. 100 ಜನ ಮಕ್ಕಳು ತಾನು ರಾಜ್ಯಭಾರವನ್ನೆಲ್ಲ ಮಾಡಿ ನೀವು ಹೇಗೆ ಇರಬೇಕು ಜೀವನದಲ್ಲಿ ಅಂತ ಹೇಳಿ ಮಕ್ಕಳಿಗೆ, ನೋಡ್ರಿ, ಮಗನ ತಂದೆಯಾದವನು ಮಕ್ಕಳಿಗೆ ಉಪದೇಶವನ್ನು ಮಾಡಬೇಕು, ಹೇಗೆ ಜೀವನದಲ್ಲಿ ಇರಬೇಕು ಅಂತ ಹೇಳಿ. ಅದನ್ನು ಋಷಭನಾಮಕ ಭಗವಂತ ತೋರಿಸ್ಕೊಡ್ತಾನೆ. ಏನು ಉಪದೇಶ ಮಾಡಿದ ಭಗವಂತ ಅಂತಂದರೆ, ನಾಯಂ ದೇಹ ಭಾಜಾಂ ಲೋಕೆ ಕಸ್ತತ್ ಕಾಮಾನರ್ಹತಿ ವಿದ್ಭುಜಾಯೇ ತಪೋದಿವ್ಯಂ ಹ್ಯರ್ಹತ ಏನ ಸತ್ವಂ ಶುದ್ಧೇತ್ಯಸ್ಮಾತ್ ಬ್ರಹ್ಮ ಸುಖಂ ಹನಂತಂ. ನೋಡ್ರಪ್ಪ ನೀವೆಲ್ಲ ಮಕ್ಕಳೇ, ನಾನೇ ದೇವರು, ನಾನೇ ಸಂಸಾರದಲ್ಲಿ ನಿಮ್ಮನ್ನೆಲ್ಲ ಇಟ್ಟವನು, ನಾನೇ ಮೋಕ್ಷವನ್ನು ಕೊಡುವವನು. ಮೋಕ್ಷಕ್ಕೆ ಸಾಧನವಾದದ್ದನ್ನು ಹೇಳ್ತೀನಿ ಕೇಳಿ. ಈ ದೇಹ ಅನ್ನೋದು ಜೀವರಾಶಿಗಳಿಗೆ ವಿಶಿಷ್ಟವಾದಂತಹ
ಉತ್ತಮವಾದ ಕಾಮಭೋಗವನ್ನು ಮಾಡಲಿಕ್ಕೋಸ್ಕರವಾಗಿ ಕೊಟ್ಟಿಲ್ಲ. ದೇಹವನ್ನು ಭಗವಂತ ಅದಕ್ಕೋಸ್ಕರ ಕೊಟ್ಟಿಲ್ಲ. ಮತ್ತು ಯಾಕೆ ಕೊಟ್ಟಿದ್ದಾನೆ? ಭಗವಂತನನ್ನು ಕುರಿತು ತಪಸ್ಸನ್ನು ಮಾಡಿ ನೀವು ಪರಲೋಕ ಸಾಧನೆಯನ್ನು ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರವಾಗಿ ದೇಹವನ್ನು ಭಗವಂತ ಕೊಟ್ಟಿದ್ದಾನೆ ನಿಮಗೆಲ್ಲ. ಯಾಕೆಂದರೆ ಈ ದೇಹದ ಗತಿ ಏನು ಅಂದರೆ ಬಿಡ್ಭುಜಾಂಗಿ. ಈ ದೇಹ ಒಮ್ಮೆ ಬಿತ್ತು ಅಂತಂದರೆ ಇದು ನಾಯಿ ನರಿಗಳು ತಿಂದು ಆ ದೇಹವನ್ನು ಅದರ ಮಲಮೂತ್ರವಾಗಿ ಹೊರಗೆ ಬಂದುಬಿಡುತ್ತೆ. ಅಷ್ಟೇ ಇದರ ದೇಹದ ಪ್ರಯೋಜನ. ಹಾಗಾಗಿ ಎಲ್ಲಿವರೆಗೂ ಬದುಕಿರ್ತೀವೋ ಅಲ್ಲಿವರೆಗೂ ಭಗವಂತನ ಆರಾಧನೆಯನ್ನು ಮಾಡಬೇಕು. ಬ್ರಾಹ್ಮಣಸ್ಯ ಚ ದೇಹೋ ಎಂ ಕ್ಷುದ್ರಕಾಮಾಯ ನೇಷ್ಯತೆ ಕೃತ್ಸಾಯ ತಪಸೇಚೇಹ ಪ್ರೇತ್ಯ ಅನಂತ ಸುಖಾಯ ಚ. ಕ್ಷುದ್ರವಾದ ಕಾಮನೆಗೋಸ್ಕರವಾಗಿ ಈ ದೇಹವೇ ಇಲ್ಲ. ಕಷ್ಟಪಟ್ಟು ಅನಂತ ಸುಖಕ್ಕೋಸ್ಕರವಾಗಿ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ದೇವರು ಕೊಟ್ಟಿದ್ದು. ಇದು ಹೇಗೆ ಅಂತಂದರೆ ದೊಡ್ಡ ಪರ್ವತ, ಆ ಪರ್ವತದ ಮೇಲೆ ಏರಿ 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 ಕಷ್ಟಪಟ್ಟು ಏರಿ ಹೋಗಿರ್ತೀವಿ. ಏರಿ ಹೋದ ಮೇಲೆ ಅಲ್ಲಿ ಇರಬೇಕು. ಅದು ಬಿಟ್ಟು ಅಲ್ಲಿಂದ ಹಾರಿದ್ರೆ ಏನಾಗ್ತದೆ? ಸತ್ಯ ಹೋಗ್ತಾನೆ ಮನುಷ್ಯ. ಹಾಗೆ ನಾವು ಅನಂತ ಜನ್ಮಗಳ ಪುಣ್ಯದಿಂದ ಉತ್ತಮವಾದ ಬ್ರಾಹ್ಮಣ ಜನ್ಮವನ್ನು ಪಡ್ಕೊಂಡಿದ್ದೀವಿ. ಈ ಬ್ರಾಹ್ಮಣ ಜನ್ಮ ಅನ್ನೋದು ಒಂದು ಟಾಪ್ ಮೋಸ್ಟ್ ದೇಹ ಇದು. ಇದಕ್ಕಿಂತ ಉತ್ತಮ ದೇಹ ಇಲ್ಲ. 84 ಲಕ್ಷ ಯೋನಿಗಳು ಇವೆ. ಅವೆಲ್ಲ ಎಲ್ಲ ಯೋನಿಗಳಲ್ಲೂ ದೇವರ ದಾನ ಬರೋದೇ ಇಲ್ಲ. ಮನುಷ್ಯ ದೇಹದಲ್ಲೂ ಅಷ್ಟೇ ಬರೋದು. ಅದರಲ್ಲೂ ಉತ್ತಮವಾದದ್ದು ಬ್ರಾಹ್ಮಣ ಜನ್ಮ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ ಅಂತ ಹೇಳಿದ್ದಾರೆ. ಬ್ರಾಹ್ಮಣ ಕೋಟ್ಯಾಂತರ ವರ್ಷಗಳ ಸಾಧನೆಯಿಂದ ಮನುಷ್ಯ ಜನ್ಮ ಬರುತ್ತೆ. ಆ ಅನೇಕ ಕೋಟಿ ವರ್ಷಗಳಾದ ಮೇಲೆ ಮನುಷ್ಯದಲ್ಲಿ ಜನ್ಮದಲ್ಲೂ ಕೂಡ ಬ್ರಾಹ್ಮಣ ಜನ್ಮ ಬರುತ್ತೆ. ಅದಾದ ಮೇಲೆ ವೈಷ್ಣವ ಜನ್ಮ ಬರ್ತದೆ. ಆಮೇಲೆ ಆ ವೈಷ್ಣವ ಜನ್ಮದಲ್ಲೂ ಕೂಡ ಭಗವಂತನನ್ನು ಸ್ಮರಣೆ ಮಾಡಬೇಕು, ತಿಳ್ಕೋಬೇಕು ಅನ್ನೋ ಬುದ್ಧಿ ಬರುತ್ತಂತೆ. ಹಾಗಾಗಿ ಅಂತಹ ಜನ್ಮ ಬಂದಾಗ ಯಾರು ಅದನ್ನು ಬಿಟ್ಟುಬಿಡ್ತಾರೋ ಅಸುರಾಣಂ ತಮಪ್ರಾಪ್ತಿ ತದಾ ನಿಯಮತೋ ಭವೇತ್ ಯದಾ ತು ಜ್ಞಾನ ಸದ್ಭಾವೇ ನೈವ ಗೃಹಂತಿ ತತ್ಪರಂ. ಯಾವಾಗ ನಮಗೆ ತಮಸ್ಸಾಗತ್ತೆ ಅಂತಂದರೆ ಇಂತಹ ಉತ್ತಮವಾದಂತಹ ದೇಹವನ್ನು ದೇವರು ಕೊಟ್ಟಾಗಲೂ ಕೂಡ ಯಾರು ಸಾಧನೆಯನ್ನು ಮಾಡ್ಕೊಳ್ಳೋದಿಲ್ಲ. ಜ್ಞಾನಿಗಳಿದ್ದರೂ ಜ್ಞಾನಿಗಳಿಂದ ಉಪದೇಶವನ್ನು ಪಡ್ಕೊಳ್ಳೋದಿಲ್ಲ, ಧನ ಸಂಪಾದನೆ ಮಾಡೋದಿಲ್ಲ. ಆವಾಗ ಭಗವಂತ ನಮಗೆ ನಿಶ್ಚಿತವಾಗಿಯೂ ಕೂಡ ಎದ್ದು ಬರಲಿಕ್ಕಾಗದೇ ಇರುವಂತಹ ನರಕದಲ್ಲಿ ಬೀಳಿಸ್ತಾನೆ. ಹಾಗಾಗಿ ಕೊಟ್ಟಂತಹ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು. ಗುರುರ್ನ ಸಸ್ಯಾತ್ ಸಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ದೈವಂ ನ ತಸ್ಯಾತ್ ನ ಪತಿಶ್ಚ ಸಸ್ಯಾತ್ ನಮೋಚಯೇದ್ಯ ಸಮುಪೇತ ಮೃತ್ಯುಂ. ಗುರು ಯಾರು ತನ್ನ ಶಿಷ್ಯರಿಗೆ ಮೋಕ್ಷ ಧರ್ಮವನ್ನು ಸಂಸಾರದಿಂದ ಬಿಡುಗಡೆ ಹೇಗಾಗಬೇಕು ಅನ್ನುವಂತಹ ವಿದ್ಯೆಯನ್ನು ಯಾರು ಹೇಳೋದಿಲ್ಲ ಅವನು ಗುರು ಅಲ್ಲ. ಜನನೀನ ಸಾಸ್ಯ, ತಾಯಿ ಅಲ್ಲ, ತಂದೆ ಅಲ್ಲ, ದೈವ ಅಲ್ಲ, ಪತಿ ಅಲ್ಲ, ಯಾರೂ ಅಲ್ಲ. ಯಾರು ಭಗವಂತನ ಧರ್ಮವನ್ನು, ಭಗವಂತನ ಗುಣಗಳನ್ನು, ಅವನ ಶಾಸ್ತ್ರವನ್ನು ಉಪದೇಶ ಮಾಡೋದಿಲ್ವೋ ತನ್ನ ಮಕ್ಕಳಿಗೆ, ಶಿಷ್ಯರಿಗೆ, ಅವರು ಯಾರು ಬಂಧುಗಳೇ ಅಲ್ಲ. ನೋಡ್ರಿ, ನಾವು ಮಕ್ಕಳಿಗೆ ಏನು ಉಪದೇಶ ಮಾಡ್ತೀವಿ ಅಂತಂದರೆ ಹೇಗೆ ಜೀವನದಲ್ಲಿ ಹಣ ಸಂಪಾದನೆ ಮಾಡಬೇಕು, ಹೇಗೆ ಉತ್ತಮವಾಗಿ ಜೀವನ ಮಾಡಬೇಕು ಅಂತ ಹೇಳಿ ಉಪದೇಶ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ಪ್ರಯತ್ನ ಪಟ್ಟು ಅವರಿಗೆಲ್ಲ ಓದಿಸ್ತೀವಿ. ಆದರೆ ಅದು ಕೇವಲ ಈ ಜನ್ಮದಲ್ಲಷ್ಟೇ ಅದರ ಪ್ರಯೋಜನ. ನಮ್ಮ ಮಕ್ಕಳು ಮುಂದಿನ ಜನ್ಮದಲ್ಲೂ ಸುಖವಾಗಿರಬೇಕು, ಇನ್ನು ಅನಂತ ಜನ್ಮಗಳ ಕಾಲವರೆಗೂ ಅವರು ಉತ್ತಮವಾಗಿ ಇರಬೇಕು ಅಂತಂದರೆ ಈ ಭಗವಂತನ ವಿಶಿಷ್ಟವಾದ ಶಾಸ್ತ್ರ ಶ್ರವಣವನ್ನು ಅವರಿಗೆ ಮಾಡಿಸಬೇಕು, ಶಾಸ್ತ್ರಾಧ್ಯಯನವನ್ನು ಮಾಡಬೇಕು. ಅದೇ ಮುಖ್ಯವಾದ ಪ್ರಯೋಜನ. ಯಾವ ಉಪದೇಶ ಮಾಡೋದ್ರಿಂದ ನಾವು ಸಂಸಾರದಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯವೋ ಅಂತಹ ಬ್ರಹ್ಮವಿದ್ಯೆಯನ್ನು ಉಪದೇಶವನ್ನು ಮಾಡಬೇಕು. ನಮಗೆ ಗೊತ್ತಿಲ್ಲದ್ರೆ ಗುರುಗಳಿಂದ ಮಾಡಿಸಬೇಕು. ಅದು ಮುಖ್ಯವಾಗಿ ತಂದೆ ತಾಯಿಗಳ, ಗುರುಗಳ, ಹೆಂಡತಿ ಗಂಡನ ಕರ್ತವ್ಯವಾಗಿದೆ ಅಂತ ಸ್ವಯಂ ನೋಡ್ರಿ, ಯಾರಿಗೂ ಹೇಳ್ತಾ ಇಲ್ಲ. ಋಷಭನಾಮಕ ಭಗವಂತ ತನ್ನ 100 ಜನ ಮಕ್ಕಳಿಗೆ ಉಪದೇಶ ಮಾಡ್ತಾ ಇರೋದು. ಹಾಗಾಗಿ ಸರ್ವಾಣಿ ಇನ್ನೂ ಅನೇಕ ಉಪದೇಶವನ್ನು ಮಾಡ್ತಾನೆ, ಒಂದು ಉಪದೇಶ ಮಾತ್ರ ಮಾಡ್ತಾನೆ. ನೋಡ್ರಿ, ಇದನ್ನು ನಾವು ಯಾವಾಗಲೂ ಚಿಂತನೆ ಮಾಡಬೇಕು. ಸರ್ವಾಣಿ ಮಧ್ಯಷ್ಣತೆಯ ಭವದ್ಭಿಃ ಚರಾಣಿ ಭೂತಾನಿ ಸದಾ ಧ್ರುವಾಣಿ ಸಂಭಾವಿತವ್ಯಾನೆ ಪದೇ ಪದೇವೋ ವಿವಿಕ್ತ ದೃಷ್ಟಿ ತದುತಾರ್ಹಣಮ್ಮೆ. ಇದು ಅತ್ಯಂತ ಮುಖ್ಯವಾದಂತಹ ಉಪದೇಶ. ನೋಡಿ ಮಕ್ಕಳೇ, ಭರತಾದಿಗಳೇ, ಎಲ್ಲ ಕಡೆ ನಾನಿದ್ದೀನಿ ಅನ್ನೋದನ್ನು ತಿಳ್ಕೊಳ್ಳಿ. ಸರ್ವಾಣಿ ಮಧ್ಯಷ್ಣತೆಯ ಧ್ರುವಾಣಿ, ಸಮಸ್ತ ಚರವಾದ ಪ್ರಪಂಚ, ಅಚರವಾದ ಪ್ರಪಂಚ, ಎಲ್ಲರ ಒಳಗೆ ಎಲ್ಲದರಲ್ಲಿ ನಾನು ಇದ್ದೀನಿ ಅಂತ ನೀವು ತಿಳ್ಕೋಬೇಕು. ಒಂದ್ಸತಿ ತಿಳ್ಕೊಂಡು ಬಿಟ್ಬಿಡೋದಲ್ಲ.
ಸಂಭಾವಿತಾನೇ ಪದೇ ಪದೇ ವಹ, ಮತ್ತೆ ಮತ್ತೆ ಮೇಲಿಂದ ಮೇಲೆ ಆ ಅನುಸಂಧಾನವನ್ನು ಮಾಡ್ತಾ ಇರಬೇಕು. ನಾವು ಏನೇ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಭಗವಂತನನ್ನು ಚಿಂತನೆ ಮಾಡಬೇಕು, ಏನೇ ಪದಾರ್ಥವನ್ನು ನೋಡಿದ್ರು ಅಲ್ಲಿ ಭಗವಂತನನ್ನು ಚಿಂತನೆ ಮಾಡಬೇಕು. ಆದರೆ ಎಲ್ಲ ಕಡೆ ಇರುವ ಭಗವಂತನಿಗೂ ಆ ಎಲ್ಲ ಪದಾರ್ಥಗಳಿಗೂ ಐಕ್ಯ ಇಲ್ಲ. ಎಲ್ಲದರಿಂದಲೂ ಕೂಡ ಭಗವಂತ ಭಿನ್ನನಾಗಿದ್ದಾನೆ, ವಿಲಕ್ಷಣನಾಗಿದ್ದಾನೆ. ಯಾವುದರ ದೋಷ ಭಗವಂತನಿಗಿಲ್ಲ ಅಂತ ಚಿಂತನೆ ಮಾಡೋದು. ವಿವಿಕ್ತ ದೃಷ್ಟಿ ತದುತಾರ್ಹಣಮ್ಮೆ. ಆವಾಗ ನೀವು ನನ್ನ ಪೂಜೆ ಮಾಡಿದ ಲೆಕ್ಕ. ಅದೇ ನನ್ನ ಪೂಜೆ, ಅದು ಬಿಟ್ಟು ಬೇರೆ ಪೂಜೆ ಇಲ್ಲ. ನೀವು ಸಾಯಿಗ್ರಾಮ ಪೂಜೆ ಮಾಡಬೇಡಿ, ಈ ಚಿಂತನೆಯನ್ನು ಮಾಡಿ ಸಾಕು ಅಂತಾನೆ ಋಷಭನಾಮಕ ಭಗವಂತ ತನ್ನ ಮಕ್ಕಳನ್ನು ಕೂಡಿಸ್ಕೊಂಡು ಎಲ್ಲಿ ನೋಡಿದರೂ ಅಲ್ಲಿ ನನ್ನ ಚಿಂತನೆ ಮಾಡಬೇಕು. ಅದು ಮನುಷ್ಯರಾಗಿರ್ಬೋದು, ಪ್ರಾಣಿ ಪಶು ಪಕ್ಷಿ ಎಲ್ಲ, ಗುಡ್ಡ ಕೆರೆ ಗುಡ್ಡ ಬಾವಿ ನದಿ ಎಲ್ಲ ಕಡೆ ನಾನಿದ್ದೀನಿ. ಆದರೆ ಅಲ್ಲಿರುವಂತಹ ಯಾವ ದೋಷಗಳು ನನಗಿಲ್ಲ. ವಿವಿಕ್ತ ದೃಷ್ಟಿ, ಎಲ್ಲರಿಂದ ಭಿನ್ನನಾಗಿದ್ದೀನಿ ನಾನು ಅಂತ ಚಿಂತನೆ ಮಾಡ್ರಿ. ಜಗತ್ತಿನಲ್ಲಿ ಬೇಕಾದಷ್ಟು ದೋಷಗಳಿವೆ. ದೋಷಗಳು ಯಾವುದೂ ಭಗವಂತನಿಗೆ ಲೇಪ ಆಗೋದಿಲ್ಲ, ಅದನ್ನು ಕೊಡ್ತಾನೆ ಅಷ್ಟೇ ಅವರಿಗೆ. ಅದನ್ನು ಚಿಂತನೆ ಮಾಡಬೇಕು. ನಾವು ಸ್ವಲ್ಪ ಅದನ್ನು ನಿರಂತರವಾಗಿ ಕಾಲಕ್ಕೆ ಅದರ ಚಿಂತನೆಯನ್ನು ಮಾಡ್ತಾ ಇರಬೇಕು. ಈ ರೀತಿ ಉಪದೇಶ ಮಾಡಿದ ಮೇಲೆ ತಾನು ದಿಗಂಬರನಾಗಿ ಅವಧೂತನಾಗಿ ಸಂಚಾರ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸಂಚಾರ ಮಾಡಿ ಆ ಭರತ ಚಕ್ರವರ್ತಿಯ ರಾಜ್ಯವನ್ನು ಒಪ್ಪಿಸಿ ಸಂಚಾರ ಮಾಡ್ತಾ ಇದ್ದಾನೆ. ಅವನೇನು ತಪಸ್ಸೇನು ಸ್ವಯಂ ಸಿದ್ಧ ಪುರುಷ ಭಗವಂತ. ಯಾವ ರೀತಿಯಾಗಿ ಅವಧೂತರು ಇರಬೇಕು ಅನ್ನೋದನ್ನ ಲೋಕಕ್ಕೆ ತೋರಿಸ್ಬೇಕು ಅಂತ ಹೇಳಿ ಶಿಕ್ಷಣ ಮಾಡೋ ಸಲುವಾಗಿ ಸಂಚಾರ ಮಾಡ್ತಾನೆ ಲೋಕದಲ್ಲಿ. ಮಾಡಿ ದುರ್ಜನರೆಲ್ಲ ಇವನ ಮೇಲೆ ಬೈಯೋದು, ಊಳೋದು, ಹೊಲಸು ಮಾಡೋದೆಲ್ಲ ಮಾಡ್ತಾರೆ. ಅವರು ಅದನ್ನು ಮಾಡಿ ದುರ್ಗತಿಗೆ ಹೋಗ್ತಾರೆ. ಸಜ್ಜನರು, ಋಷಿಗಳು ಆ ಭಗವಂತನ ಚರ್ಯೆಯನ್ನು ನೋಡಿ ಪಾಠವನ್ನು ಕಲಿತಾರೆ. ಆಮೇಲೆ ಆ ಋಷಭನಾಮಕ ಪರಮಾತ್ಮ ಯಾರೋ ಒಬ್ಬ ಜಿನ ಅಂತ ಒಬ್ಬ ಅರ್ಹನ್ ಅನ್ನುವಂಥ ರಾಜ ದುರ್ಜನ, ಅವನಿಗೆ ಉಪದೇಶವನ್ನು ಮಾಡ್ತಾನಂತೆ ದೇವರು. ವಾಸುದೇವೋಹಂ ಅಂತ ಹೇಳ್ತಾನಂತೆ. ಅವನು ಕೂಡ ವಾಸುದೇವೋಹಂ ಅಂತ ತಿಳ್ಕೊಂಬಿಟ್ಟ. ನಾನೇ ವಾಸುದೇವ ಅಂತ. ಯಾರಾದ್ರೂ ಹಾಗೆ ತಿಳ್ಕೊತಾರ? ಬುದ್ಧಿ ಇರೋರು ಯಾರು ತಿಳ್ಕೊಳ್ಳೋದು ಹಾಗೆ. ನಾನು ವಾಸುದೇವ ಅಂದರೆ ನೀನು ವಾಸುದೇವ ಅಂತ ಹೇಳ್ತಾರೆ. ನಾನು ವಾಸುದೇವ ಅಂದರೆ ನಾನು ವಾಸುದೇವ ಅಂತ ಅವನೆಂದ್ರೆ ಆ ರೀತಿ ತಿಳ್ಕೊಂಡ್ಬಿಟ್ಟು ದುಷ್ಟವಾದ ಬುದ್ಧಿಯಿಂದ ಅವನು ಮತ ಪ್ರಚಾರ ಮಾಡ್ತಾನೆ. ಅದೇ ಜೈನ ಮತ. ಈಗೆಲ್ಲ ಋಷಭನಾಮಕ ಪರಮಾತ್ಮನ ಮೂಲ ಪುರುಷ, ಅವನೇ ಮೂಲ. ಅವನು ಯಾರಲ್ಲ, ನಮ್ಮ ದೇವರೇ ಅವನು. ಋಷಭ ಅಂತ ಹೇಳಿ ಅವರೇನು ಅವರ ಮೂಲ ಪುರುಷನನ್ನು ಉಪಾಸನೆ ಮಾಡ್ತಾರೆ. ಆ ಋಷಭ ಬೇರೆ ಅಲ್ಲ, ನಮ್ಮ ಋಷಭ ಬೇರೆ ಅಲ್ಲ. ಅವನು ಈ ರೀತಿಯಾಗಿ ದುಷ್ಟರ ಜನರಿಗೆ ಮೋಹಗೊಳಿಸಿ ಬುದ್ಧ ಮಾಡ್ತಾನಲ್ಲ, ಆ ರೀತಿಯಾಗಿ ಜೈನ ಪಂಥವನ್ನು ಅವನು ಪ್ರವರ್ತನೆ ಮಾಡ್ತಾನೆ. ಆ ಅರ್ಹನ್ ಎನ್ನುವಂತಹ ದೈತ್ಯ. ಈಗ ಆ ಮತವನ್ನು ನೈಕಸ್ಮಿನ್ ಅಧಿಕರಣ ಓಂ ನೈಕಸ್ಮಿನ್ ಅಸಂಭವಾತ್ ಎನ್ನುವಂತಹ ಬ್ರಹ್ಮಸೂತ್ರದಲ್ಲಿ ಯಾರು ಸೂತ್ರಕಾರರು ನಿರಾಕರಣೆ ಮಾಡ್ತಾರೆ. ಇರಲಿ, ಭರತ ಚಕ್ರವರ್ತಿ ರಾಜ್ಯಭಾರವನ್ನು ಮಾಡ್ತಾನೆ. ಅದ್ಭುತವಾಗಿ ರಾಜ್ಯಭಾರವನ್ನು ಮಾಡಿ ತಾನು ತಪಸ್ಸಿಗೆ ಹೋಗ್ತಾನೆ. ಈ ಭಾರತದ ವರ್ಷಕ್ಕೆ ಹೆಸರು ಬಂದಿದ್ದು ಇದೇ ಭರತ ಚಕ್ರವರ್ತಿಯಿಂದ. ಋಷಭನಾಮಕ ಪರಮಾತ್ಮ ರಾಜ್ಯ ಆಳಬೇಕಾದ್ರೆ ಆ ವರ್ಷಕ್ಕೆ ಆಂಜನಾಭ ಅಂತ ಹೆಸರು. ನಾಭಿಯ ಮಗ ಋಷಭ. ಅವನು ಸ್ವಲ್ಪ ಕಪ್ಪಿದ್ದ ಅಂಥೇಳಿ ಆಂಜನಾಭ ಅಂತ ಹೇಳಿ ಅವನಿಗೆ ಹೆಸರಾಯಿತು. ಆಂಜನಾಭ ವರ್ಷ. ಅವನ ಮಗ ಭರತ. ಆ ಭರತನ ಹೆಸರಲ್ಲಿ ಆ ದೇಶಕ್ಕೆ ಹೆಸರು ಬಂದ್ಬಿಡ್ತು ಭಾರತ ವರ್ಷ ಅಂತ ಹೇಳಿ. ಅವನು ಅಲ್ಲಿಂದ ಭಾರತ ಅಂತಲೇ ಹೆಸರಿದೆ. ಅವನು ವಿರಕ್ತನಾಗಿ ತನ್ನ ತಂದೆಯ ಉಪದೇಶದಿಂದ ಪ್ರಭಾವಿತನಾಗಿ ಸೂರ್ಯಾಂತರ್ಯಾಮಿಯಾದ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಪುಲಹಾಶ್ರಮಕ್ಕೆ ಗಂಡಕಿ ನದಿಯ ತೀರದಲ್ಲಿ ಇರುವಂತಹ ಪುಲಹಾಶ್ರಮಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನು ಮಾಡ್ತಾನೆ. 3 ಹೊತ್ತು ಸ್ನಾನವನ್ನು ಮಾಡಿ ಮೌನದಿಂದ ಯಜ್ಞಯಾಗಾದಿಗಳು, ಅಗ್ನಿಹೋತ್ರ ಅದನ್ನು ಮಾಡಿ ಧ್ಯಾನವಾದಿಗಳನ್ನು ಮಾಡ್ತಾ ಇದ್ದಾನೆ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಅನೇಕ ದಿವಸಗಳ ಕಾಲ ತಪಸ್ಸನ್ನು ಮಾಡಿದ. ಒಮ್ಮೆ ಸಮಾಧಿಯಲ್ಲಿ ಇರಬೇಕಾದ್ರೆ ಒಂದು ಜಿಂಕೆ ಆ ನದಿಯನ್ನು ದಾಟಬೇಕಾದ್ರೆ ಸಿಂಹದ ಧ್ವನಿ ಕೇಳುತ್ತೆ. ಅದು ಗರ್ಭಿಣಿಯಾಗಿರುತ್ತೆ. ಆ ಜಿಂಕೆ ಅಲ್ಲೇ ಪ್ರಸವವನ್ನು ಮಾಡಿ ಸತ್ತು ಹೋಗ್ಬಿಡುತ್ತೆ. ಆ ಮಗು ನದಿಯೊಳಗೆ ಬಿದ್ದು ತೇಲ್ತಾ ಬರ್ತದೆ. ಅದನ್ನು ನೋಡಿ ಇವನು ಏನು ಮಾಡ್ತಾನೆ ಅಂತಂದರೆ ಆ ಜಿಂಕೆ ಮರಿಯನ್ನು ತೊಗೊಂಡ್ಬಂದು ಸಾಕ್ತಾನೆ. ಅದರ ಮೇಲೆ ಅದನ್ನೇನು ಮಾಡಬೇಕಾಗಿತ್ತು, ಸುಮ್ಮನೆ ಅದನ್ನು ದೊಡ್ಡಕ್ಕೆ ಸೇರಿಸಿ ಅದಕ್ಕೆ ಆರೋಗ್ಯವನ್ನು ಕೊಟ್ಟು ಕಳಿಸ್ಬೇಕಾಗಿತ್ತು. ಆದರೆ ಹಂಗೆ ಮಾಡ್ದೇನೆ ಪ್ರಾರಬ್ಧ ಕರ್ಮದಿಂದ ಅವನು ಜಿಂಕೆ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಯಾವಾಗಲೂ ದೇವರ ಧ್ಯಾನ ಮಾಡೋನು ಜಿಂಕೆ ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಾನೆ. ಸಣ್ಣ ಜಿಂಕೆ ಮರಿ, ಅದನ್ನು ಅದರದ್ದೇ ಲಾಲನೆ, ಪಾಲನೆ, ಪೋಷಣೆ, ಅದನ್ನು ತೊಡೆ ಮೇಲೆ ಕೂಡಿಸ್ಕೊಳ್ಳೋದು, ಅದಕ್ಕೆ ತಿನ್ನಿಸೋದು, ಮುಣಿಸೋದು, ಅದ್ರ ಮೇಲೆ ಕೈಯಾಡಿಸೋದು, ಅದರ ಬಗ್ಗೆ ಗಮನ. ತಪಸ್ಸು ಮಾಡಬೇಕಾದ್ರೆ ಸ್ವಲ್ಪ ಆ ಕಡೆ ನೋಡೋದು, ಮತ್ತು ತಪಸ್ಸು ಮಾಡೋದು, ಧ್ಯಾನ ಮಾಡೋದು.
ಮತ್ತೆ ಒಂದು ಸ್ವಲ್ಪ ಅದ್ರ ಬಗ್ಗೆ ನೋಡೋದು, ಎಲ್ಲೋಯ್ತು ಜಿಂಕೆ, ಇಲ್ಲೇ ಇದೆ, ಸರಿ ಸರಿ, ಎಲ್ಲರೂ ಹೋದ್ರೆ ಎಲ್ಲೋಯ್ತು ಅಂತ ಹೇಳಿ ಹುಡ್ಕೊಂಬರೋದು, ದೂರ ಹೋಗಿ ಎಲ್ಲೋಯ್ತು ಅಂತ ಹೇಳಿ ಹುಡ್ಕೊಂಬರೋದು, ಅದರದ್ದೇ ಧ್ಯಾನ. 3 ಹೊತ್ತು ಸ್ನಾನ ಮಾಡ್ತಿದ್ದ, 2 ಹೊತ್ತು ಮಾಡ್ದ, 2 ಹೊತ್ತು ಏನೋ ಪರವಾಗಿಲ್ಲ, 1 ಹೊತ್ತು ಮಾಡಿದ್ರೆ ಸಾಕು ಅಂಥೇಳಿ 1 ಹೊತ್ತು ಸ್ನಾನ ಮಾಡೋದು, ಎಲ್ಲ ಕರ್ಮಗಳನ್ನು ಸಂಕೋಚ ಮಾಡ್ಕೊಂಬಿಡೋದು. ಸಾಕು, ಇಲ್ಲಿರೋ ಭಗವಂತನನ್ನು ಉಪಾಸನೆ ಮಾಡೋಣ, ನಾನೇನು ಪ್ರತ್ಯೇಕ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿ ಆ ಜಿಂಕೆ ಮೇಲೆ ಮೋಹ ಮಾಡಿ 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 ಕೊನೆಗೆ ಅದೇ ಧ್ಯಾನದಲ್ಲಿ ಪ್ರಾಣ ಬಿಡ್ತಾನೆ. ಬಿಟ್ಟು ಮತ್ತೆ ಆ ಜಿಂಕೆ ಜನ್ಮ ಪಡಿತಾನೆ, ಜಿಂಕೆಯಾಗಿ ಹುಟ್ಟುತ್ತಾನೆ. ಹುಟ್ಟಿದಾಗ ಅವನಿಗೆ ಏನಾಗುತ್ತೆ ಅಂದರೆ ಹಿಂದಿನ ಜನ್ಮದ ಸ್ಮರಣೆ ಇರುತ್ತೆ. ಹಿಂದೆ ನಾನೇನಾಗಿದ್ದೆ ಅಂತ ಹೇಳಿ ಅವನಿಗೆ ಗೊತ್ತಾಗುತ್ತೆ. ನಾನು ಭರತ ಚಕ್ರವರ್ತಿ ಆಗಿದ್ದೆ, ಭಗವಂತ ನನ್ನ ತಂದೆ ಆಗಿದ್ದ, ಅವನಿಂದ ಉಪದೇಶ ಪಡ್ತಿದ್ದೆ. ಆದರೆ ಈ ಜಿಂಕೆ ಮೇಲೆ ಮೋಹ ಮಾಡಿ ಪ್ರೀತಿ ಮಾಡಿ ನಾನು ಇದೇ ಜಿಂಕೆ ಜನ್ಮ ಪಡ್ಕೊಂಡ್ಬಿಟ್ಟಿದ್ದೀನಿ. ಆದ್ದರಿಂದ ನಾನು ಇನ್ಮೇಲೆ ಈ ಸಂಸಾರದಲ್ಲಿ ಸಿಲುಕಬಾರ್ದು, ನಾನು ದೂರ ಇರಬೇಕು ಸಂಸಾರದಿಂದ ಅಂತ ಹೇಳಿ ಜಿಂಕೆ ಉಪವಾಸವನ್ನು ಮಾಡಿ ದೇಹತ್ಯಾಗ, ತಾನು ಯಾವಾಗ ದೇಹ ಬಿಡೋ ಕಾಲ ಬರುತ್ತೆ ಅಂತ ಕಾದು 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 ಒಮ್ಮೆ ಹತ್ತಿರ ಬಂದಾಗ ದೇಹತ್ಯಾಗವನ್ನು ಮಾಡಿಬಿಡ್ತಾನೆ. ಮೇಲಿಂದ ಪರ್ವತದ ಮೇಲಿಂದ ಹಾರಿ ಜಿಂಕೆ ಜನ್ಮವನ್ನು ಕಳ್ಕೊತಾನೆ. ಕಳ್ಕೊಂಡ ಮೇಲೆ ಆಮೇಲೆ ಅವನು ಏನು ಮಾಡ್ತಾನೆ ಅಂತಂದರೆ, ಒಬ್ಬ ಅಂಗಿರಸ ಗೋತ್ರದ ಬ್ರಾಹ್ಮಣನಲ್ಲಿ ಮಗನಾಗಿ ಹುಡ್ತಾನೆ. 2 ಹೆಂಡತಿಯರು ಅವನಿಗೆ, ಬ್ರಾಹ್ಮಣನಿಗೆ. ಒಬ್ಬನ ಮೊದಲನೇ ಹೆಂಡತಿಯಲ್ಲಿ 9 ಜನ ಮಕ್ಕಳಾಗ್ತಾರೆ. 2ನೇ ಹೆಂಡತಿಯಲ್ಲಿ ಅವಳಿ ಜವಳಿ. ಆ ಅವಳಿ ಜವಳಿಯಲ್ಲಿ ಇವನು ಗಂಡು, ಇನ್ನೊಬ್ಬಳು ಹೆಣ್ಣು. ಇವನೇ ಭರತನೇ ಗಂಡ ಹುಡ್ತಾನೆ. ಅವಳು 9 ಜನ ಅಣ್ಣಂದರು ಅವನಿಗೆ. ಎಲ್ಲರೂ ಬ್ರಾಹ್ಮಣರು ಅವ್ರವ್ರ ಕೆಲಸ ಮಾಡ್ತಿರ್ತಾರೆ. ಇವನಿಗೆ ಮಾತ್ರ ಯಾವ ಕೆಲಸದಲ್ಲೂ ಆಸಕ್ತಿ ಇಲ್ಲ, ಏನು ಮಾತೇ ಆಡ್ತಾ ಇರೋದಿಲ್ಲ, ಸುಮ್ಮನೆ ಮೌನವಾಗಿರೋದು. ಇವನಿಗೆ ಮಾತೇ ಇಲ್ಲ ಅಂತ ಅನ್ಕೋಬೇಕು, ಏನು ಕೆಲಸ ಮಾಡ್ತಿರೋದಿಲ್ಲ. ಸಣ್ಣ ಹುಡುಗ ಇದ್ದಾಗ ಮತ್ತೆ ಮುಂಚೆ ವಯಸ್ಸು ಬಂತು ಅಂತ ಹೇಳಿ ತಂದೆ ಉಪನಯನ ಮಾಡ್ತಾನೆ. ಬ್ರಾಹ್ಮಣ ಆದ್ದರಿಂದ ಉಪನಯನ ಮಾಡಿದಾಗ ಆಚರಣೆ ಮಾಡಿದ್ರೆ ನೀರು ಕುಡಿತಾನೆ, ಇನ್ನೊಂದು ಸತಿ ನೀರು ಕುಡಿಯೋದು. ಈ ಥರ ಮಾಡಿಬಿಟ್ರೆ ಏನು ಗತಿ? ಕೇಶವಾಯ ಸ್ವಾಹ ಅಂದರೆ ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮುಂದಿಲ್ಲೇ ಇಲ್ಲ ಏನು. ಆಮೇಲೆ ಆಪೋ ಇಷ್ಟ ಮಯೋಭವ ಈ ರೀತಿಯಾಗಿ ಒಂದೊಂದು ಶಬ್ದ ಹೇಳ್ಕೊಟ್ರೆ ಮಾಡೋಣ, ಮುಂದೇನು ಮಾಡ್ತಾನೆ ಇರೋದಿಲ್ಲ. ಎಷ್ಟಂತ ಹೇಳ್ಕೊಡ್ತಾನೆ ತಂದೆ, ಕೆಲವು ಶಕ್ತಿ ಇದ್ದಷ್ಟು ಹೇಳ್ಕೊಟ್ಟ, ಆಮೇಲೆ ಇನ್ನು ಬರ ಬಿಡು ಅಂತ ಎಂದ. ಆ ರೀತಿಯಾಗಿ ಎಲ್ಲವನ್ನು ಬಿಟ್ಟು ಕೂತ್ಬಿಟ್ಟ ಇವನು. ಮತ್ತು ಯಾಕೆ ಅಂದರೆ ಇವನಿಗೆ ಗೊತ್ತಿತ್ತು, ನಾನು ಹಿಂದೆ ಒಂದು ವೇಳೆ ನಾನೇನಾದರೂ ಚೆನ್ನಾಗಿ ಬುದ್ಧಿವಂತೆ ತೋರಿಸ್ಬಿಟ್ರೆ, ಎಲ್ಲ ಕರ್ಮ ಮಾಡ್ತೀನಿ, ನನಗೆಲ್ಲ ಶಾಸ್ತ್ರ ಬರುತ್ತೆ ಅಂತ ತೋರಿಸ್ಬಿಟ್ರೆ, ಇವ್ರು ನನಗೇನು ಮಾಡ್ತಾರೆ, ನನಗೆ ಹೆಂಡತಿ ಗಂಟು ಹಾಕ್ತಾರೆ ಒಂದು. ಆವಾಗ ನಾನು ಸಂಸಾರದ ಆಸಕ್ತನಾಗಬೇಕು, ಮತ್ತು ಇದೇ ಸಂಸಾರ, ಅಯ್ಯೋ ಸಾಕಪ್ಪ ಬೇಡ, ನನಗೆ ಸಂಸಾರ ಬೇಡ, ಮುಕ್ತನಾಗಬೇಕು ಅಂತ ಹೇಳಿ ಏನು ಮಾಡ್ತಿರೋದಿಲ್ಲ, ಏನನ್ನು ಮಾತಾಡ್ತಾ ಇರೋದಿಲ್ಲ. ಅವ್ರ ಅಣ್ಣಂದ್ರು ಇವನೊಬ್ಬ ಹುಚ್ಚ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವನಿಗೆ ಹಳಸಿದ್ದು ಹಾಕ್ತಾರೆ, ಹಳಸಿದ್ದು ಬೇಯಿಸಿದ್ದು ಚೆನ್ನಾಗಿರೋದು ಏನು ಹಾಕಿದ್ರು ಸುಮ್ಮನೆ ತಿಂತಿರ್ತಾನೆ. ಏನು ಮಾಡ್ತಾರೆ, ಏನೋ ಒಂದು ಮಾತಾಡ್ತಿರೋದಿಲ್ಲ, ನಂಗೆ ಯಾಕೆ ಇಂಥ ಕೆಟ್ಟ ಅನ್ನ ಹಾಕ್ತೀರಾ ಅಂತೇಳಿ. ಆದರೂ ಎಲ್ಲವನ್ನು ಅಮೃತ ಅಂತ ತಿಂತ ಇದ್ದ. ಎಲ್ಲರಲ್ಲೂ ಎಲ್ಲ ಪದಾರ್ಥದಲ್ಲೂ ದೇವರಿದ್ದಾನೆ ಅಂತ ಮನಸ್ಸಿನಲ್ಲೇ, ಅಂದರೆ ಸಂಧ್ಯಾವಂದನ ಇತ್ಯಾದಿಗಳೆಲ್ಲ ಮನಸ್ಸಲ್ಲೇ ಮಾಡ್ತಿದ್ದ ಅವನು. ನಾನೇ ಕರ್ಮಲೋಪ ಮಾಡ್ತಾನೆ ಅಂತ ಅರ್ಥ ಅಲ್ಲ, ನಾನೇ ಆದ್ದರಿಂದ ಅವನಿಗೆ ಮಾನಸಿಕವಾಗಿ ಎಲ್ಲವನ್ನು ಮಾಡ್ತಿರ್ತಾನೆ. ಹೊರಗಡೆ ಮಾತ್ರ ಏನನ್ನೂ ತೋರಿಸ್ಕೊಳ್ಳೋದಿಲ್ಲ. ಆವಾಗ ತನ್ನ ಅಣ್ಣಂದರು ಇವನನ್ನು ಏನು ಕೆಲಸಕ್ಕೆ ಎಷ್ಟು ಕೆಲಸ ಹೇಳಿದ್ರು ಅದೆಲ್ಲ ಕೆಲಸವನ್ನು ಮಾಡ್ತಿರ್ತಾನೆ. ಸರಿಯಾಗಿ ಊಟಕ್ಕೆ ಹಾಕ್ತಿರೋದಿಲ್ಲ. ಒಮ್ಮೆ ಹೋಗಿ ಹೊಲ ಕಾಯಿ ಅಂತ ಹೇಳ್ತಾರೆ, ಸರಿ ಇಂಥ ಹೊಲಕ್ಕೆ ಕಾಯಲಿಕ್ಕೆ ಅಂತ ಕೂಡಿಸಿರ್ತಾರೆ, ಹಾಗೆ ಕೂತ್ಬಿಡ್ತಾನೆ. ಹೊಲ ಕಾಯಿ ಅಂದರೆ ಕಾಯೋದಲ್ಲ, ಕೂತ್ಕೊಳ್ಳೋದು ಅಷ್ಟೇ. ಅಲ್ಲಿ ಬಂದು ಹಸು ಕತ್ತೆ ಎಮ್ಮೆ ಎಲ್ಲ ತಿಂದ್ಕೊಂಡು ಹೋಗ್ತಾ ಇರೋದು, ಇವನು ಮಾತ್ರ ಅದನ್ನ ನೋಡ್ತಾ ಸುಮ್ಮನೆ ಕೂತ್ಬಿಡ್ತಾನೆ. ಯಾಕೆ ಕೆಲಸ ಮಾಡಬಾರ್ದು ಅಂದರೆ ಮಾಡಬಾರ್ದು. ಯಾಕೆಂದರೆ ಯಾವ್ಯಾವ ಪ್ರಾಣಿಗಳಿಗೆ ಏನೇನು ತಿನ್ನಬೇಕು ಅಂತ ದೇವರ ಇಚ್ಛೆ ಇರುತ್ತೋ ಆ ರೀತಿ ಅವ್ರವ್ರು ತಿನ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ಅಡ್ಡಿ ಮಾಡಬಾರ್ದು. ನನ್ನ ಕೆಲಸ ಏನು, ದೇವ್ರ ಸ್ಮರಣೆ ಮಾಡೋದು ಅಷ್ಟೇ ನನ್ನ ಕೆಲಸ. ಭಗವಂತನ ಅಂತರ್ಯಾಮಿಯಾದ ಭಗವಂತನನ್ನು ಸ್ಮರಣೆ ಮಾಡ್ತಾ ಕೂತ್ಬಿಡೋದು. ಈ ರೀತಿ ಒಮ್ಮೆ ಕೂತ್ಕೊಂಡಿದ್ದಾಗ, ಆದರೆ ಏನು ತಿನ್ನೋ ಬಿಡ್ನೋ, ಉಪವಾಸ ಆದರೆ ಉಪವಾಸ, ತಿನ್ನೋದು ಎಲ್ಲ ಆಸ್ತಿ ಎಲ್ಲ ಅವರು ಹಂಚ್ಕೊಂಡ್ಬಿಡ್ತಾರೆ, ಇವನೇನು ಕೊಡೋದೇ ಇಲ್ಲ ಅನ್ನಂದ್ರು. ಕೂತಿದ್ದಾಗ ಒಬ್ಬ ಶೂದ್ರ ರಾಜ ಅವನು ಬಂದು ಕರ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಿ ಶೂದ್ರರು ಬಲಿ ಕೊಡಬೇಕಾಗಿರುತ್ತೆ, ಕಾಳಿದೇವಿಗೆ ನರಬಲಿ ಕೊಡಬೇಕಾಗಿರುತ್ತೆ. ಒಬ್ಬ ಯಾರೋ ಅವನ್ನ ಹಿಡ್ಕೊಂಬಂದಿದ್ರು, ಅವನು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿರ್ತಾನೆ. ಇನ್ನೊಬ್ಬ ಬೇಕಾಗಿರುತ್ತೆ, ಹುಡ್ಕೊಂಬಂದು ಏನು ಕಳಿಸ್ತಾರೆ ಅವ್ರ ಶಿಷ್ಯನಿಗೆ. ಅವರು ಬರ್ತಾರೆ, ಎಲ್ಲಿ ನೋಡ್ತಾರೆ, ಇವನು ಸಿಕ್ಬಿಡ್ತಾನೆ. ಒಳ್ಳೆ ದಷ್ಟಪುಷ್ಟ ಶರೀರ ಇರುತ್ತೆ ಒಂದು. ನೋಡ್ರಿ, ಅಂದರೆ ತಿಂದು ಗಟ್ಟಿಯಾಗಿರೋದಿಲ್ಲ,
ದೇವರ ಸ್ಮರಣೆಯಿಂದ ಅವನ ಶರೀರ ಪುಷ್ಟವಾಗಿರುತ್ತೆ. ಕರ್ಕೊಂಡು ಬರ್ತಾರೆ. ಇವನು ಬಂದ, ಎಲ್ಲಿಗೆ ಕರ್ಕೊಂಡು ಹೋಗ್ತೀರಿ ಅಂತ ಒಂದು ಮಾತು ಕೇಳೋದಿಲ್ಲ. ಬಂದಾಗ ಅವನಿಗೆ ಎಲ್ಲ ಉಪಚಾರ ಮಾಡ್ತಾರೆ, ಊಟಕ್ಕೆ ಹಾಕ್ತಾರೆ, ಊಟ ಮಾಡ್ತಾನೆ, ಚೆನ್ನಾಗಿ ಎಲ್ಲ ಅಲಂಕಾರ ಮಾಡ್ತಾರೆ, ಸ್ನಾನ ಮಾಡಿಸಿ ಚೆನ್ನಾಗಿ ಮೈಯೆಲ್ಲ ತಿಕ್ಕಿ ಚೆನ್ನಾಗಿ ಒಳ್ಳೆ ಸುಗಂಧವನ್ನೆಲ್ಲ ಲೇಪನೆ ಮಾಡಿ ಇನ್ನೇನು ದೇವಿಗೆ ಬಲಿ ಕೊಡಬೇಕಲ್ಲ, ರೆಡಿ ಮಾಡ್ತಾರೆ. ರೆಡಿ ಮಾಡಿ ಇನ್ನೇನು ಕಟುಕ ಅವನ ಕುತ್ತಿಗೆಯನ್ನು ಕತ್ತರಿಸಬೇಕು. ಆ ಸಂದರ್ಭದಲ್ಲಿ ಭದ್ರಕಾಳಿ ಸಹಸ ಉಚ್ಚಚಾಲಸ ಭದ್ರಕಾಳಿ ಆ ಪ್ರತಿಮೆಯಿಂದ ಸ್ವಯಂ ಕಾಳಿದೇವಿ ಹೊರಗೆ ಬಂದು ಅಲ್ಲಿರುವಂಥ ಎಲ್ಲರನ್ನ ಸಂಹಾರ ಮಾಡಿಬಿಡ್ತಾಳಂತೆ. ಆ ಕಟುಕನನ್ನಾಗಲಿ ಆ ರಾಜ ಯಾರ್ಯಾರಿದ್ರೂ ಅವರನ್ನೆಲ್ಲ ಸಂಹಾರ ಮಾಡಿ ತಕ್ಷಣ ಅಲ್ಲಿ ಅವಳು ಅಂತರ್ಭೂತಳಾಗ್ತಾಳೆ. ಅಂದರೆ ನೋಡಿ, ಭಗವಂತನ ಭಕ್ತರನ್ನು ಹೇಗೆ ಭಗವಂತ ರಕ್ಷಣೆ ಮಾಡ್ತಾನೆ. ಯಾವ ಭಗವಂತ ರಕ್ಷಣೆ ಕಾಳಿದೇವಿ ತನ್ನ ಸ್ವಾಮಿಯಾದಂತಹ ಭಗವಂತನ ಭಕ್ತ ಇವನನ್ನು ಬರಿ ತಗೊಂಡ್ರೆ ಅದು ಸರಿಯಾದದ್ದಲ್ಲ ಅಂಥೇಳಿ ತಾನೇ ಅವ್ರನ್ನ ಸಂಹಾರ ಮಾಡ್ತಾನಂತೆ. ಆಮೇಲೆ ಅವನು ಸ್ವಲ್ಪ ಹೊತ್ತು ನೋಡ್ದ, ಹಿಂಗೆ ಇಟ್ಕೊಂಡಿದ್ದ, ಕತ್ತನ ಹಿಂಗೆ ಇಟ್ಕೊಂಡಿದ್ದ, ಕತ್ತರಿಸ್ತಾರೇನೋ ಅಂತ. ಯಾರೂ ಕತ್ತರಿಸ್ಲೇ ಇಲ್ಲ. ಸರಿ ಅಂತ ತಲೆ ಎತ್ತಿದ, ಹೋಗ್ಬಿಟ್ಟ. ಸುಮ್ಮನೆ ಎಲ್ಲಿ ದಾರಿ ಕಾಣುತ್ತೋ ಅಲ್ಲಿ ಹೋಗ್ಬಿಟ್ಟ. ಒಂದು ಥ್ಯಾಂಕ್ಸ್ ಹೇಳಬೇಕು ಭದ್ರಕಾಳಿಗೆ, ಏನು ಹೇಳಲೇ ಇಲ್ಲ. ಯಾಕೆಂದರೆ ಅವನಿಗೇನು ದೇಹದ ಅಭಿಮಾನನೇ ಇಲ್ಲ. ನನಗೆ ದೇಹ ಬೇಕು ಅಂತಾಗಿದ್ದರೆ ಅವಾಗ ಅದನ್ನು ಯಾರಾದರೂ ರಕ್ಷಣೆ ಮಾಡಿದ್ರೆ ಅವರು ಥ್ಯಾಂಕ್ಸ್ ಹೇಳಬೇಕು. ನನಗೆ ದೇಹ ಕೊಟ್ಟಿದಂತೆ ಅವರು ಕೊಟ್ಟವನು ಭಗವಂತನೇ, ಕಿತ್ಕೊಳ್ಳೋನು ಅವನೇ, ಯಾವಾಗ ಆಗುತ್ತೋ ಆಗಲಿ ಅಂಥೇಳಿ ಏನೋ ಚಿಂತನೆಯೇ ಮಾಡಲಿಲ್ಲ, ಹೊರಟ್ಬಿಟ್ಟ. ಆವಾಗ ಒಬ್ಬ ರಾಜ, ರಹುಗಣ ರಾಜ ಅಂತ ಒಬ್ಬ ರಾಜ, ಅವನು ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಪಲ್ಲಕ್ಕಿಯನ್ನು ಹೊರುವವರು ಒಬ್ಬ, ಅವನಿಗೆ ಏನೋ ಕಾಲಿಗೆ ಏಟಾಗಿರುತ್ತೆ. 4 ಜನ ಬೇಕಾಗಿರುತ್ತೆ, 3 ಜನ ಅಷ್ಟೇ ಇರ್ತಾರೆ. ನೋಡ್ರಪ್ಪ, ಇನ್ಯಾರಾದ್ರೂ ಇದನ್ನ ಕರ್ಕೊಂಡು ಬನ್ನಿ ಅಂತಂದಾಗ ಈ ಜಡಭರತನನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಅವನನ್ನು ಬಾಪ ಪಲ್ಲಕ್ಕಿ ಹೊರಬೇಕು, ರಾಜ ಕರೀತಾ ಇದ್ದಾನೆ ಅಂದರೆ ಸರಿ ಬರ್ತೀನಿ ನಡಿ ಅಂತ ಬಂದಾಗ ಆ ಪಲ್ಲಕ್ಕಿ ಹೊರಬೇಕಾದ್ರೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಹಾರ್ತಾ ಇದ್ದ. ಹಾರಿದಾಗ ಒಳಗಡೆ ಕೂತಿರೋ ರಾಜಂಗೆ ತಲೆ ಹೊಡೆಯುತ್ತೆ. ಅಯ್ಯೋ ಇದೇನು ಸರಿಯಾಗಿ ಹೊರ್ರಿ, ಯಾಕೆ ಪೈ ಮಾಡ್ತಿದ್ದೀರಿ ಅಂತ ಹೇಳ್ತಾನೆ ತನ್ನ ಭೃತರಿಗೆ. ಇಲ್ಲ ಸ್ವಾಮಿ, ನಾವಲ್ಲ, ಇವನು ಹೊಸಬ, ಅವನು ಮಾಡ್ತಾ ಇರೋದು ಇದೆಲ್ಲ ಅಂತಂದ. ಸರಿ ಆಯಿತು ಅಂತ ಒಂದೆರಡು ಸತಿ ಸಹನೆ ಮಾಡ್ತಾನೆ. ಮತ್ತೆ ಹಾಗೆ ಮಾಡ್ತಾನೆ. ಏನೋ ಅಯ್ಯೋ ಪಾಪ, ಬಹಳ ದೂರದಿಂದ ಹೊತ್ಬಿಟ್ಟಿದ್ಯಾ, ನಿಂಗೆ ಕಷ್ಟ ಆಗಿಬಿಟ್ಟಿದೆ, ಹಾಗಾಗಿ ನೀನು ಈ ರೀತಿ ಮಾಡ್ತಾ ಇದೆಯಾ ಅಂತ ವ್ಯಂಗ್ಯವಾಗಿ ಬೈತಾನೆ ರಾಜ. ಏನೋ ಈಗ ತಾನೇ ಹೊತ್ತಿರೋದು, ನಿಂಗೇನು ಅಷ್ಟು ಶ್ರಮ ಆಗಿಲ್ಲ, ಮತ್ತು ನಿನಗೇನು ಶಕ್ತಿ ಇಲ್ಲ ಅಂತಿಲ್ಲ, ಒಳ್ಳೆ ಶಕ್ತಿ ಇದೆ, ಆದರೂ ನೀನು ಸರಿಯಾಗಿ ಹೊರತಾ ಇಲ್ಲ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡಿ ಬೈದಾಗ ಇನ್ನೂ ಅದೇ ರೀತಿ ಸುಮ್ಮನೆ ಇದ್ದ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಮತ್ತೆ ಜೋರಾಗಿ ಹಾರಿದಾಗ ಜೋರಾಗಿ ಪೆಟ್ಟು ತಲೆಗೆ ಬಡಿಯುತ್ತವನಿಗೆ ಬೈತಾನೆ. ನಿನ್ನನ್ನು ಯಾರು ಗೊತ್ತಾ, ನಾನು ರಾಜ, ನಿನ್ನನ್ನು ಶಾಸನ ಮಾಡ್ತೀನಿ, ಕೊಂದು ಹಾಕ್ತೀನಿ, ನಿನ್ನನ್ನು ಸರಿಯಾಗಿ ಹೊರಬೇಕು ಅಂತ ಬೈದಾಗ ಆವಾಗ ರಹುಗಣ ಮಹಾರಾಜನಿಗೆ ಮಾತಾಡ್ತಾನೆ ಜಡಭರತ. ಏನಪ್ಪ, ಯಾರು ರಾಜ? ನೀನು ರಾಜನ? ನೀನು ಯಾವ ರಾಜ? ರಾಜ ಯಾರು ಗೊತ್ತಾ? ಸ್ವತಂತ್ರನಾದಂತಹ ಭಗವಂತ ಮುಖ್ಯ ರಾಜ. ವ್ಯಾವಹಾರಿಕವಾಗಿ ದೇವತೆಗಳು ರಾಜರು. ಈಗಿರೋಲ್ಲ ರಾಜ, ನೀವೆಲ್ಲ ರಾಜರಲ್ಲ, ನೀವೆಲ್ಲ ಇಸ್ಪೀಟ್ ರಾಜ ನೀನು ಅಂತ ಬೈದ್ಬಿಡ್ತಾನೆ. ನಿನ್ನಲ್ಲಿ ಏನು ಸಾಮರ್ಥ್ಯ ಇಲ್ಲ ಅಂತ. ಅಂದರೆ ನೀನು ಎಷ್ಟು ದಿವಸ ಇರ್ತೀಯ ರಾಜನಾಗಿ? ಸ್ವಲ್ಪ ದಿವಸ ಅಷ್ಟೇ. ನೀನು ಸತ್ತರೆ ಇದೆ ಮತ್ತಿನ್ನೊಬ್ಬ ರಾಜ ಬರ್ತಾನೆ. ಹಾಗಾಗಿ ನೀನು ಅತ್ಯಂತ ಸ್ವತಂತ್ರನಾದವನು ಭಗವಂತ, ಎಲ್ಲರಲ್ಲಿ ಇದ್ದು ಪ್ರೇರಣೆ ಮಾಡೋ ಅವನು. ಹಾಗಾಗಿ ಅವನ ಮುಖ್ಯವಾದ ರಾಜ ನೀನಲ್ಲ ಅಂತ ಬೈದಾಗ ಅವನಿಗೆ ದಿಗ್ಭ್ರಾಂತಿ ಆಗ್ಬಿಡುತ್ತೆ. ಏನಿದು, ಇಂತಹ ಜ್ಞಾನಿ ಅವನು, ಇವನಿಗೆ ನಾನು ಎಲ್ಲ ಈ ಥರ ಬೈದ್ಬಿಟ್ಟೆ ಅಂತ ಹೇಳಿ ತಕ್ಷಣ ಆ ಪಲ್ಲಕ್ಕಿಯಿಂದ ಹೊರಗಡೆ ಹಾರಿ ಅವನ ಕಾಲು ಹಿಡ್ಕೊಂಡ್ಬಿಡ್ತಾನಂತೆ. ಜನ ಬರ್ತಾನೆ. ಅವನು ಎಲ್ಲಿ ಹೋಗ್ತಿದ್ದ ಅಂತಂದರೆ ಪಲ್ಲಕ್ಕಿಯಿಂದ ಹತ್ಕೊಂಡು ಕಪಿಲರೂಪಿ ಭಗವಂತನ ಉಪದೇಶ ಕೇಳಲಿಕ್ಕೆ ಅಂತ ಹೋಗ್ತಿದ್ದ. ಅವನು ಅಲ್ಲೇ, ನೀವೇ ಕಪಿಲರೂಪಿ ಭಗವಂತ, ಏನು ಅವರ ಸನ್ನಿಧಾನ ಇದೆ ನಿಮ್ಮಲ್ಲಿ, ನೀವೇ ಉಪದೇಶ ಮಾಡಿ ನನಗೆ ಅಂತ ಹೇಳಿ ರಹುಗಣ ಮಹಾರಾಜ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಆವಾಗ ಎಲ್ಲ ರೀತಿಯಾದಂತಹ ವಿದ್ಯೆಯನ್ನು, ತತ್ವೋಪದೇಶವನ್ನು ಅವನಿಗೆ ರಹುಗಣ ಮಹಾರಾಜನಿಗೆ ಮಾಡ್ತಾನಂತೆ. ಸಂಸಾರ ಎಲ್ಲ ಈ ಒಂದು ಕಾಡು ಅಡವಿ ಇದ್ದಂತೆ. ಇಲ್ಲಿ ನಾನಾ ತರಹದ ಹಿಂಸ ಪಶುಗಳು ಅವೆಲ್ಲ ಇದೆ. ಅವೆಲ್ಲ ಏನು ಮಾಡ್ತದೆ? ಕುರಿ, ಆಡು, ಜಿಂಕೆ ಇವೆಲ್ಲವನ್ನು ತಿನ್ನುತ್ತೆ. ಅದೇ ರೀತಿ ಈ ಸಂಸಾರನೂ ಒಂದು ದೊಡ್ಡ ಕಾಡಿದ್ದಂತೆ.
ದೇವರ ಆರಾಧನೆ ಮಾಡಬೇಕಾದ್ರೆ ದೇವರ ಆರಾಧನೆ ಮಾಡಬೇಕು. ನಿಷ್ಕಾಮ ಕರ್ಮ, ಧ್ಯಾನ, ಜಪ, ತಪ, ಶ್ರವಣ ಮನನಗಳು ಇವೆಲ್ಲ ಮಾಡಬೇಕಾದಾಗ ಕಾಮಕ್ರೋಧಾದಿಗಳು ಇಂದ್ರಿಯಗಳು ಎಂಬುವಂತಹ ಕಳ್ಳರು ಅದನ್ನೆಲ್ಲ ಅಪಹಾರ ಮಾಡ್ತಿರ್ತಾರೆ. ಅವರನ್ನು ಗೆಲ್ಲಬೇಕು ಅಂಥೇಳಿ ಅನೇಕ ರೀತಿಯಾಗಿ ಆ ಸಂಸಾರ ಅಡವಿಯನ್ನು ಉಪದೇಶ ಮಾಡ್ತಾನೆ ಭರತ ಚಕ್ರವರ್ತಿ ರಹುಗಣ ಮಹಾರಾಜನಿಗೆ. ಅನೇಕ ಉಪದೇಶಗಳಿವೆ, ಅದ್ಭುತವಾದ ಉಪದೇಶಗಳು. ಅದೆಲ್ಲ ಈಗ ಶ್ರೀಮದ್ ಭಾಗವತದಲ್ಲಿ ಈ ಉಪದೇಶವೇ ಪ್ರಧಾನವಾಗಿ ಇರೋದು, ಅದೇ ಅದರ ಸಾರ, ಅದನ್ನೇ ಕೇಳಬೇಕು. ಆದರೆ ಈ ಕಥೆ ಪ್ರಧಾನವಾಗಿ ಕೇಳ್ತೀವಿ ನಾವು. ಕಥೆ ಕೇವಲ ಪ್ರಸಂಗಕ್ಕೋಸ್ಕರ ಹೇಳೋದು. ಆ ಪ್ರಸಂಗವನ್ನು ಹೇಳಿ ಉಪದೇಶವನ್ನು ಅಥವಾ ಭಗವಂತನ ಸ್ತೋತ್ರವನ್ನು ಏನು ಹೇಳ್ತಾರಲ್ಲ ಅದೇ ಅದರಲ್ಲೇ ಮುಖ್ಯ ಭಾಗವತ ತತ್ವ ಅಡಗಿರೋದು. ನಹಂ ವಿಶಂಕೆ ಸುರರಾಜ ವಜ್ರಾತ್ ನತ್ರಕ್ಷಶೂಲನ್ನ ಯಮಸ್ಯ ದಂಡಾತ್ ನಾಗ್ನರ್ಕ ಸೋಮ ನಲವಿತ್ತಪಾಸ್ತ್ರಾತ್ ಶಂಕೆ ಭೃಶಂ ಬ್ರಹ್ಮಕುಲ ಅವಮಾನಾತ್. ನನಗೆ ರಘುವರ ಮಹಾರಾಜ ಹೇಳ್ತಾನೆ, ನನಗೆ ಯಾವುದರಿಂದನೂ ಭಯ ಇಲ್ಲ, ಆದರೆ ಕೇವಲ ಬ್ರಾಹ್ಮಣರ ಶಾಪದಿಂದ ಭಯ ಇದೆ, ನನ್ನನ್ನು ರಕ್ಷಣೆ ಮಾಡಿ ಕ್ಷಮ ಮಾಡಿ ಅಂತಂದಾಗ ಆ ಉಪದೇಶ ಮಾಡಬೇಕಾದ್ರೆ ಒಂದು ವೈರಾಗ್ಯ ಮಾತನ್ನು ಹೇಳ್ತಾನೆ. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀರಶೀರ್ಪಿ ವಾಚಸ್ಸವಾಸನ್ ಸ್ವಪ್ನೇ ನಿರುಕ್ತ್ಯಾಗ್ರಹಮೇಧಿ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ನೋಡಪ್ಪ ರಾಜ, ಎಲ್ಲಿವರೆಗೂ ಈ ಗೃಹಸ್ಥ ಧರ್ಮದ ಈ ಮನೆಯಲ್ಲಿರುವಂತಹ ಗೃಹಸ್ಥ ಧರ್ಮದಲ್ಲಿ ಇರುವಂತಹ ಸುಖದ ವಿಷಯದಲ್ಲಿ ನಿನಗೆ ಎಲ್ಲಿವರೆಗೂ ವೈರಾಗ್ಯ ಬರೋದಿಲ್ಲ, ಅಲ್ಲಿವರೆಗೂ ಭಗವಂತನ ಉತ್ತಮವಾದಂತಹ ಮಾತುಗಳು, ವೇದಗಳಾಗಿರ್ಬೋದು, ಮಹಾಭಾರತ ಶಾಸ್ತ್ರಗಳು ಏನೇ ಆಗಿರ್ಬೋದು, ಅದು ನಮಗೆ ಅರ್ಥ ಆಗೋದಿಲ್ಲ. ಅಂದರೆ ಅದು ನಿಮಗೆ ಸರಿಯಾಗಿ ಅರ್ಥ ಆಗಲ್ಲ, ಅಂದರೆ ಅದು ನಮಗೆ ಉತ್ತಮ ಗತಿಗೆ ಕಾರಣ ಆಗಲ್ಲ. ನಯಸ್ಯ ಹೇಯಾನುಮಿದಂ ಸ್ವಯಂ ಸ್ಯಾತ್. ಇದೆಲ್ಲವೂ ಹೇಯ ಅಂತ ನಾವು ಬಿಟ್ಟು ಬಂದು ನಾವು ಭಗವಂತನ ಕಥೆಗಳನ್ನು ಶ್ರವಣ ಮಾಡಿದಾಗ, ಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಆವಾಗ ಅದು ನಿಜವಾಗಿ ಅರ್ಥ ಆಗುತ್ತೆ ಅಂಥೇಳಿ. ಸತ್ವರದ ಸಮೂಹ ಗುಣಗಳಿಂದ ಮನಸ್ಸೆಲ್ಲ ಕಲುಷಿತ ಆಗಿಬಿಟ್ಟಿರುತ್ತೆ. ಅದೆಲ್ಲ ಅನೇಕ ಉಪದೇಶವನ್ನು ಮಾಡ್ತಾನೆ. ದೇಹವನ್ನು ಅಭಿಮಾನ ಬಿಡಬೇಕು, ನಾವು ಕರ್ತೃಗಳಲ್ಲ, ಅಂತರ್ಯಾಮಿದ ಭಗವಂತನೇ ಮುಖ್ಯವಾದ ಕರ್ತೃ ಅಂತ ಹೇಳ್ತಾನೆ. ಅವನು ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ ರಘುಗುಣ ರಾಜ, ಇಲ್ಲ ನಾವು ಹೇಗೆ ನಮ್ಮ ಮೇಲೆ ದೇಹಾಭಿಮಾನ ಇಲ್ಲ ಅಂತ ಹೇಗೆ ಹೇಳ್ತೀರಿ? ನಾವು ಕೈ ಕತ್ತರಿಸಿದಾಗ ನೋವಾಗುತ್ತೆ, ನಾವು ಏನೇ ಕರ್ಮ ಮಾಡಬೇಕಾದ್ರು ನಾನೇ ಮಾಡ್ತಾ ಇದ್ದೀನಿ ಅಂತ ಅನುಸಂಧಾನ ಬರ್ತಾ ಇದೆ, ಹಾಗಾಗಿ ನಾನೇ ಕರ್ತ ಅಲ್ಲ, ಕರ್ತ ದೇವರು ಅಂತ ಹೇಗೆ ಹೇಳ್ತೀರಿ ಅಂತಂದಾಗ, ಆಗ ಕರ್ತೃತ್ವ ಏನು, ಭಗವಂತನ ಸೃಷ್ಟಿ ಕರ್ತೃತ್ವ ಭೋಕ್ತೃತ್ವಗಳು ಅಂದರೆ ಏನು ಅನ್ನೋದನ್ನು ಉಪದೇಶವನ್ನು ಮಾಡ್ತಾನೆ. ಯಾರು? ಭರತ ಚಕ್ರವರ್ತಿ. ನಮಗೆ ಜೀವರಾಶಿಗಳಿಗೆ ಕರ್ತೃತ್ವನೇ ಇಲ್ಲ. ದೇವರು ಭಗವಂತ ತನ್ನ ಇಚ್ಛೆ, ಜ್ಞಾನ, ಪ್ರಯತ್ನ, ಜ್ಞಾನೇಚ್ಛಾ ಪ್ರಯತ್ನಗಳನ್ನು ಜೀವರಾಶಿಗಳಲ್ಲಿ ಒಳಗಡೆ ಹುಟ್ಟಿಸಿ ತನ್ನ ಜ್ಞಾನೇಚ್ಛಾ ಪ್ರಯತ್ನಗಳಿಂದ ನಮ್ಮಲ್ಲಿರುವಂತಹ ಜ್ಞಾನೇಚ್ಛಾ ಪ್ರಯತ್ನಗಳನ್ನು ಹುಟ್ಟಿಸಿ ಕಾರ್ಯವನ್ನು ಮಾಡಿಸ್ತಾನೆ, ಹೊರತು ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಅಂಥೇಳಿ ಅದನ್ನು ವಿಸ್ತಾರವಾಗಿ ಹೇಳ್ತಾನೆ. ಅದಾದಮೇಲೆ ಅನೇಕ ಭೂಗೋಳ ಖಗೋಳ ವರ್ಣನೆಗಳನ್ನೆಲ್ಲ ಬರುತ್ತೆ. ಅದಾದ ಮೇಲೆ ಅನೇಕ ನರಕಗಳ ವರ್ಣನೆಗಳನ್ನು ಮಾಡ್ತಾರೆ. ಮಾಡಿದಾದಮೇಲೆ ಮತ್ತೆ ಇಷ್ಟೆಲ್ಲ ಘೋರವಾದ ನರಕಗಳನ್ನು ಅನುಭವಿಸ್ಬೇಕಾದ್ರೆ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಏನು ಉಪಾಯ ಅನ್ನೋದನ್ನು ಪ್ರಶ್ನೆ ಮಾಡಿದಾಗ ಅದನ್ನು ವಿಸ್ತಾರವಾಗಿ ಅಜಾಮಿಳ ಉಪಾಖ್ಯಾನ ಮೂಲಕವಾಗಿ 6ನೇ ಸ್ಕಂದದಲ್ಲಿ ಅದನ್ನು ಹೇಳ್ತಾರೆ. ಅದನ್ನು ಮತ್ತೆ ನಾಳೆ ದಿವಸ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.